ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ओम शांति. ಪಿತಾಶ್ರೀ ಶಿವಬಾಬಾ ಯಾದ್ ಹೇ. ಇವತ್ತಿನ ಮಹಾವಾಕ್ಯವನ್ನು ಕೇಳೋಣ. मीठे बच्चे, तुम ईश्वरीय संप्रदाय हो. तुम्हें ज्ञान सूर्य बाप मिला है. अभी तुम जागे हो तो दूसरों को भी जगाओ. ಬಾಬಾ ನಮ್ಮ ಮಹತ್ವತೆಯನ್ನು ತಿಳಿಸಿಕೊಡ್ತಾರೆ. ನೀವೀಗ ಈಶ್ವರೀಯ ಸಂಪ್ರದಾಯದವರು. ಸ್ವಯಂ ಜ್ಞಾನ ಸೂರ್ಯ ತಂದೆ ಸಿಕ್ಕಿದ್ದಾರೆ. ನಾವೀಗ ಜಾಗೃತರಾಗಿದ್ದೀವಿ ಅಂದ ಮೇಲೆ ಅನೇಕರನ್ನು ಜಾಗೃತರನ್ನಾಗಿ ಮಾಡಬೇಕು. ಇವತ್ತಿನ ಪ್ರಶ್ನೆ, ಅನೇಕ ಪ್ರಕಾರ के टकराव का कारण तथा उसका निवारण क्या है. ಅನೇಕ ಪ್ರಕಾರದ ಘರ್ಷಣೆಗಳಿಗೆ ಕಾರಣ ಹಾಗೂ ಅದಕ್ಕೆ ನಿವಾರಣೆ ಏನು. ಇವತ್ತಿನ ಈ ಪ್ರಶ್ನೆಗೆ ಉತ್ತರವನ್ನು ನಾವು ಮಹಾವಾಕ್ಯದಲ್ಲೇ ಹುಡುಕಬೇಕು. ಆಮೇಲೆ ಇವತ್ತಿನ ಪ್ರಶ್ನೆ ಇದೆಯಲ್ಲ, ಇಟ್ ಈಸ್ ದ ನೀಡ್ ಆಫ್ ಅವರ್. ಎಲ್ಲ ಕಡೆ ಜಗಳ, ಮನ್ಯಾಗ ಜಗಳ, ಆಫೀಸ್ನಾಗ ಜಗಳ, ಮನಸ್ಸಿನಾಗ ಅವ್ರವ್ರೊಳಗೆ ಸೆಲ್ಫು ಜಗಳನೇ. ಈ ಎಲ್ಲ ಜಗಳಗಳಿಗೆ ಒರಿಜಿನಲ್ ಕಾರಣ ಏನು? ಕಾರಣ ಗೊತ್ತಾದ್ರಲ್ವ ನಿವಾರಣೆ ಮಾಡೋದು. ಆದ್ದರಿಂದ ಜಗಳ ಮುಕ್ತರಾಗಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ಮಹಾವಾಕ್ಯದಲ್ಲಿ ಮುರಳಿ ಕೇಳ್ತಾ ಇವತ್ತಿನ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋಣ. ಓಂ ಶಾಂತಿ. रूहानी बच्चों के पास बाप आए हैं, श्रीमत देने व समझाने. ಇವತ್ತಿನ ದಿನ ಪರಮಾತ್ಮ ಮಕ್ಕಳ ಬಳಿ ಬಂದಿದ್ದಾರೆ. ನಾವು ಬಾಬನ ಬಳಿ ಬಂದಿದ್ದೀವೋ, ಬಾಬಾ ನಮ್ಮ ಬಳಿ ಬಂದಿದ್ದಾರೋ? ನಾವೇನು ಇಲ್ಲಿಂದ ಇಲ್ಲೇ ಮೊಬೈಲ್ನಾಗ ಕುಂತು ಕೇಳೋರು, ನಾವೇನು ಎಲ್ಲೂ ಹೋಗಿಲ್ಲ. ಮುರಳಿ ಕೇಳಲಿಕ್ಕೆ ಮೊಬೈಲ್ನಾಗ ಕೇಳ್ತಿದ್ದೀವಿ. ಆದರೆ ಪರಮಾತ್ಮ ಬಂದ ನಮ್ಮ ಬಳಿ. ಎಲ್ಲಿಂದ ಎಲ್ಲಿಗೆ? 3 hours ಜರ್ನಿ, 4 hours ಜರ್ನಿ, 200 kilometers, 700 kilometersನಿಂದಲ್ಲ, ಪರಮಧಾಮದಿಂದ, ಈ ಲೋಕದಾಚೆ ತ್ರಿಲೋಕದಾಚೆ ಇರೋ ಪರಮಧಾಮದಿಂದ ಪರಮಾತ್ಮ ಮಕ್ಕಳ ಬಳಿ ಬಂದರೆ. ಯಾಕೆ ಬಂದರೆ? ಇವತ್ತಿನ ಮಹಾವಾಕ್ಯದಲ್ಲಿ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಾಬಾ ಮಾಡ್ತಾರೆ.
ಒಂದು ಸಮझಾನೆ, ಇನ್ನೊಂದು ಶ್ರೀಮತ್ ದೇನೆ. ಸಮझಾನೆ ಅಂದರೆ ತಿಳುವಳಿಕೆ ನೀಡುವುದು, ಶ್ರೀಮತ್ ದೇನೆ ಅಂದರೆ ಡೈರೆಕ್ಷನ್, ಆದೇಶವನ್ನು ಕೊಡುವುದು, ಅಡ್ವೈಸ್ ಮಾಡುವುದು. ಸ್ಥೂಲವಾಗಿ ಅನೇಕ ಜನ ಅಡ್ವೈಸ್ ಮಾಡ್ತಾರೆ. ಇಂಜಿನಿಯರ್ ಒಬ್ಬ ಸ್ಟೂಡೆಂಟಿಗೆ ಅಡ್ವೈಸ್ ಮಾಡ್ತಾ ಇರ್ತಾನೆ. ಇಂಜಿನಿಯರ್ ಅಡ್ವೈಸ್ ತಕ್ಕಂತೆ ಸ್ಟೂಡೆಂಟ್ ನಡೆದ್ರೆ ಅವನು ಒಬ್ಬ ಇಂಜಿನಿಯರೇ ಆಗುತ್ತಾನೆ. ಮೆಡಿಕಲ್ ಪ್ರೊಫೆಸರ್ ದಿನ ಪಾಠ ಮಾಡಿ ಅಡ್ವೈಸ್ ಮಾಡ್ತಾ ಇರ್ತಾರೆ ಸ್ಟೂಡೆಂಟ್ಸಿಗೆ. ಆ ಅಡ್ವೈಸ್ ತಕ್ಕಂತೆ ನಡೆದ್ರೆ ಅವನು ಮೆಡಿಕಲ್ ಪ್ರೊಫೆಷನಿಸ್ಟೇ ಆಗ್ತಾನೆ. ಒಬ್ಬ ಕಳ್ಳ, ಡಾಕು ಅಡ್ವೈಸ್ ಮಾಡ್ತಾ ಇರ್ತಾನೆ ಒಂದಿಷ್ಟು ಗುಂಪಿಗೆ. ಆ ಕಳ್ಳನ ಅಡ್ವೈಸ್ ತಕ್ಕಂತೆ ನಡೆದ್ರೆ ಕಳ್ಳರೇ ಆಗ್ತಾರೆ. ನಾವೆಷ್ಟು ಭಾಗ್ಯಶಾಲಿಗಳು, ನಮಗೆ ಅಡ್ವೈಸ್, ಕನ್ಸಲ್ಟನ್ಸಿ, ಮತ, ಸಲಹೆ, ಆದೇಶ, ನಿರ್ದೇಶನ ಕೊಡೋರು ಸ್ವಯಂ ಪರಮಾತ್ಮ. ಪರಮಾತ್ಮನ ಅಡ್ವೈಸಿಗೆ ಶ್ರೀಮತ. ಶ್ರೀ ಅಂದರೆ ಶ್ರೇಷ್ಠ. ಇದು ಬಹು ಆ್ಯಂಗಲ್ಲಿಂದ ಶ್ರೀಮತ. ಯಾಕೆಂದರೆ ಶಿವಬಾಬಾ ಶ್ರೇಷ್ಠಾತಿ ಶ್ರೇಷ್ಠ, ಅವನು ಕೊಡೋ ಅಡ್ವೈಸ್ ಇದು ಶ್ರೀಮತ. ಇದಕ್ಕೆ ಯಾಕೆ ಶ್ರೀಮತ ಅಂತ ಕರೆಯಲಾಗ್ತದೆ ಅಂದರೆ, ಜಗತ್ತಿನಲ್ಲಿ ಎಲ್ಲರ ಅಡ್ವೈಸ್ಗಿಂತ ಇದು ಪವಿತ್ರ, ಶ್ರೇಷ್ಠ, ಹೋಲಿ ಅಡ್ವೈಸ್, ಯಾರೂ ಕೊಡದೇ ಇರುವಂತಹ ಆತ್ಮಿಕ ಕಲ್ಯಾಣದ ಅಡ್ವೈಸ್. ಆದ್ದರಿಂದ ಇದು ಶ್ರೀಮತ. ಶ್ರೇಷ್ಠರಾಗ್ತೀವಿ, ಈ ಮತದಂತೆ ನಡೆದರೆ ನಾವು ಶ್ರೇಷ್ಠರಾಗ್ತೀವಿ. ಆದ್ದರಿಂದ ಇದು ಶ್ರೀಮತ. ಶ್ರೀ ಅಂದ್ರೆ ಶ್ರೇಷ್ಠ, ಮತನೂ ಶ್ರೇಷ್ಠ, ಕೊಡೋನು ಶ್ರೇಷ್ಠ, ನಾವು ಕೇಳೋರು ಶ್ರೇಷ್ಠ. ಇದರಂತೆ ನಡೆದ್ರೆ ನಾವು ಆಗೋದು ಶ್ರೇಷ್ಠನೇ. ಈ ಮತ ಸಿಗುವ ಸಮಯವೂ ಶ್ರೇಷ್ಠವಾದ ಸಂಗಮ ಯುಗ. ಯದ್ ಬಾಬಾ ಯಾಕೆ ಬಂದರೆ? ತಿಳುವಳಿಕೆ ನೀಡಲು, ಶ್ರೀಮತ ನೀಡಲು. ತಿಳುವಳಿಕೆ ಅಂದ್ರೇನು, ಶ್ರೀಮತ ಅಂದ್ರೇನು? ತಿಳುವಳಿಕೆ ಅಂದರೆ ವಿವೇಕ, ಅರಿವನ್ನು ನೀಡುವುದು. ಶ್ರೀಮತ ಅಂತಂದ್ರೇನು? ಆದೇಶವನ್ನು ಹೊರಡಿಸುವುದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಹೇಳೋದು. ಈಗ ಅಪ್ಪ ಇರ್ತಾನೆ, ಮಗನಿಗೆ ಹೇಳ್ತಾನೆ, ಕುಡಿದರೆ ಕರಳು ಹಾಳಾಗ್ತದೆ, ಬ್ರೈನ್ನಲ್ಲಿರುವ ಸೆಲ್ಸ್ ಸತ್ತೋಗ್ತದೆ, ಲಂಗ್ಸಿಗೆ ಹಾನಿ ಆಗ್ತದೆ, ಹಣ ಹಾಳಾಗ್ತದೆ, ನಮ್ಮ ಕೆಪಾಸಿಟಿ ಲೋಡೌನ್ ಆಗ್ತದೆ, ಕುಡಿದರೆ ರೊಕ್ಕ ದಿಕ್ಕಾಗಿ ಮನೆಗಳಲ್ಲಿ ಜಗಳಾಡಬೇಕಾಗ್ತದೆ, ಪರದಾಡಬೇಕಾಗ್ತದೆ, ಕುಡಿದರೆ ಹೀಗಾಗ್ತದೆ ಹಾಗಾಗ್ತದೆ ಅಂತ ಹೇಳುವುದು ತಿಳುವಳಿಕೆ. ಆದ್ದರಿಂದ ಮಗನೇ ಕುಡಿಯಬೇಡ ಅಂತ ಆದೇಶ ಹೊರಟಿಸಿದರೆ ಅದು ಮತ. ಶಿವಬಾಬಾ ನಮಗೆ ಎರಡು ಮಾಡ್ತಾರೆ, ತಿಳುವಳಿಕೆನೂ ಹೇಳುತ್ತಾರೆ, ಶ್ರೀಮತವನ್ನು ಕೊಡುತ್ತಾರೆ. ಫಸ್ಟ್ ಹಿಂಗೆ ಮಾಡು ಅಂತ ಹೇಳೋಕ್ಕಿಂತ ಮೊದಲು ತಿಳುವಳಿಕೆ ನೀಡಬೇಕು. ಯಾವಾಗಲೂ ಡೈರೆಕ್ಟಾಗಿ ಹಿಂಗೆ ಮಾಡಬೇಡ, ಹಿಂಗೆ ಮಾಡು ಅಂತ ಮತ ಕೊಟ್ಟರೆ, ಆದೇಶ ಕೊಟ್ಟರೆ ಯಾರೂ ಪಾಲಿಸಲ್ಲ. ಹಿಂಗೆ ಮಾಡಿದರೆ ಏನು ಲಾಭ, ಹಿಂಗೆ ಮಾಡದಿದ್ದರೆ ಏನು ಹಾನಿ, ಇದನ್ನೆಲ್ಲ ಸ್ಪಷ್ಟವಾಗಿ ತಿಳಿಸಿದರೆ ಇನ್ನೊಬ್ಬರು ಫಾಲೋ ಮಾಡ್ತಾರೆ. ಅದಕ್ಕೆ ಬಾಬಾ ಇವತ್ತು ತಿಳುವಳಿಕೆನೂ ನೀಡ್ತಾರೆ, ಶ್ರೀಮತನೂ ಹೇಳಲಿಕ್ಕೆ ಬಂದರೆ. ಹಾಗಾದರೆ ಯಾವ ಶ್ರೀಮತ ಬಾಬಾ ಕೊಡ್ತಾರೆ? ಎಷ್ಟು ಶ್ರೀಮತದಂತೆ ನಡೀತೀವೋ ಅಷ್ಟು ಶ್ರೇಷ್ಠರಾಗ್ತೀವಿ. ಬಾಬಾ ಎಲ್ಲ ಆ್ಯಂಗಲ್ಲಿಗೂ ಶ್ರೀಮತ ಕೊಡ್ತಾರೆ. ಪರ್ಸ್ನಲ್ ಪುರುಷಾರ್ಥಕ್ಕೆ ಶ್ರೀಮತ ಕೊಡ್ತಾರೆ, ಲೌಕಿಕ ಫ್ಯಾಮಿಲಿ ಜೊತೆಗೆ ಹೆಂಗೆ ಬಿಹೇವ್ ಮಾಡಬೇಕಂತ ಅದಕ್ಕೂ ಶ್ರೀಮತ ಕೊಡ್ತಾರೆ. ಬಾಬಾ ಕೊಡೋ ಶ್ರೀಮತಕ್ಕೆ ಈಶ್ವರೀಯ ಕೋಡ್ ಆಫ್ ಕಂಡಕ್ಟ್ ಅಂತ ಕರೆಯಲಾಗ್ತದೆ. ಬಾಬಾ ಕೊಡೋ ಶ್ರೀಮತ ದೇವತೆಗಳಾಗುವ ದೈವಿ ಕೋಡ್ ಆಫ್ ಕಂಡಕ್ಟ್. ಬಾಬಾ ಕೊಡೋ ಶ್ರೀಮತ ಇದು ಈಶ್ವರಿಯ ಕಾನ್ಸ್ಟಿಟ್ಯೂಷನ್, ಈಶ್ವರಿಯ ನಿಯಮಾವಳಿಗಳು, ಸಂಯಮಗಳು. ಕೆಲವೊಂದು ಶ್ರೀಮತಗಳು ಆರೋಗ್ಯ ವೃದ್ಧಿ ಮಾಡಿಕೊಳ್ಳುವ, ಆರೋಗ್ಯ ಶಕ್ತಿಶಾಲಿ ಮಾಡಿಕೊಳ್ಳುವ ಶ್ರೀಮತ. ಕೆಲವೊಂದು ಶ್ರೀಮತ ನನ್ನ ಸ್ಥಿತಿಗಾಗಿ ಶ್ರೀಮತ, ನನ್ನ ಪುರುಷಾರ್ಥ ತೀವ್ರಗೊಳಿಸಲಿಕ್ಕಾಗಿ ಶ್ರೀಮತ, ಲೌಕಿಕ ಫ್ಯಾಮಿಲಿಯಲ್ಲಿ ಹೇಗೆ ಬಿಹೇವ್ ಮಾಡಬೇಕಂತ ಶ್ರೀಮತ, ಲೌಕಿಕ ಜಾಬ್ನಲ್ಲಿ ಹೇಗಿರಬೇಕು ಎನ್ನುವ ಶ್ರೀಮತ. ಎಲ್ಲ ಶ್ರೀಮತಗಳನ್ನು ಬಾಬಾ ಕೊಡ್ತಾರೆ. ಈಶ್ವರೀಯ ಫ್ಯಾಮಿಲಿಯಲ್ಲಿ ಹೇಗಿರಬೇಕು, ನಿಮಿತ್ತ ಅಕ್ಕಂದಿರ ಜೊತೆಗೆ, ಸಮರ್ಪಿತರ ಜೊತೆಗೆ ಹೇಗಿರಬೇಕು, ಮಾರ್ಕೆಟಿಂಗಿಗೆ ಹೋದಾಗ ನಮ್ಮ ಶ್ರೀಮತ ಏನು, ಚಾಯ್ಸ್ ಮಾಡುವಾಗ ನಮಗೆ ಶ್ರೀಮತ ಏನು, ಪ್ರತಿಯೊಂದಕ್ಕೂ ಬಾಬಾ ಶ್ರೀಮತ ಕೊಡ್ತಾರೆ. ಅಲ್ಲಲ್ಲಲ್ಲೇ ಬಾಬಾ ಹೇಳ್ತಾರೆ. ಆ ಶ್ರೀಮತಗಳನ್ನು ನಾವು ಒಂದು ಕಾನ್ಸಲಿಡೇಟ್ ಫಾರ್ಮ್ನಲ್ಲಿ ನಮ್ಮ ಹತ್ರ ಇದ್ದರೆ ನಾವೆಂದಿಗೂ ನಮ್ಮಿಂದ ತಪ್ಪಾಗಲು ಸಾಧ್ಯ ಇಲ್ಲ. ಶ್ರೀಮತ ನಮಗೆ ರಕ್ಷಣಾ ಕವಚ, ತಪ್ಪು ಮಾಡುವುದರಿಂದ ನಮ್ಮನ್ನು ರಕ್ಷಿಸ್ತದೆ. ಆದರೆ ಆ ಶ್ರೀಮತ ನಾನು ಸ್ವೀಕರಿಸ್ಬೇಕಾದ್ರೆ ಬಾಬಾ ಮೊದಲು ತಿಳುವಳಿಕೆ ಹೇಳ್ತಾರೆ, ಯಾಕೆ ಹಿಂಗೆ ಮಾಡಬೇಕು, ಯಾಕೆ ಹಿಂಗೆ ಮಾಡಬಾರ್ದು,
ಇವತ್ತು ಬಾಬಾ ಕೆಲವೊಂದು ತಿಳುವಳಿಕೆಗಳನ್ನು, ಕೆಲವೊಂದು ಶ್ರೀಮತಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಇವತ್ತಿನ ಮಹಾವಾಕ್ಯದಲ್ಲಿ ಕೇಳೋಣ. ये तो बच्चे समझ गए हैं कि ड्रामा प्लान अनुसार सारा कार्य होना ही है. ಇದು ಒಂದು ತಿಳುವಳಿಕೆ. ಏನೆಲ್ಲ ಈ ಸೃಷ್ಟಿ ನಾಟಕದಲ್ಲಿ ನಡೀತಾ ಇದೆಯೋ, ನಾಟಕದ ಪ್ಲಾನ್ ಅನುಸಾರವಾಗಿ ಎಲ್ಲ ಕಾರ್ಯ ನಡೀತಾ ಇದೆ. ಇದು ಭಾಳ ಇಂಪಾರ್ಟೆಂಟ್ ತಿಳುವಳಿಕೆ. ಈ ತಿಳುವಳಿಕೆ ನಮಗೆ ಸ್ಥಿತಿಯನ್ನು ನಿಶ್ಚಿಂತವಾಗಿರಿಸುತ್ತದೆ. ಅವ್ರು ಈ ತಪ್ಪು ಮಾಡ್ಯಾರ, ಇವ್ರ ಕಾರಣದಿಂದ ಈ ರೀತಿ ಆಯಿತು ಅಂತ ಇನ್ನೊಬ್ಬರ ಮೇಲೆ ದೋಷಾರೋಪಣೆ ಹಾಕ್ತೀವಲ್ಲ, ಇನ್ನೊಬ್ಬರ ಮೇಲೆ ನಿರ್ದೋಷ ಭಾವನೆಯಿಂದ ನೋಡಲಿಕ್ಕೆ ಈ ಸೆಂಟೆನ್ಸ್ ಬಹಳ ಉಪಯುಕ್ತ. ಈ ತಿಳುವಳಿಕೆ ಎಲ್ಲವೂ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಕಾರ್ಯ ನಡೀತಾ ಇದೆ. ಅವ್ರವ್ರ ಪಾತ್ರ ತಕ್ಕಂತೆ ಅವ್ರವ್ರು ಕರೆಕ್ಟಾಗಿ ಅಭಿನಯಿಸ್ತಾ ಇದ್ದಾರೆ, ಯಾರ್ದು ದೋಷವಿಲ್ಲ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ತಿಳುವಳಿಕೆ ಬಾಬಾ ಹೇಳ್ತಾರೆ, ಬಾಕಿ ಸಮಯ ಥೋಡಾ ರಹಾ ಹೇ. ಟೀಚರ್ ಸ್ಟೂಡೆಂಟಿಗೆ ಹೇಳ್ತಾರೆ, ಎಕ್ಸಾಮ್ಸ್ಗೆ ಇನ್ನು ಓನ್ಲಿ 3 days ಬಾಕಿ ಇದೆ. ಎಷ್ಟು ಫಾಸ್ಟ್ ಓದಕ್ಕೆ ಶುರು ಮಾಡ್ತಾರೆ ಸ್ಟೂಡೆಂಟ್ಸ್. ಹಂಗೆ ಬಾಬಾ ಅಂತಾರೆ, ಇನ್ನು ಸ್ವಲ್ಪ ಸಮಯ ಇದೆ. ನಮ್ಮ ಪುರುಷಾರ್ಥ ತೀವ್ರಗೊಳ್ಬೇಕಲ್ಲ. ಇಸ್ ಭಾರತಕ್ಕೂ ರಾವಣಪುರಿ ಸೆ ವಿಷ್ಣುಪುರಿ ಬನಾನಾ ಹೇ. ಲೌಕಿಕ ಸ್ಟೂಡೆಂಟ್ಸಿಗೆ ಎಕ್ಸಾಮ್ಗೆ 3 ದಿನ ಇದೆ. ಅವ್ರ ಟಾರ್ಗೆಟ್ ಏನು? 100/100 ತಗೋಬೇಕು 3 ದಿನದಲ್ಲಿ ಓದಿ. ಈಗ ನಮ್ಮದು ಟಾರ್ಗೆಟ್ ಏನು? ಭಾರತವನ್ನು ರಾವಣಪುರಿ ಇದ್ದಿದ್ದು ವಿಷ್ಣುಪುರಿ ಮಾಡಬೇಕು. ಇದು ತಿಳುವಳಿಕೆ ನೀಡ್ತಿದ್ದಾರೆ ಬಾಬಾ. ಅಬು ಬಾಪು ಬಿ ಹೇ ಗುಪ್ತ, ಪಢಾಯಿ ಬಿ ಗುಪ್ತ ಹೇ, ಬಾಬನೂ ಗುಪ್ತ, ಶಿಕ್ಷಣನೂ ಗುಪ್ತ, ಸೆಂಟರ್ಸ್ ತೋ ಬಹುತ್ ಹೇ. ಭಗವಂತನ ಸೇವಾ ಕೇಂದ್ರ ಈಶ್ವರಿ ವಿಶ್ವವಿದ್ಯಾಲಯ ಬ್ರಾಂಚಸ್ ವಿಶ್ವ ತುಂಬ ಇದೆ. ಛೋಟೆ ಬಡೇ ಗಾಂವ್ ಮೇ ಛೋಟೆ ಬಡೇ ಸೆಂಟರ್ಸ್ ಹೇ. ದೊಡ್ಡದು ಸಣ್ಣ ಅನೇಕ ಸೇವಾ ಕೇಂದ್ರಗಳು, ದೊಡ್ಡೂರು ಸಣ್ಣೂರು ಹಳ್ಳಿಗಳಲ್ಲೂ ಈಗಿನ ಕಾಲದಲ್ಲಿ ಬಾಬನ ಸೇವಾ ಕೇಂದ್ರಗಳಿವೆ. ಸೇವಾ ಕೇಂದ್ರಗಳು ಬಹಳಿವೆ. ಬಚ್ಚೆ ಬಿ ಬಹುತ್ ಹೇ. ಬ್ರಹ್ಮಕುಮಾರ್ ಕುಮಾರಿಯರು, ಈಶ್ವರಿ ವಿದ್ಯಾರ್ಥಿಗಳು, ಅವರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಬಾಬಾ ಗುಪ್ತ, ಶಿಕ್ಷಣ ಗುಪ್ತ. ಅಬ್ ಬಚ್ಚನೆ ಚಾಲೆಂಜ್ ತೋ ದಿ ಹೇ और लिखना भी है. ಬಾಬಾ ಇನ್ನೊಂದು ತಿಳುವಳಿಕೆ ನೀಡ್ತಿದ್ದಾರೆ. ತಿಳುವಳಿಕೆ ಒಳಗೇ ನಾವು ಶ್ರೀಮತವನ್ನು ಕಲಿತುಕೊಳ್ಳುವವರೇ ಜಾಣರು. ಕೆಲವರಿಗೆ ತಿಳುವಳಿಕೆ ಹೇಳಿದ ಮೇಲೆ ಮತ್ತೆ ಶ್ರೀಮತ ಕೊಟ್ಟರಷ್ಟೇ ಅರ್ಥ ಮಾಡ್ಕೊತಾರೆ. ಈಗ ಇಷ್ಟರಲ್ಲೇ ನಾವು ತಿಳ್ಕೊಂಡು ಬಿಡ್ಬೇಕು. ಸಮಯಕ್ಕೆ ಥೋಡಾ ಹೇ ಅಂದ ತಕ್ಷಣ, ತಿಳುವಳಿಕೆ ಕೊಟ್ಟ ತಕ್ಷಣ ನಮ್ಗೆ ಶ್ರೀಮತ ಗೊತ್ತಾಗ್ಬೇಕು. ಹಾಂ, ಪುರುಷಾರ್ಥ ಬೇಗ ಮಾಡಬೇಕು. ಬಾಬಾ ಗುಪ್ತ, ಶಿಕ್ಷಣ ಗುಪ್ತ. ತಿಳುವಳಿಕೆ ಕೊಟ್ಟ ತಕ್ಷಣ ಶ್ರೀಮತ ಗೊತ್ತಾಗ್ಬೇಕು. ಹಾಗಾದರೆ ನನ್ನನ್ನು ನಾ ಗುಪ್ತ ಇಟ್ಕೋಬೇಕು. ಹೆಸರು ಕೀರ್ತಿ ನನಗೆಲ್ಲರದು ಮಾನ್ ಶಾನ್ ಬೇಕಂತ ಇಚ್ಛೆ ಹಪಾಹಪಿ ಪಡಬಾರದು. ತಿಳುವಳಿಕೆಯೊಳಗೆ ಎಷ್ಟು ಶ್ರೀಮತಗಳು ಅಡಗಿವೆ. ಅವರೇ ದೇವತೆಗಳು. ಇಶಾರೆ ಸೆ ಸಮझने वाले. अब बच्चों ने चैलेंज तो दी है और लिखना भी है. जब कोई लिटरेचर बनाना है तो उसमें लिखना है, हम इस अपनी भारत भूमि को स्वर्ग बनाकर ही छोड़ेंगे. ನೋಡ್ರಿ, ಬಾಬಾ ಸೇವೆಗಾಗಿ ಕೆಲವೊಂದು ಶ್ರೀಮತಗಳು, ಹೇಗೆ ಪುರುಷಾರ್ಥಕ್ಕಾಗಿ ಶ್ರೀಮತಗಳು, ಅನೇಕ ಆತ್ಮಗಳನ್ನು ಜಾಗೃತಗೊಳಿಸ್ಬೇಕಂತ ಮೀಟೆ ಬಚ್ಚೆಯಲ್ಲಿ ಹೇಳಿದ್ರಲ್ಲ ಬಾಬಾ, ಅನೇಕ ಆತ್ಮಗಳನ್ನು ಸಂದೇಶ ಕೊಡಲಿಕ್ಕಾಗಿ ಕೆಲವೊಂದು ಶ್ರೀಮತ. ಬಾಬಾ ಹೇಳ್ತಾರೆ, ಮಕ್ಕಳೀಗ ಲಿಟ್ರೇಚರ್ನಲ್ಲಿ ಬರಿಬೇಕು, ಪಾಂಪ್ಲೆಟ್ನಲ್ಲಿ ಬರಿಬೇಕು, ಫ್ಲೆಕ್ಸ್ ಮಾಡಿ ಹಾಕಿಸ್ರಿ. ಈಗ ನಮ್ಮ ಭಾರತವನ್ನು, ಈ ಭಾರತ ಭೂಮಿಯನ್ನು ನಾವು ಸ್ವರ್ಗ ಮಾಡಿಯೇ ಬಿಡ್ತೀವಿ. ಅಲ್ಲಿವರೆಗೂ ನಮ್ಮ ಸೇವೆ ನಾವು ಸ್ಟಾಪ್ ಮಾಡಲ್ಲ. ಸ್ವರ್ಗ ಆಗೋವರೆಗೂ ನಾವು ಸೇವೆಯಲ್ಲಿರೋರೆ. ತುಮಕೋ ಭಿ ಅಪ್ನಿ ಭಾರತ್ ಭೂಮಿ ಬಹುತ್ ಪ್ರಿಯ ಹೇ. ಆ್ಯಕ್ಚುಲಿ ರಿಯಲ್ ಪೆಟ್ರಿಯಾಟಿಕ್ ಅಂದರೆ ಈ ಜಗತ್ತಿನಲ್ಲಿ ನಾವು ಬ್ರಹ್ಮಕುಮಾರ್ ಕುಮಾರಿಯರು. ಯಾಕೆಂದರೆ ಪಾಪ ಆ ಪೆಟ್ರಿಯಾಟಿಸಮ್ ಇದ್ದುಕೊಂಡಂತಹ ಸ್ವತಂತ್ರ ಹೋರಾಟಗಾರರು ಜೀವನ ಪ್ರಾಣವನ್ನೇ ತೆತ್ತರು, ಹೊಡೆಸ್ಕೊಂಡ್ರು, ಜೈಲಿಗೆ ಹೋದರು, ಬ್ರಿಟಿಷರ್ಸ್ಗಿಂತ ತುಳಿಸ್ಕೊಂಡ್ರು, ಎಷ್ಟೆಲ್ಲ ಸಹನೆಯನ್ನು ಮಾಡಿದರು. ಯಾಕೆ? ಭಾರತವನ್ನು ಸ್ವತಂತ್ರಗೊಳಿಸಲಿಕ್ಕೆ. ಯಾಕೆಂದರೆ ಅವ್ರಿಗೆ ಭಾರತ ಭೂಮಿ ಮೇಲೆ ಪ್ರೀತಿ ಇತ್ತು. ನಾವು ರಿಯಲ್ ಫ್ರೀಡಮ್ ಫೈಟರ್ಸ್. ಜಗತ್ತಿನವರೆಲ್ಲ ರಾವಣನ ಜೈಲಿನಲ್ಲಿದ್ದಾರೆ. ಭಾರತೀಯರು ವಿಕಾರಕ್ಕೆ ವಶೀಭೂತರಾಗಿದ್ದಾರೆ, ಬಂಧಿತರಾಗಿದ್ದಾರೆ. ಈಗ ನಮಗೆ ನಮ್ಮ ಭಾರತ ಭೂಮಿ ಬಹಳ ಪ್ರಿಯ. ಯಾಕೆಂದರೆ ನಮಗೆ ಗೊತ್ತಿದೆ, ಈಗ ನಾವು ಚಾಲೆಂಜ್ ಮಾಡಿದ್ದೀವಿ, ಎಲ್ಲರನ್ನ ವಿಕಾರ ಮುಕ್ತರನ್ನಾಗಿ ಮಾಡ್ತೀವಿ, ನರಕವಾದ ಭಾರತವನ್ನು ಸ್ವರ್ಗ ಮಾಡ್ತೀವಿ. ಬಾಬಾ ತಿಳಿಸ್ತಾ ಇದ್ದಾರೆ, ತುಮ್ ಜಾನ್ತೆ ಹೋ ಯ ಭಾರತ್ ಹಿ ಸ್ವರ್ಗತ, ಇನ್ಕೋ 5000 ವರ್ಷ ಹುಯೆ. ನಾವು ರಿಯಲ್ ಸೆನ್ಸ್ನಲ್ಲಿ ಭಾರತವನ್ನು ಗೌರವಿಸ್ತೀವಿ. ಯಾಕೆಂದರೆ ನಮಗೆ ಗೊತ್ತಿತ್ತು, ಒಂದಾನೊಂದು ಕಾಲದಲ್ಲಿ ಇದೇ ಭಾರತ ಸ್ವರ್ಗವಾಗಿತ್ತು.
ಜहाँ ಡಾಲ್ ಡಾಲ್ ಪರ್ ಸೋನೆ ಕಿ ಚಿಡಿಯಾ ಬಸಾಯಿ ಕರ್ತಿ ಥಿ. ಕೇವಲ ಹಾಡಲ್ಲ, ಅದು ಪ್ರಾಕ್ಟಿಕಲ್. ಭಾರತ ಸ್ವರ್ಗವಾಗಿತ್ತು. ಹೇಗಿತ್ತು ಭಾರತ? ಭಾರತ ಬಹುತ್ ಶಾನದಾರ್ ಥಾ. ಭಾರತ ಸ್ವರ್ಗ ಇತ್ತು, ಬಹಳ ವೈಭವೀಪೂರ್ಣ ಇತ್ತು. ಅದಕ್ಕೇನಂತ ಹೆಸರು? ಇಸ್ಕೋ ಸ್ವರ್ಗ ಕಹ ಜಾತಾ ಹೈ. ಎಷ್ಟು ವರ್ಷದ ಹಿಂದಿತ್ತು? 5000 ವರ್ಷದ ಹಿಂದಿತ್ತು. ಸಬ್ಕೋ ರಾಸ್ತಾ ಬತಾನಾ ಹೈ और कोई ಕಿಟಪಿಟ್ ಕಿ ಬಾತ್ ನಹಿ. ಎಲ್ಲರಿಗೂ ಮಾರ್ಗ ತೋರಿಸ್ಬೇಕು. ಸ್ವರ್ಗದಲ್ಲಿ ಬರಬೇಕಾದ್ರೆ ಈ ರೀತಿ ಇರಬೇಕು, ಸ್ವರ್ಗದಲ್ಲಿ ಬರಬೇಕಾದ್ರೆ ಜ್ಞಾನ ಕೇಳಬೇಕು, ಸ್ವರ್ಗದಲ್ಲಿ ಬರಬೇಕಾದ್ರೆ ಮುರಳಿ ಕೇಳಬೇಕು. ಎಲ್ಲರಿಗೂ ಸಂದೇಶ ಕೊಡ್ರಿ. ಇದಕ್ಕೆ ಮತ್ತೆ ಸ್ವರ್ಗ ಮಾಡಲಿಕ್ಕೆ ಅವ್ರ ಜೊತೆಗೆ ಯುದ್ಧ ಮಾಡು, ಜೈಲಿಗೆ ಹೋಗು, ಹೊಡೆದಾಡು, ಇದೇನಿಲ್ಲ ಸ್ಥೂಲವಾದದ್ದು. ಅಲ್ಲಿ ಪಾಪ ಸ್ವತಂತ್ರತೆಗೋಸ್ಕರ ಹೊಡೆದಾಡಿದ್ರು. ಇಲ್ಲಿ ಸ್ಥೂಲ ಹೊಡೆದಾಟ ಇಲ್ಲ, ಕಿಟಿಪಿಟಿ ಇಲ್ಲ, ಕಿರಿಪಿರಿ ಇಲ್ಲ. ಎಲ್ಲರಿಗೂ ಸಂದೇಶ ಕೊಟ್ಟರೆ ಸಾಕು. ಇಸ್ ಭಾರತ್ ಕೋ ಶ್ರೀಮತ್ ಪರ್ ಹಮ್ಕೋ ಸ್ವರ್ಗ ಜರೂರ್ ಬನಾನಾ ಹೈ. ಭಾರತ ಸ್ವರ್ಗ ಮಾಡಲಿಕ್ಕೆ ನಮ್ಮ ಹತ್ರ ಯಾವ ಬಲ ಇದೆಯಪ್ಪ? ನಾವೇನು ಬಿಲ್ಲು ಬಾಣ ಕಲ್ತೀವ? ನಾವೇನು ಬಾಂಬ್ಸು ರೈಫಲ್ ಇಟ್ಕೊಂಡು ಅಡ್ಡಾಡೋರ ಭಾರತ ಸ್ವರ್ಗ ಮಾಡಲಿಕ್ಕೆ? ನಮ್ಮ ಹತ್ರ ಇರೋದು ಬಲ ಒಂದೇ, ಯುದ್ಧ ಬಲವಲ್ಲ, ಸ್ಥೂಲವಾದಂತಹ ವೆಪನ್ಸಿನ ಬಲನೂ ಅಲ್ಲ. ನಮ್ಮ ಹತ್ರ ಇರುವ ಶಕ್ತಿಶಾಲಿ ಬಲ ಶ್ರೀಮತದ ಬಲ. ಪರಮಾತ್ಮನ ಶ್ರೀಮತದಂತೆ ನಡೆಯುವವರಿಗೆ ಶ್ರೀಮತದ ಬಲ ಜನರೇಟ್ ಆಗ್ತದೆ ಅಂತರಂಗದಲ್ಲಿ. सबको रास्ता बताना है, आपस में बैठ राय करनी चाहिए. ನೋಡ್ರಿ, ಬಾಬಾ ತಿಳುವಳಿಕೆನೂ ಹೇಳ್ತಾರೆ, ಶ್ರೀಮತನೂ ಕೊಡ್ತಾರೆ. ಶ್ರೀಮತ ಏನು ಕೊಟ್ಟರು? ಪ್ರಿಂಟ್ ಮಾಡಿಸ್ರಿ, ಅನೇಕರಿಗೆ ದಾರಿ ತೋರಿಸ್ರಿ, ಭಾರತ ಸ್ವರ್ಗ ಆಗ್ತದಂತ ಹೇಳ್ರಿ, ನಾವು ಭಾರತ ಸ್ವರ್ಗ ಮಾಡೇ ಮಾಡ್ತೀವಂತ ಹೇಳ್ರಿ. ಇದು ಶ್ರೀಮತ. ಇನ್ನೊಂದು ಸೇವೆ ಪ್ರತಿಯಾಗಿ ಬಾಬಾ ಕೊಡೋ ಶ್ರೀಮತ. ನೀವು ಸೇವೆ ಮಾಡಬೇಕು, ಬಾಬಾನ ಸಂದೇಶ ಕೊಡಬೇಕಂತೇಳಿ ಹೆಂಗೆ ತೆಲಿಗೆ ತಿಳಿದಂಗೆ ನಾವು ಎಲ್ಲೆಲ್ಲೋ ಹೋಗಿ ಸೇವೆ ಮಾಡಿಬಿಡೋದಲ್ಲ. ಬಾಬಾ ಹೇಳ್ಯಾರ ಸೇವೆ ಮಾಡಬೇಕು, ಅಲ್ಲೋಗಿ ಸಂದೇಶ ಕೊಡ್ತೀನಿ, ಇಲ್ಲೋಗಿ ಸಂದೇಶ ಕೊಡ್ತೀನಿ ಅನ್ನೋದಲ್ಲ. ಸೇವೆ ಮಾಡಲಿಕ್ಕೂ ಶ್ರೀಮತ ಇದೆ. ಶ್ರೀಮತಬದ್ಧ ಪ್ರಿನ್ಸಿಪಲ್ಡ್ ರಾಜ್ಯವನ್ನು ನಾವು ಸ್ಥಾಪನೆ ಮಾಡ್ತಿದ್ದೀವಿ ಅಂದಮೇಲೆ ಪ್ರಿನ್ಸಿಪಲ್ಗಳನ್ನು ನಾವು ಫಾಲೋ ಮಾಡಬೇಕು. ಬಾಬಾ ಕೊಡೋ ಶ್ರೀಮತವೇ ನಮಗೆ ಪ್ರಿನ್ಸಿಪಲ್ಸ್, ನಮಗೆ ನಿಯಮಗಳು. ಸೇವೆ ಮಾಡೋಕ್ಕೆ ಏನು ಶ್ರೀಮತ ಅಂದರೆ, ನಾವೆಲ್ಲರೂ ಸೇವಾ ಕೇಂದ್ರದಲ್ಲಿ ಬಂದು ಅಲ್ಲಿರುವ ಸಹೋದರ ಸಹೋದರಿಯರು ಹಾಗೂ ಸಮರ್ಪಿತ ಅಕ್ಕಂದಿರು ಸೇರಿ ಡಿಸ್ಕಸ್ ಮಾಡಬೇಕು. ಪ್ರೀತಿಯಿಂದ ವಿಚಾರ ವಿನಿಮಯ ಮಾಡಬೇಕು. ಈಗ ಹೇಗೆ ನಾವು ಸೇವೆ ಮಾಡೋಣ, ಎಲ್ಲಿ ಎಕ್ಸಿಬಿಷನ್ ಹಾಕೋಣ, ಚಿತ್ರಗಳ ಮೂಲಕ ಏನಂತ ಅಡ್ವರ್ಟೈಸ್ ಮಾಡಿಸೋಣ, ಪೇಪರ್ನಲ್ಲಿ ಏನಂತ ಪ್ರಿಂಟ್ ಹಾಕ್ಸೋಣ, ಚಿತ್ರ ಹಾಕ್ಸೋಣ, ಪರಸ್ಪರ ಸೆಮಿನಾರ್ ಮಾಡಬೇಕು. ಆ ರೀತಿ ಮಾಡಿದರೆ ನಮ್ಮ ಸೇವಾ ಸಕ್ಸಸ್ ಆಗ್ತದೆ. ನಾನು ತೆಲಿಗೆ ತೆಗೆದಂಗೆ ನಾ ಪೇಪರಿಗೆ ಹಾಕ್ಸಿದ್ದೆ, ನಾನು ತೆಲಿಗೆ ತೆಗೆದಂಗೆ ನಾನು ಬಾಬಾ ಬರ್ತಾರಂತ ಸಂದೇಶ ಕೊಟ್ಟೆ ಅಲ್ಲ. ಸೇವಾ ಕೇಂದ್ರಕ್ಕೆ ಹೋಗಿ ನಿಮಿತ್ತ ಅಕ್ಕಂದಿರು, ಸಮರ್ಪಿತ ಅಕ್ಕಂದಿರ ಮುಂದೆ ಡಿಸ್ಕಸ್ ಮಾಡಿ ನಾವು ಇದನ್ನು ಮಾಡಬೇಕು. ಅವರ ಸಲಹೆ ಪ್ರಕಾರ ಮಾಡಬೇಕು. ಅದು ಗೌರವಾನ್ವಿತವಾದ ಸೇವೆ. ಇದು ಸೇವೆ ಮಾಡೋಕ್ಕೂ ಒಂದು ಶ್ರೀಮತ ಇದೆ ಅಲ್ವಾ? ಬಾಬಾ ತಿಳಿಸ್ತಾ ಇದ್ದಾರೆ ಹೇಗೆ ಅಲ್ಲಿ ಗೌರ್ಮೆಂಟವರು ಎಲ್ಲ MLAಗಳಿರ್ತಾರೆ, ಎಲ್ಲ MP ಗಳಿರ್ತಾರೆ ಅಂತ ಹೇಳಿ MAಗಳು MP ಗಳು ತಮಗೇನು ಬೇಕು ತಮ್ಮ ಊರಿಗೆ ನಿಯಮ ಮಾಡ್ಕೊಂಡು ಬಿಡ್ತಾರಾ? ನಾನು ಈ ಊರಿನ MLA, ನಾನೇನು ಬೇಕಾದ ನಿಯಮ ಮಾಡ್ತೀನಿ? ಇಲ್ಲ, ಅದು ಸಭೆಯಲ್ಲಿ ಇಡಬೇಕು, ಪಾಸ್ ಆಗಬೇಕು, ಅದ್ರಾಗ ಮೆಜಾರಿಟಿ ಹ್ಞೂ ಅಂತ ಒಪ್ಪಬೇಕು, ಆವಾಗ ನಿಯಮ ಆಗ್ತದೆ. ನಾವೊಂದೇನೋ ನಿಯಮ ಮಾಡೋಕ್ಕೆ ಹೋದೆ, ಮೆಜಾರಿಟಿ ಅದನ್ನು ಅಪ್ರೂವ್ ಮಾಡಲಿಲ್ಲ, ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಅದು ನಿಯಮ ಮಾಡೋಕ್ಕಾಗಲ್ಲ. ಹಾಗೆ ಅವ್ರು ಹೇಗೆ ಅಧಿಕಾರ ಇದ್ರೂ ತೆಲಿಗೆ ತಿಳಿದಂಗೆ ನಿಯಮ ಮಾಡೋಕ್ಕಾಗಲ್ಲ. ಆ ಗೌರ್ಮೆಂಟವರು ಏನು ಮಾಡ್ತಾರೆ? ಪರಸ್ಪರ ಸೇರ್ತಾರೆ, ಪರಸ್ಪರ ಭಾರತವನ್ನು ಹೇಗೆ ಸುಧಾರಣೆ ಮಾಡೋದು, ರಾಯ್ ಕರ್ತೆ ಹೇ. ये जो इतने मतभेद हो गए उसको आपस में मिलाकर ठीक करे और भारत में शांति सुख कैसे स्थापन करे. ಪಾಪ ಆ ಗೌರ್ಮೆಂಟ್ ಅವರು ಡಿಸ್ಕಸ್ ಮಾಡ್ತಾರೆ, ಎಷ್ಟು ಜಾತಿ ಭೇದಗಳಾಗಿವೆ, ನಮ್ಮ ಜಾತಿ ನಿಮ್ಮ ಜಾತಿ, ನಮಗೆ ಅದು ಎಲ್ಲ ಫೆಸಿಲಿಟಿ ಬೇಕು, ನಮಗೆ ಈ ಫೆಸಿಲಿಟಿ ಬೇಕಂತ ಎಷ್ಟು ಜಗಳಾಡ್ತಾರೆ, ಗುದ್ದಾಡ್ತಾರೆ. ಇದನ್ನೆಲ್ಲ ಹೆಂಗೆ ಬಗೆಹರಿಸೋದು ಅಂತ ಅವರೆಲ್ಲ ಸೇರಿ ಮೀಟಿಂಗ್ಸ್ ಮಾಡಲ್ವಾ? ಬಾಬಾ ತಿಳಿಸ್ತಾ ಇದ್ದಾರೆ, ಅದು ಸ್ಥೂಲವಾದ ಗೌರ್ಮೆಂಟ್. ಪಾಪ ಗೌರ್ಮೆಂಟವರು ಪುರುಷಾರ್ಥ ಮಾಡ್ತಾರೆ ಸುಖ ಶಾಂತಿ ಸ್ಥಾಪನೆ ಮಾಡೋದು ಹೇಗೆ ಅಂತ. ನಮ್ಮದೊಂದು ಗೌರ್ಮೆಂಟ್ ಇದೆ, ನಮ್ಮದು ಒಂದು ಗೌರ್ಮೆಂಟ್. ಇದು ಪಾಂಡವ ಗೌರ್ಮೆಂಟ್ ಗಾಯಿ ಹುಯಿ ಹೇ. यह बड़ी ईश्वरीय गवर्नमेंट है. इनको वास्तव में कहा जाता है पावन ईश्वरीय गवर्नमेंट. पतित पावन बाप ही पतित बच्चों को बैठ पावन दुनिया का मालिक बनाते हैं. ಶುಭಾಬ ನೋಡ್ರಿ, ನಮ್ಮ ಈ ಸಂಗಮಯುಗದ ಮಹತ್ವತೆ ತಿಳಿಸ್ಕೊಡ್ತಾರೆ. ನಮ್ಮದಿದು ಈಶ್ವರೀಯ ಪರಿವಾರವೂ ಒಂದು ಗೌರ್ಮೆಂಟ್. ಆ ಗೌರ್ಮೆಂಟ್ನಲ್ಲಿ ಹೆಂಗೆ ಪ್ರೆಸಿಡೆಂಟ್ ಹೈಯೆಸ್ಟ್ ಪೋಸ್ಟ್, ಹಂಗೆ ಈ ಗೌರ್ಮೆಂಟ್ನಲ್ಲಿ ನಮ್ಮ ಪ್ರೆಸಿಡೆಂಟ್ ಶಿವಬಾಬಾ ಹೈಯೆಸ್ಟ್ ಪೋಸ್ಟ್. ಶಿವಬಾಬಾ ನಮಗೆ ಎಲ್ಲದಕ್ಕೂ ಸೀಲ್ ಒತ್ತು ಕೊಡಬೇಕು, ಈ ರೀತಿ ಸೇವೆ ಮಾಡಿರಿ, ಈ ರೀತಿ ಪುರುಷಾರ್ಥ ಮಾಡಿರಿ, ಆವಾಗದು ನಿಯಮವಾಗ್ತದೆ. ಇದು ಶ್ರೇಷ್ಠವಾದ ಈಶ್ವರಿಯ ಪಾವನ ಗೌರ್ಮೆಂಟ್. ಬಾಬಾ ಹೇಳ್ತಾರೆ, ಈ ಗೌರ್ಮೆಂಟ್ನಲ್ಲಿ ನಾವು ಮೊದಲು ನಿಯಮ ಪ್ರಕಾರವಾಗಿರಬೇಕು.
ಆ ಗೌರ್ಮೆಂಟನ್ನೆಲ್ಲ ಎಲೆಕ್ಟ್ ಮಾಡಿದ್ದಾರೆ. ಅವರು ರೊಕ್ಕ ಕೊಟ್ಟು ರೊಕ್ಕ ಖರ್ಚು ಮಾಡಿ ನನಗೆ ಓಟ್ ಹಾಕ್ರಿ ಓಟ್ ಹಾಕ್ರಿ ಓಟ್ ಹಾಕ್ರಿ ಅಂತ ಹೇಳ್ಯಾರೆ. ಆವಾಗ ಜನ ಅವರಿಗೆ ಓಟ್ ಹಾಕಿ ಎಲೆಕ್ಟ್ ಮಾಡ್ಯಾರೆ, ಎಲೆಕ್ಷನ್. ಆದರೆ ಇಲ್ಲಿ ನಮ್ಮದು ಸೆಲೆಕ್ಷನ್. ಅಲ್ಲಿ ಎಲೆಕ್ಷನ್, ಇದು ಸೆಲೆಕ್ಷನ್. ಪರಮಾತ್ಮ ನಮ್ಮನ್ನು ಆರಿಸಿದ್ದಾರೆ. ಅಲ್ಲಿ ಜನರು ಎಲೆಕ್ಟ್ ಮಾಡ್ಯಾರೆ, ಅದಕ್ಕೆ ಅವರ ಮೇಲೆ MP ಗಳಾಗ್ಯಾರೆ. ಇಲ್ಲಿ ಪರಮಾತ್ಮ ನಮ್ಮನ್ನು ಎಲೆಕ್ಟ್ ಅಲ್ಲ, ಸೆಲೆಕ್ಟ್ ಮಾಡಿದ್ದಾರೆ. ಇಷ್ಟು ಜನರಲ್ಲಿ ಇವರು ನನ್ನ ಮಗು ಆಗಬೇಕು, ಇವ್ರು ನನ್ನ ಗೌರ್ಮೆಂಟಿನ ಪಿಲ್ಲರ್ ಆಗಬೇಕು, ಇವ್ರು ನನ್ನ ಗೌರ್ಮೆಂಟಿನ ನಮ್ಮ ಮೆಂಬರ್ ಆಗಬೇಕು ಅಂತ ಪರಮಾತ್ಮ ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ. ಇದು ನಿಯಮಬದ್ಧವಾದ ಗೌರ್ಮೆಂಟ್. ನಿಯಮಬದ್ಧವಾಗಿ ನಡೆದ್ರಷ್ಟೇ ಈ ಗೌರ್ಮೆಂಟ್ನಲ್ಲಿ ಸ್ಥಾನ. ಇಲ್ಲ, ನಿಯಮಬದ್ಧ ನಡೆದಿಲ್ಲ ಅಂದರೆ ಅವರ ನಿಯಮ ಉಲ್ಲಂಘನೆ ಅವರನ್ನು ಈ ಗೌರ್ಮೆಂಟ್ನಿಂದ ಕಿತ್ತಾಕ್ಬಿಡ್ತದೆ. ಶ್ರೀಮತಬದ್ಧವಾಗಿರಬೇಕು, ಯಾಕೆಂದರೆ ಬದ್ಧ ರಾಜ್ಯ ಸ್ಥಾಪನೆ ಮಾಡ್ತಾ ಇದ್ದೀವಿ. ಅದಕ್ಕೆ ತಂದೆ ತಿಳಿಸ್ತಾ ಇದ್ದಾರೆ, ಮಕ್ಕಳೇ, ಈ ಪತಿತ ಪಾವನ ತಂದೆಯೇ ಪತಿತ ಮಕ್ಕಳಿಗೆ ಕುಳಿತು ಪಾವನ ಜಗತ್ತಿನ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಎಂದು ಪರಮಾತ್ಮ ತಿಳುವಳಿಕೆ ನೀಡ್ತಾ ಇದ್ದಾರೆ. ये बच्चे ही जानते हैं, मुख्य है ही भारत का आदि सनातन देवी देवता धर्म. यह भी बच्चे जानते हैं, यह है रुद्र ज्ञान यज्ञ. ಮಕ್ಕಳಿಗೆ ಗೊತ್ತಾಗಿದೆ ಭಾರತದ ಒರಿಜಿನಲ್ ಧರ್ಮ ಆದಿ ಸನಾತನ ದೇವಿ ದೇವತಾ ಧರ್ಮ. ನಾವು ಯಾವುದ್ಯಾವುದೋ ಧರ್ಮವನ್ನು ನಮ್ಮದಂತ ನಾವು ಐಡೆಂಟಿಫೈ ಮಾಡ್ಕೊಳ್ಳೋದಲ್ಲ, ಗುರುತಿಸಿಕೊಳ್ಳೋದಲ್ಲ. ನಮ್ಮದು ಮೂಲ ಧರ್ಮ, ಆತ್ಮದ ಧರ್ಮ, ಭಾರತದ ಒರಿಜಿನಲ್ ಧರ್ಮ, ಭಾರತೀಯರ ಒರಿಜಿನಲ್ ಧರ್ಮ ದೇವತಾ ಧರ್ಮ, ದೈವಿ ಧರ್ಮ, ಸನಾತನ ಧರ್ಮ, ಆದಿ ಸನಾತನ ಧರ್ಮ. ದೈವಿ ಧರ್ಮ ಅಂದರೆ ದೈವಿ ಗುಣಗಳುಳ್ಳ ಧರ್ಮ. ಶಿವಬಾಬಾ ತಿಳಿಸ್ತಾ ಇದ್ದಾರೆ, ಇದು ಈಶ್ವರೀಯ ವಿಶ್ವವಿದ್ಯಾಲಯ. ಇಷ್ಟೊತ್ತನ ಏನಂದ್ರೆ ಬಾಬಾ, ಇದು ಒಂದು ಫ್ಯಾಮಿಲಿ. ಮತ್ತೊಮ್ಮೆ ಬಾಬಾ ಏನಂದ್ರೆ, ಈಶ್ವರೀಯ ವಿಶ್ವವಿದ್ಯಾಲಯ ಸ್ಕೂಲು, ನಾನು ಓದ್ಸಕ್ಕೆ ಬಂದೀನಿ, ಇದು ಶಿಕ್ಷಣ ಗುಪ್ತ ಅಂದರು ಬಾಬಾ. ಇನ್ನೊಮ್ಮೆ ಏನಂದ್ರೆ ಬಾಬಾ, ಈಶ್ವರೀಯ ವಿಶ್ವವಿದ್ಯಾಲಯ ಒಂದು ಗೌರ್ಮೆಂಟ್, ಪಾಂಡವ ಗೌರ್ಮೆಂಟ್. ಈಗ ಬಾಬಾ ಅಂತಾರೆ, ಈಶ್ವರೀಯ ವಿಶ್ವವಿದ್ಯಾಲಯ ಯಹ ರುದ್ರ ಜ್ಞಾನ ಯಜ್ಞ ಹೇ, ಇದು ಒಂದು ಯಜ್ಞ. ರುದ್ರ ಕಹಾ ಜಾತಾ ಹೇ ಈಶ್ವರ್ಕು, ಈಶ್ವರನಿಗೆ ರುದ್ರ ಅಂತ ಕರೆಯಲಾಗ್ತದೆ. ರುದ್ರ ಅಂತಂದರೆ ಪರಮಾತ್ಮ, ಈಶ್ವರ. ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಪರಮಾತ್ಮ ವಿಶೇಷವಾಗಿ ನಮಗೆ ಈಶ್ವರಿಯ ಶಿಕ್ಷಣವನ್ನು ನೀಡಿ ನಮಗೆ ರುದ್ರ ಜ್ಞಾನ ಯಜ್ಞದಲ್ಲಿ ಜ್ಞಾನ ಯಜ್ಞವನ್ನು ಪ್ರಜ್ವಲಿತ ಮಾಡ್ತಾ ಇದ್ದಾರೆ. ಲೌಕಿಕ ಯಜ್ಞ ಬೆಂಕಿ ಯಜ್ಞ, ಇಲ್ಲಿ ಜ್ಞಾನವೇ ಬೆಳಕು, ಜ್ಞಾನವೇ ಅಗ್ನಿ, ಜ್ಞಾನ ಅಗ್ನಿಯ ಯಜ್ಞ ಇದು. ಇದು ರುದ್ರ ಜ್ಞಾನ ಯಜ್ಞ. ಯಾಕೆಂದರೆ ರುದ್ರ ಅಂದರೆ ಈಶ್ವರ, ಸಂಸ್ಕೃತದಲ್ಲಿ ರುದ್ರ ಅಂದರೆ ಜ್ಯೋತಿ. ಆ ರುದ್ರ ಜ್ಯೋತಿ ಶಿವ ಸ್ಥಾಪಿಸಿರುವ ಯಜ್ಞ ಇದು. ತಂದೆ ತಿಳಿಸ್ತಾ ಇದ್ದಾರೆ, ಈ ರುದ್ರಜ್ಞಾನ ಯಜ್ಞವನ್ನು ಪರಮಾತ್ಮನೇ ಬಂದು ರಚಿಸಿದ್ದಾರೆ. ಉನ್ಹೋನೆ ತೋ ಟೈಮ್ ಲಂಬಾ ಚೌಡಾ ದೇ ದಿಯಾ ಹೈ, ಅಜ್ಞಾನನಿಂದ ಮೇ ಸೋಯೆ ಹುಯೆ ಹೈ. ಜಗತ್ತಿನ ಜನರದ್ದು ಒಂದೇನು ಅಜ್ಞಾನ ಅಂದರೆ, ಈ ಸೃಷ್ಟಿ ನಾಟಕದ ಆಯುಷ್ಯವನ್ನು, ಯುಗಗಳ ಆಯುಷ್ಯವನ್ನು ಬಹಳ ದೀರ್ಘ ತೋರಿಸ್ಬಿಟ್ಟಾರೆ. ಸತ್ಯುಗ 1,00,000 ವರ್ಷ, ತ್ರೇತಾಯುಗ 1,00,000 ವರ್ಷ. ಅದೇ ಎಲ್ಲದಕ್ಕಿಂತ ದೊಡ್ಡ ಅಜ್ಞಾನ. ಅಭಿ ತುಮಕೋ ಬಾಪ್ನೆ ಜಗಾಯ ಹೇ, ಆರಾಮ್ ಮಲಗಿಕೊಂಡಿದ್ದೆವು ನಾವು, ಇನ್ನೇನು ಈಗ ವಿನಾಶ ಆಗಲ್ಲ, ಇನ್ನೂ 1,00,000 ವರ್ಷ ಬೇಕು ಬಿಡು ಅಂತ ಪರಮಾತ್ಮ ಬಂದು ಚಲೋ ನಮಗೆ ಎಬ್ಬಿಸ್ಬಿಟ್ರು. ತುಮಕೋ ಫಿರ್ ಅವರಂಕೋ ಜಗಾನ ಹೇ, ಈಗ ನಾವು ಎದ್ದೀವಿ ಅಂದಮೇಲೆ ನಾವು ಸುಮ್ಮನೆ ಕೂತ್ಕೊಂಡು ನನ್ನ ಅಕ್ಕಪಕ್ಕ ಯಾರ್ಯಾರು ಮಕ್ಕೊಂಡಾರ ಎಲ್ಲರನ್ನ ಎಬ್ಬಿಸ್ಬಿಡ್ಬೇಕು. ಡ್ರಾಮಾ ಪ್ಲಾನ್ ಅನುಸಾರ ತುಮ್ ಜಗಾತೆ ರಹತೆ ಹೋ, ನಾಟಕದ ಪ್ಲಾನ್ ಅನುಸಾರವಾಗಿ ನಾವೆಲ್ಲರನ್ನ ಎಚ್ಚರಗೊಳಿಸ್ತಾ ಇರ್ತೀವಿ, ಜಾಗೃತ ಮಾಡ್ತಾ ಇರ್ತೀವಿ. ಬನ್ನಿ, ಪರಮಾತ್ಮ ಬಂದರೆ, ಜಗತ್ತಿನ ವಿನಾಶ ಸಮೀಪ ಇದೆ. इस समय तक जिसने जैसे जैसे जितना जितना पुरुषार्थ किया उतना ही कल्प पहले भी किया था. ಇಷ್ಟು ದಿನ ಯಾರು ಎಷ್ಟು ಪುರುಷಾರ್ಥ ಮಾಡಿದರು, ಎಷ್ಟು ಜನರಿಗೆ ಜಾಗೃತಗೊಳಿಸಿದ್ರು, ಎಷ್ಟು ಪುರುಷಾರ್ಥ ಮಾಡಿದೆವೋ ಅದೇ ರೀತಿ ನೆಕ್ಸ್ಟ್ ಕಲ್ಪದಲ್ಲೂ ಮಾಡ್ತೀವಿ ಅಂತ ಬಾಬಾ ನಮಗೆ ತಿಳುವಳಿಕೆ ಹೇಳುತ್ತಾರೆ. ಈ ತಿಳುವಳಿಕೆಯಿಂದ ನಾವು ಕಲಿಬೇಕಾಗಿದ್ದೇನು, ಓಹೋ ಈ ಕಲ್ಪದಂತೆ ನೆಕ್ಸ್ಟ್ ಕಲ್ಪ ನಡೀತಿದೆ ಅಂದಮೇಲೆ ಈ ಕಲ್ಪ ನಾವು ಚೆನ್ನಾಗಿ ಪುರುಷಾರ್ಥ ಮಾಡಿ ಸೇವೆ ಮಾಡಿದರೆ ಮುಂದಿನ ಕಲ್ಪನೂ ಚೆನ್ನಾಗಾಗ್ತದೆ. ಹಾಂ, ಯಹ ಯುದ್ಧಕ್ಕೆ ಮೈದಾನ ಹೇ. ನೋಡ್ರಿ, ಇಷ್ಟೊತ್ತನ ಯಜ್ಞ ಅಂದರೆ ಬಾಬಾ, ಈಗ ಬಾಬಾ ಅಂತಾರೆ ನಮ್ಮ ಪುರುಷಾರ್ಥ ಅಂದರೆ ಇದು ಒಂದು ಯುದ್ಧ ಇದ್ದಂತೆ. ಇದು ಯುದ್ಧದ ಮೈದಾನದಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ವರೆಗೂ ಎಷ್ಟು ಕ್ಯೂರಿಯಾಸಿಟಿ ಇರ್ತದೆ.
ಉತ್ತರಾವ್ ಚಢಾವ್ ತೋ ಹೋತಾ ಹಿ ಹೇ. ಒಮ್ಮೆ ಇವ್ರು ಗೆದ್ದಂಗೆ ಆಗ್ತಾ ಇರ್ತದೆ, ಅಷ್ಟೊತ್ತಿಗೆ ಇವ್ರು ಗೆದ್ದು ಬಿಡ್ತಾರೆ. ಇವ್ರು ಸೋತಂಗೆ ಆಗ್ಬಿಡ್ತದೆ, ಇನ್ನೊಬ್ರು ಸೋಲಾಗಿ ಬಂದುಬಿಡ್ತಾರೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಲಾಸ್ಟ್ ಮೂಮೆಂಟ್ವರೆಗೂ ಹೇಳಕ್ಕೆ ಬರೋದಿಲ್ಲ. ಹಾಗಿದು ಯುದ್ಧದ ಮೈದಾನ. ಹೇಳಿ, ನಮ್ಮ ಯುದ್ಧ ಯಾರ ಜೊತೆಗೆ? ಅಕ್ಕದ ಮನೆ ಪಕ್ಕದ ಮನೆಯವ್ರ ಜೊತೆಗೆ ಯುದ್ಧ ಅಲ್ಲ. ನಮ್ಮ ಯುದ್ಧ ಕಭಿ ಮಾಯಾ ಕಾ ಜೋರ್ ಹೋ ಜಾತಾ ಹೈ, ಕಭಿ ಈಶ್ವರೀಯ ಸಂತಾನ ಕಾ ಜೋರ್ ಹೋ ಜಾತಾ ಹೈ. ಬಾಬಾ ಹೇಳ್ತಾರೆ, ಕೆಲವೊಮ್ಮೆ ಮಾಯೆ ಜೋರಾಗಿ ಇನ್ನೇನು ಅದು ಗೆಲ್ತದೆ ಅಂತ ಆಗೋಷ್ಟೊತ್ತಿಗೆ ಮಕ್ಕಳು ತೀವ್ರ ಪುರುಷಾರ್ಥ ಮಾಡಿ ಅವ್ರಿಗೆ ಗೆದ್ದು ಬಿಡ್ತಾರೆ. ಮಾಯೆ ಮತ್ತು ಮಕ್ಕಳ ನಡುವೆ ಇದು ಯುದ್ಧ ನಡೀತಾ ಇದೆ. ಬಾಬಾ ತಂದೆಯ ನೆನಪು ಮಾಡೋಕ್ಕೆ ಹೇಳ್ತಾರೆ, ಮಾಯೆ ಮರ್ಸಕ್ಕೆ ಟ್ರೈ ಮಾಡ್ತದೆ. ಕಭಿ ಕಭಿ ಸರ್ವಿಸ್ ಬಡಿ ಅಚ್ಚಿ ತೇಜಿಸೆ ಚಲ್ತಿ ಹೇ. ಬಾಬಾ ತಿಳುವಳಿಕೆ ಹೇಳ್ತಾರೆ, ಮಕ್ಕಳೇ ನಿಮ್ಮದು ಕೆಲವೊಂದು ಸೇವೆ ಭಾಳ ಚೆನ್ನಾಗಿ ಮಾಡ್ತೀರಿ, ತೀಕ್ಷ್ಣವಾಗಿ ಸೇವೆ ಮಾಡಿ ಎಲ್ಲ ಸೇವೆಯಲ್ಲಿ ತೊಡಗಿರ್ತೀರಿ. ಕಭಿ ಕಹಾ ಬಚ್ಚೋ ಮೇ ಮಾಯಾ ಕೆ ವಿಘ್ನ ಪಡ ಜಾತೆ ಹೇ. ಕೆಲವೊಮ್ಮೆ ಮಕ್ಕಳಲ್ಲಿ ಮಾಯೆ ವಿಘ್ನಗಳು ಬಂದುಬಿಡ್ತವೆ. ಮಾಯಾ ಏಕದಮ್ ಬೇಹೋಶ್ ಕರ್ ದೇತಿ ಹೇ. ಮಾಯೆ ಇದ್ದಕ್ಕಿದ್ದಂತೆ ಮೂರ್ಛಿತರನ್ನಾಗಿ ಮಾಡಿಬಿಡ್ತದೆ. ಲಡಾಯಿ ಕಾ ಮೈದಾನ ತೋ ಹೇನಾ, ಇದು ಯುದ್ಧದ ಮೈದಾನವಾಗಿದೆ ಅಂತಾರೆ ಬಾಬಾ. ರಾವಣ ಮಾಯಾ ರಾಮ್ ಕಿ ಸಂತಾನ್ ಕೋ ಬೇಹೋಶ್ ಕರ್ ದೇತಿ ಹೇ. ರಾವಣ ಎಂಥ ಸ್ಟ್ರಾಂಗ್ ಇದೆ ಅಂದರೆ ರಾಮನ ಸಂತಾನರನ್ನು ಬೇಹೋಶ್ ಮೂರ್ಛಿತರನ್ನಾಗಿ ಮಾಡಿಬಿಡ್ತದೆ. ಲಕ್ಷ್ಮಣ ಕೇಳಿ ಬಿ ಕಹಾನಿ ಹೇನಾ, ಲಕ್ಷ್ಮಣಗೋಸ್ಕರ ಕತೆ ಇದೆ. ಲಕ್ಷ್ಮಣ ಎಂಥ ಸ್ಟ್ರಾಂಗ್, ಒಂದೇ ಒಂದು ಬಾಣದಿಂದ ಮೂರ್ಛಿತನಾಗಿ ಬಿಟ್ಟ. ಒಂದೇ ಬಾಣ ಮೂರ್ಛಿತ ಆಗಿಬಿಟ್ಟ ಲಕ್ಷ್ಮಣ. ಏನು ಮಾಡಿದ್ರು ಅವನಿಗೆ ಮತ್ತೆ ವಿಜಯ ಇಲ್ಲವೇ ಇಲ್ಲ. ಇನ್ನೇನು ಸತ್ತೇ ಹೋಗ್ಬಿಡ್ತಾನೆ, ರಾಮ ಯುದ್ಧ ಸೋತೇ ಬಿಡ್ತಾನೆ ಅನ್ನೋರಿಗೂ ಆಗಿತ್ತು. ಕೊನೆಗೆ ಸಂಜೀವಿನಿ ಬೂಟಿ ಕೊಟ್ಟ ಮೇಲೆ ಅವನಿಗೆ ಎಚ್ಚರಿಕೆ ಬಂದಿತು. ಹಾಗೆಯೇ ಇಲ್ಲಿನೂ ಸಹಿತ ಎಷ್ಟು ಸ್ಟ್ರಾಂಗ್ ಪುರುಷಾರ್ಥಿಗಳಿಗೂ ಮಾಯೆ ಆವೃತವಾಗಿ ಬಿಟ್ಟರೆ ಮೂರ್ಛಿತರಾಗಿಬಿಡ್ತಾರೆ. ಪುರುಷಾರ್ಥ ಸೇವೆ ಶ್ರೀಮತ ಬಿಟ್ಟು ಮನ್ಮತದಂತೆ ನಡೀತಾರೆ. ಇದು ಬೇಹೋಶ್ ಅಂತ ಅರ್ಥ. ಶ್ರೀಮತ ಬಿಟ್ಟು ಮನ್ಮತ ನಡೀತೀವಿ ಅಂದರೆ ಅದು ಬೇಹೋಶ್. ಪುರುಷಾರ್ಥನೆ ಮಾಡಲ್ಲ, ಸೇವೆನೇ ಮಾಡಲ್ಲ ಅಂದರೆ ಅದು ಬೇಹೋಶ್. ತುಮ್ ಕಹತೆ ಹೋ ಸಬ್ ಮನುಷ್ಯ ಕುಂಭಕರ್ಣಕ್ಕೆ ನೀಂದ ಮೇ ಸೋಯೇ ಹುಯೇ ಹೇ. ಎಲ್ಲ ಮನುಷ್ಯರು ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದಾರೆ. ಕುಂಭಕರ್ಣನ ನಿದ್ರೆ ಅಂದ್ರೇನು? ಜೋರು ಯುದ್ಧ ನಡೆಯಕತ್ತೈತಿ, ಅಣ್ಣನ ರಾಜ್ಯ ಕಳಾಕತ್ತೈತಿ, ಅಣ್ಣನ ಯೋಧರೆಲ್ಲ ಸೋಲಾಕತ್ತಾರ, ಆದ್ರೆ ಇವು ಆರಾಮ್ ಮಕ್ಕೊಂಡಾನ. ಅದಕ್ಕೆ ಕುಂಭಕರ್ಣನ ನಿದ್ರೆ ಅಂತಾರೆ. ಹಾಗೆ ಜಗತ್ತು ವಿನಾಶ ಆಗೋ ಹತ್ರ ಬಂದೈತಿ. ಇವ್ರು ಯಾರು ಜಗತ್ತಿನವ್ರು ಎದ್ದೇಳವಲ್ರು, ಪುರುಷಾರ್ಥ ಮಾಡೋವಲ್ರು, ಪರಿವರ್ತನೆ ಆಗೋಲ್ರು. ಇನ್ನೂ ಕೋಟಿ ವರ್ಷ ಐತಿ ಬಿಡು ಅಂತ ಮಕ್ಕೊಂಡಾರ. ಈಶ್ವರೀಯ ಸಂಪ್ರದಾಯ ಹಿ ಐಸೆ ಕಹತೆ ಹೋ. ಆ್ಯಕ್ಚುಲಿ ನಾವು ಹೀಗೆ ಮಲ್ಕೊಂಡಿದ್ವಿ. ಈಗ ಮುರಳಿ ಕೇಳಿದ ಮೇಲೆ, ಮಹಾವಾಕ್ಯ ಕೇಳಿದ ಮೇಲೆ ನಾವು ಎದ್ದಿದ್ದೀವಿ. ಇಲ್ದಿದ್ರೆ ನಾವು ಏನು ಪುರುಷಾರ್ಥ ಮಾಡ್ತಿರಲಿಲ್ಲ. ಬಾಬಾ ಬಂದ್ರಲ್ವಾ, ಜ್ಞಾನ ಸೂರ್ಯ ಮಿಲ ಅವ್ರ ಜಾಗುಟೆ ವಹಿ ಸಮझेंगे. ಯಾರು ಜ್ಞಾನ ಸೂರ್ಯ ನನಗೆ ಸಿಕ್ಕಾರೆ. ಶಿವಬಾಬಾ ಜ್ಞಾನ ಸಾಗರ. ಹೌದು, ಯಾಕೆ ಜ್ಞಾನ ಸಾಗರ ಶಿವಬಾಬಾ? ಸಮುದ್ರಕ್ಕೆ ಹೆಂಗೆ ದಡ ಇಲ್ಲೋ ಅವ್ನು ಜ್ಞಾನಕ್ಕೂ ದಡ ಇಲ್ಲ, ಆದ್ದರಿಂದ ಅವ್ನು ಸಾಗರ. ಶಿವಬಾಬಾ ಜ್ಞಾನ ಸೂರ್ಯ. ಯಾಕೆ ಶಿವಬಾಬಾ ಸೂರ್ಯ? ಹೆಂಗೆ ಸೂರ್ಯ ಉದಯ ಆದ ತಕ್ಷಣ ಮಕ್ಕೊಂಡವ್ರು ಎದ್ದು ಬಿಡ್ತಾರೋ ಹಾಗೆ ಶಿವಬಾಬಾ ನನ್ನ ಬಳಿ ಬಂದ ತಕ್ಷಣ ನಾನು ಅಜ್ಞಾನ ತಪ್ಪು ಮಾಯೆ ನಿದ್ರೆಯಲ್ಲಿ ಮಲಗಿದವನು ಎದ್ದು ಬಿಡ್ತೀನಿ, ಜಾಗೃತನಾಗ್ಬಿಡ್ತೀನಿ. ಆದ್ದರಿಂದ ಶಿವಬಾಬಾ ಜ್ಞಾನ ಸೂರ್ಯ. इसमें एक दो को कहने की भी कोई बात नहीं. ಬಾಬಾ ತಿಳಿಸ್ತಾ ಇದ್ದಾರೆ, ಇದರಲ್ಲಿ ಒಬ್ರಿಗೊಬ್ರು ಹೇಳೋ ಮಾತನಿಲ್ಲ, ತಾವೇ ತಿಳ್ಕೊಂಡು ಎದ್ದೇಳಬೇಕು. ತುಮ್ ಜಾನ್ತೆ ಹೋ ಬರೋಬ್ಬರ್ ಹಮ್ ಈಶ್ವರೀಯ ಸಂಪ್ರದಾಯ ಜಾಗೆ ಹೇ. ನಾವು ಈಶ್ವರೀಯ ಸಂಪ್ರದಾಯದವರು ಎದ್ದಿದ್ದೇವೆ. ಬಾಕಿ ದೂಸರೆ ಸಬ್ ಸೋಯೇ ಹುಯೇ ಹೇ. ಅಕ್ಕಪಕ್ಕ ಎಲ್ಲರನ್ನೊಂದ್ಸರ ನೋಡ್ರಿ, ಎಲ್ಲರೂ ಮಕ್ಕೊಂಡಾರ, ನಾವಷ್ಟೇ ಎದ್ದೀವಿ. ಬೆಳಿಗ್ಗೆ ಎದ್ದು ಅಮೃತ ವೇಳೆಯಲ್ಲಿ ಮುರಳಿ ಕೇಳ್ತಾರೆ ಕೆಲವೊಬ್ರು. ಅಮೃತ ವೇಳೆಯಲ್ಲಿ ಮುರಳಿ ಕೇಳಿದ್ರಂತೂ ಡಬಲ್. ಎಲ್ಲರೂ ಸ್ಥೂಲವಾಗಿಯೂ ಮಲಗಿರ್ತಾರೆ, ಆಮೇಲೆ ಅಜ್ಞಾನದ ನಿದ್ರೆಯಲ್ಲೂ ಮಲಗಿರ್ತಾರೆ. ತಂದೆ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಈಗ ನಾವು ಎದ್ದಿದ್ದೀವಿ. ಯಾಕೆಂದರೆ ಯಾರು ಸಿಕ್ಕರೆ? ಜ್ಞಾನ ಸೂರ್ಯ. ವ ಯಹ ನಹಿ ಜಾನ್ತೆ ಕಿ ಪರಂಪಿತ ಪರಮಾತ್ಮ ಆ ಗಯಾ ಹೇ ಬಚ್ಚೋಂಕೋ ವರ್ಷ ದೇನೆ. ಅವ್ರು ಮಲಗಿದ್ದಾರೆ, ನಾವು ಎದ್ದಿದ್ದೀವಿ. ಏನು ಡಿಫ್ರೆನ್ಸ್ ಪಾ? ಏನಂದರೆ ಅರಿವಿದ್ದವರು ಎದ್ದಾರೆ ಅಂತ ಅರ್ಥ. ಯಾವರಿವು? ಪರಂಪಿತ ಪರಮಾತ್ಮ ಮಕ್ಕಳಿಗೆ ಆಸ್ತಿ ಕೊಡಲು ಬಂದಿದ್ದಾನೆ ಎನ್ನುವ ಅರಿವು ನಿಶ್ಚಯ ಇದ್ದವ್ರು ಎದ್ದಿದ್ದಂತೆ. ಆಮೇಲೆ ಪರಮಾತ್ಮ ಬಂದಾನಂತ ಖಬರ ಯಾರಿಗಿಲ್ಲ, ನಮಗೆ ಆಸ್ತಿ ಸಿಗೋದು ಸಮಯ ಇದು ಅಂತ ಗೊತ್ತೇ ಯಾರಿಗಿಲ್ವೋ, ಅವ್ರು ಮಲ್ಕೊಂಡಾರೆ. ಬಿಲ್ಕುಲ್ ಭೂಲ್ ಗಯೇ ಹೇ. ಬಾಪ್ ಭಾರತ್ ಮೇ ಹಿ ಆತೆ ಹೇ. ಭಾರತದ ಗೌರವ ನೋಡ್ರಿ. ಪರಮಾತ್ಮ ಇಷ್ಟು ದೇಶದ ಅಮೇರಿಕಾ ಆಸ್ಟ್ರೇಲಿಯಾ ಎಲ್ಲ
ಅವನ್ನೆಲ್ಲ ಬಿಟ್ಟು ಪರಮಾತ್ಮ ಬರೋದು ಯಾವ ದೇಶದಲ್ಲಿ? ಭಾರತದಲ್ಲೇ ಪರಮಾತ್ಮ ಬರ್ತಾರೆ. ಅಂದಮೇಲೆ ಭಾರತ ಪರಮಾತ್ಮನಿಗೂ ಪ್ರಿಯನೇ, ನಮಗೂ ಪ್ರಿಯನೇ ಆಗಿದೆ. ಶಿವಬಾಬಾ ತಿಳಿಸ್ತಾರೆ, ಮಕ್ಕಳೇ, ಈಗ ನಾವು ಸಂಪೂರ್ಣವಾಗಿ ಭಾರತದ ಮೇಲೆ ಗೌರವ ಇಡಬೇಕಾಗಿದೆ. ತಂದೆ ತಿಳಿಸ್ತಾ ಇದ್ದಾರೆ, ಪರಮಾತ್ಮನ ಜನ್ಮಭೂಮಿ ಭಾರತ. ಆದ್ದರಿಂದಲೇ ಭಾರತದಲ್ಲಿ ಶಿವ ಜಯಂತಿ ಅಂತ ಆಚರಿಸ್ತಾರೆ. ಯಾವ ಮಹಾಪುರುಷರು ಯಾವ ದೇಶದಲ್ಲಿ ಹುಟ್ಟಿರ್ತಾರೋ ಅವರು ಅಲ್ಲಿ ಚೆನ್ನಾಗಿ ಅವರ ಹಬ್ಬವನ್ನು ಆಚರಿಸ್ತಾರೆ. ನೆಲ್ಸನ್ ಮಂಡೇಲ ಭಾರತದಲ್ಲೋ ಅಮೇರಿಕಾದಲ್ಲೋ ಅವ್ರ ಹಬ್ಬ ಆಚರಿಸಂಗಿಲ್ಲ ಅಷ್ಟು. ಅವ್ರು ಯಾವ ದೇಶದವರು ಆ ದೇಶದವರು ಅಲ್ಲಿ ಆಚರಿಸ್ತಾರೆ. ಗಾಂಧಿ ಜಯಂತಿ ನಾವೆಷ್ಟು ಸಂಭ್ರಮದಿಂದ ನ್ಯಾಷನಲ್ ಹಾಲಿಡೇ ಮಾಡ್ಕೊಂಡು ಆಚರಿಸ್ತೀವಿ. ಬೇರೆ ದೇಶದವರು ಅಷ್ಟು ಆಚರಿಸಲ್ಲ. ಯಾರು ಯಾವ ದೇಶಕ್ಕಾಗಿ ವರ್ಕ್ ಮಾಡಿರ್ತಾರೋ ಆ ದೇಶದಲ್ಲಿ ಅದನ್ನು ಚೆನ್ನಾಗಿ ಆಚರಿಸ್ತಾರೆ. ಅಬ್ರಾಹಿಂ ಲಿಂಕನು, ಜಾನ್ ಎಫ್ ಕೆನಡಿದೋ ಅವ್ರ ದೇಶದಲ್ಲಿ ಆಚರಿಸ್ಕೊತಾರೆ. ಶಿವ ಜಯಂತಿಯನ್ನು ಭಾರತದಲ್ಲೇ ಆಚರಿಸ್ತಾರೆ ಇಷ್ಟು ಧೂಮ್ಧಾಮಾಗಿ. ಹಾಗಿದುವೇ ಪ್ರೂಫ್ ಶಿವ ಬರೋದು ಭಾರತದಲ್ಲೇ. ಆದ್ದರಿಂದ ಶಿವ ಜಯಂತಿಯನ್ನು ಭಾರತದಲ್ಲಿ ಆಚರಿಸ್ತೀವಿ. ಜರೂರು ಉಸ್ನೆ ಆಕರ್ ಕುಚ್ ತೋ ಕಿಯಾ ಹೋಗನ. ಮನುಷ್ಯರು ಬಂದೇನೋ ಒಂದಿಷ್ಟು ಅಲ್ಪ ಸ್ವಲ್ಪ ತಮ್ಮ ಯೋಗದಾನ ಸೇವಾದಾನ ಮಾಡಿದ್ದಕ್ಕೇ ಎಷ್ಟೆಲ್ಲ ವರ್ಷಗಳ ಗಟ್ಟಲೆ, ಸೆಂಚುರೀಸ್ ಗಟ್ಟಲೆ ಅವ್ರದ್ದೆಲ್ಲ ಬರ್ತ್ಡೇಸ್ಗಳನ್ನು ಮಾಡ್ತಾರೆ. ಇನ್ನು ಪರಮಾತ್ಮ ಬಂದಾನಂದ್ರೆ ಅವ್ನು ಸುಮ್ಮನೆ ಕುಂದಿರ್ತಾನ? ಅವನು ಬಹುದೊಡ್ಡ ಸೇವೆಯನ್ನು ಮಾಡಿ ಹೋಗಿದ್ದಾನೆ, ಬಹುದೊಡ್ಡ ಉಪಕಾರ ಮಾಡಿ ಹೋಗಿರ್ತಾನೆ. ಅದಕ್ಕೋಸ್ಕರ ಅವನ ಕರ್ತವ್ಯದ ಪ್ರತೀಕವಾಗಿ, ಅವನು ಮಾಡಿರುವ ಉಪಕಾರದ ಪ್ರತೀಕವಾಗಿ ನಾವು ಶಿವರಾತ್ರಿಯನ್ನು ಆಚರಿಸುತ್ತೇವೆ. ಬುದ್ಧಿ ಕೇತಿ ಜರೂರ್ ಆಕರ್ ಸ್ವರ್ಗಕ್ಕೆ ಸ್ಥಾಪನಾ ಕಿ ಹೋಗಿ. ನೋಡ್ರಿ, ಎಲ್ಲಕ್ಕಿಂತ ದೊಡ್ಡ ಉಪಕಾರ ಪರಮಾತ್ಮ ಮಾಡಿದ್ದೇನು? ಸ್ವರ್ಗದ ಸ್ಥಾಪನೆ. ಭಾರತವನ್ನು ಸ್ವರ್ಗ ಸ್ಥಾಪನೆ ಮಾಡಬೇಕಂತ ವಿವೇಕಾನಂದರಿಗೆ ಭಾಳ ಆಸೆ ಇತ್ತು. ಭಾರತವನ್ನು ಸ್ವರ್ಗ ಮಾಡಬೇಕಂತ ಗಾಂಧೀಜಿಯವರಿಗೆ ಭಾಳ ಆಸೆ ಇತ್ತು. ಅವರೆಲ್ಲ ಸಂಕಲ್ಪ ಈಡೇರಿಸ್ಲಿಕ್ಕೆ ಅವ್ರ ಕೈಯಲ್ಲಿ ಆಗಲಿಲ್ಲ. ಯಾಕೆಂದರೆ ಸ್ವರ್ಗ ಸ್ಥಾಪನೆ ಮಾಡುವ ಕಾರ್ಯ ಪರಮಾತ್ಮಂದು. ಈಗ ಪರಮಾತ್ಮ ಅವ್ರದ್ದೆಲ್ಲ ಸಂಕಲ್ಪ ಈಡೇರಿಸ್ಲಿಕ್ಕೆ ಬಂದರೆ ಭಾರತ ಸ್ವರ್ಗ ಮಾಡ್ತಾರೆ. ಸ್ವರ್ಗ ಮಾಡಿದ ಪರಮಾತ್ಮನ ಪ್ರತಿಯಾಗಿ ಎಷ್ಟು ಹಬ್ಬ ವೈಭವ, ಮಂದಿರಗಳು. ಪ್ರೇರಣಾ ಸೆ ಥೋಡೆ ಸ್ಥಾಪನೆ ಹೋಗಿ. ಹಾಗಾದರೆ ಭಾರತ ಸ್ವರ್ಗ ಹೆಂಗೆ ಸ್ಥಾಪನೆ ಮಾಡ್ತಾನೆ ಪರಮಾತ್ಮ? ಛೂಮಂತ್ರದಿಂದ ಮಾಡ್ತಾನ. ಪರಮಾತ್ಮ ಭಾರತ ಸ್ವರ್ಗ ಹೆಂಗೆ ಮಾಡ್ತಾನೆ? ಮೇಲ್ ಕುಂತು ಪ್ರೇರಣೆಗಳನ್ನು ಕಳಿಸಿ ಮಾಡ್ತಾನ, ತರಂಗಗಳಿಂದ ಮಾಡ್ತಾನ. ಯಹಾ ತೋ ತುಮ್ ಬಚ್ಚೋಂಕು ರಾಜಯೋಗ ಸಿಖಾಯಾ ಜಾತಾ ಹೇ. ಇದು ಯಾವುದೊಂದು ಬ್ಲಫ್ ಮಾಡುವ ಜ್ಞಾನ ಅಲ್ಲ. ನಮ್ಮನ್ನು ಮೂರ್ಖರು, ಫೂಲು ಅಂತಾರಲ್ಲ ಮೊನ್ನೆ ಬಾಬಾ, ಏಪ್ರಿಲ್ ಫೂಲ್, ಹಂಗೆ ಮಾಡುವ ಜ್ಞಾನ ಅಲ್ಲ. ಇದು ವಾಸ್ತವಿಕ ಜ್ಞಾನ. ಪ್ರೇರಣೆಯಿಂದಾಗಲಿ ಛೂಮಂತ್ರದಿಂದಾಗಲಿ ಭಾರತ ಸ್ವರ್ಗ ಮಾಡಲ್ಲ ಬಾಬಾ. ಶಿಕ್ಷಣ, ಎಜುಕೇಷನ್, ಸಿಸ್ಟಮ್ಯಾಟಿಕ್ ಎಜುಕೇಷನ್ ನೀಡಿ ನಮ್ಮನ್ನು ಸ್ವರ್ಗಕ್ಕೆ ಕಳಿಸುವ ಯೋಗ್ಯರನ್ನಾಗಿ ಮಾಡಿ ಭಾರತವನ್ನು ಸ್ವರ್ಗ ಮಾಡ್ತಾರೆ ಪರಮಾತ್ಮ. ನಾನು ಮನೆಯಲ್ಲಿರ್ತೀನಿ, ಪ್ರೊಫೆಸರ್ ಮನೆಯಲ್ಲಿರ್ತಾರೆ, ನಾನು ಸ್ಟೂಡೆಂಟ್ ಮನೆಯಾಗಿರ್ತೀನಿ. ಕ್ಲಾಸಸ್ ಇಲ್ಲ, ಏನಿಲ್ಲ. ಈ ಪ್ರೊಫೆಸರು ನೀನು ಮೆಡಿಕಲ್ ಸ್ಟೂಡೆಂಟ್ ಆಗು, ನೀ ಡಾಕ್ಟರ್ ಆಗಂತ ಪ್ರೇರಣೆ ಕೊಟ್ಟ ತಕ್ಷಣ ನಾನು ಡಾಕ್ಟರ್ ಆಗಿಬಿಡ್ತಾನ? ಹೋಗಬೇಕು, ಓದಬೇಕು, ಸಮ್ಮುಖದಲ್ಲಿರಬೇಕು, ಆವಾಗ ಪ್ರಾಕ್ಟಿಕಲ್ ನಾವು ಡಾಕ್ಟರ್ ಆಗ್ತೀವಿ. ಹಾಗೆ ನಾವು ದೇವತೆ ಆಗಬೇಕು, ಭಾರತ ಸ್ವರ್ಗ ಆಗಬೇಕಾದ್ರೆ ಪರಮಾತ್ಮ ಪ್ರಾಕ್ಟಿಕಲ್ ಕೆಳಗಡೆ ಬರಬೇಕು, ರಾಜಯೋಗ ಕಲಿಸ್ಬೇಕು, ಆವಾಗ ನಾವು ದೇವತೆಗಳಾಗ್ತೀವಿ. ಈ ಒಂದು ಮಹತ್ತರ ಕಾರ್ಯಕ್ಕಾಗಿ ಶಿವ ಜಯಂತಿ ಆಚರಿಸ್ತೀವಿ. ಹಾಗಾದರೆ ಏನು ಕಲಿಸ್ತಾರೆ ಬಾಬಾ? ಯಾದ್ ಕಿ ಯಾತ್ರಾ ಸಮझाई ಜಾತಿ ಹೇ. ನೆನಪಿನ ಯಾತ್ರೆಯನ್ನು ಹೇಗೆ ಮಾಡಬೇಕನ್ನೋದನ್ನು ಪರಮಾತ್ಮ ತಿಳಿಸ್ತಾರೆ. ನೆನಪು ಮಾಡುವುದು, ಶಿವನ ನೆನಪು ಮಾಡುವುದು, ಇದು ಒಂದು ಯಾತ್ರೆ. ಯಾಕೆ ಯಾತ್ರೆ? ಪರಂಧಾಮ ತಲುಪಿಸುತ್ತದೆ ಈ ನೆನಪಿನ ಯಾತ್ರೆ. ಪ್ರೇರಣಾ ಸೆ ಕೋಯಿ ಆವಾज़ ಹೋತಿ ಹಿ ನಹಿ. समझते हैं शंकर की भी प्रेरणा होती है, तब तो ये यादव मूसल आदि बनाते हैं, परंतु इसमें प्रेरणा की कोई बात नहीं, तुम समझ सकते हो. ಪರಮಾತ್ಮ ಹೇಳ್ತಾರೆ, ಲೌಕಿಕದ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಶಂಕರನ ಪ್ರೇರಣೆಯಿಂದ ಹೊಸ ಹೊಸ ಬಾಂಬ್ಸ್ಗಳನ್ನು ಕಂಡುಹಿಡಿತಿದ್ದಾರೆ ಈ ಯುರೋಪಿಯನ್ಸ್ ಎಲ್ಲ ಅಂತ. ಬಾಬಾ ಹೇಳ್ತಾರೆ, ಪ್ರೇರಣೆಯಿಂದ ಏನೂ ನಡೆಯುವುದಿಲ್ಲ. ಹಾಗಾದ್ರೆ ಅವರೆಲ್ಲ ಬಾಂಬ್ಸ್ ತಯಾರು ಮಾಡ್ತಿದ್ದಾರಲ್ಲ, ಪ್ರೇರಣೆಯಿಂದ ತಯಾರು ಮಾಡ್ತಾ ಇಲ್ಲ ಅಂದರೆ ಅವ್ರು ಹೆಂಗೆ ತಯಾರು ಮಾಡ್ತಿದ್ದಾರಪ್ಪ? ಬಾಬಾ ತಿಳುವಳಿಕೆ ನೀಡ್ತಾರೆ, ತುಮ್ ಸಮಜ್ ಗಯೆ ಉನೋಂಕಾ ಪಾರ್ಟ್ ಹೈ ಡ್ರಾಮಾ ಮೇ ಯೇ ಮೂಸಲಾದಿ ಬನಾನೆ ಕಾ. ಆ ಆತ್ಮಗಳಲ್ಲಿ ಬಾಂಬ್ಸ್ಗಳನ್ನು ಕಂಡುಹಿಡಿಯುವ, ಬಾಂಬ್ಸ್ಗಳನ್ನು ಅಪ್ಡೇಟ್ ಮಾಡುವಂಥ ಪಾತ್ರ ನೋಂದಾಯಿಸಲ್ಪಟ್ಟಿದೆ. ಅದಕ್ಕೋಸ್ಕರ ಅವ್ರು ಮಾಡ್ತಾರೆ. ಪ್ರೇರಣಾ ಕಿ ಬಾತ್ ನಹಿ. ಡ್ರಾಮಾ ಅನುಸಾರ ವಿನಾಶ ತೋ ಜರೂರ್ ಹೋನಾ ಹಿ ಹೇ. ವಿನಾಶ ಆಗಬೇಕು ಅನ್ನೋದು ಇದು ಯಾವುದೋ ಮನುಷ್ಯನ ಸಂಕಲ್ಪ ಅಲ್ಲ. ವಿನಾಶ ಆಗಬೇಕು ಅನ್ನೋದು ಪರಮಾತ್ಮನ ಸಂಕಲ್ಪನೂ ಅಲ್ಲ. ವಿನಾಶ ಆಗಬೇಕು ಅನ್ನೋದು ಇದು ಡ್ರಾಮಾ ಸಂಕಲ್ಪ.
ಡ್ರಾಮಾನುಸಾರ ವಿನಾಶ ಆಗ್ತದೆ. ಡ್ರಾಮಾದ ಯಾವ ಪಾತ್ರವನ್ನು, ಯಾವ ದೃಶ್ಯವನ್ನು ಯಾರೂ ಸಹ ಬದಲಾವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗಾಯ ಹುआ है महाभारत लड़ाई में मूसलादि काम आए. ಮುಂಬರುವ ಮಹಾವಿನಾಶದಲ್ಲಿ ಈಗ ಏನೆಲ್ಲ ಆಟೋಮಿಕ್ ವೆಪನ್ಸ್ಗಳನ್ನು ತಯಾರು ಮಾಡ್ತಿದ್ದಾರೋ ಅದು ಬಹಳ ಉಪಯುಕ್ತ ಬರ್ತದೆ ಅಂತಲೂ ಸಹ ಶಾಸ್ತ್ರಗಳಲ್ಲಿ ಬರೆದಿಟ್ಟಿದ್ದಾರೆ. ಅದನ್ನು ಅವರು ವನಿಕೆ ಅನ್ನೋ ಶಬ್ದಗಳಿಂದ ಅಲ್ಲಿ ವರ್ಣಿಸಿದ್ದಾರೆ. ಯಾಕೆಂದರೆ ಆ ಟೈಮಿಗೆ ಸಂಸ್ಕೃತದಲ್ಲಿ ಮಿಸೈಲ್ಸು, ವೆಪನ್ಸು, ಆಟೋಮಿಕ್ ಅನ್ನೋ ಶಬ್ದಗಳಿರಲಿಲ್ಲಲ್ಲ, ಅದಕ್ಕೋಸ್ಕರ ವನಿಕೆ ಅಂತ ಬರೆದಿಟ್ಟಿದ್ದಾರೆ. तो जो पास्ट हो गए है वह फिर रिपीट होगा, तुम ಗ್ಯಾರಂಟಿ करते हो. ಈಗಿನ ಈ ಕಲಿಯುಗದ ಪ್ರಪಂಚದಲ್ಲಿ ಗ್ಯಾರಂಟಿ ಅನ್ನೋ ಶಬ್ದನೇ ಇಲ್ಲ. ಆದರೆ ನಮ್ಮ ಹತ್ರ ಗ್ಯಾರಂಟಿ ಅನ್ನೋ ಶಬ್ದ ಇದೆ. ಯಾಕೆಂದರೆ ಪರಮಾತ್ಮ ನಮಗೆ ಹೇಳ್ಕೊಟ್ಟಿದ್ದಾರೆ, ನಾವೀಗ ವಿಶ್ವಕ್ಕೆ ಚಾಲೆಂಜ್ ಮಾಡಿದ್ದೀವಿ, ವಿಶ್ವಕ್ಕೆ ಗ್ಯಾರಂಟಿ ಕೊಡ್ತೀವಿ, ಭಾರತ್ ಮೇ ಸ್ವರ್ಗ ಸ್ಥಾಪನೆ ಕರೆಂಗೆ ಹಿ, ನಾವು ಭಾರತದಲ್ಲಿ ಸ್ವರ್ಗ ಸ್ಥಾಪನೆ ಮಾಡದೇ ಮಾಡ್ತೀವಿ. ಸ್ವರ್ಗ ಅಂದ್ರೇನು? ಜहाँ एक धर्म होगा. तुम ऐसे नहीं लिखते कि अनेक धर्म विनाश होंगे. वह तो चित्र में लिखा हुआ है स्वर्ग की स्थापना होती है तो दूसरा कोई धर्म नहीं होता है. ಚಿತ್ರದಲ್ಲಿ ಬರೆಯಲ್ಪಟ್ಟಿದೆ ಸ್ವರ್ಗದ ಸ್ಥಾಪನೆ ಆಗಲಿದೆ. ಈಗ ಜಸ್ಟ್ ಬಾಬಾ ಸ್ವರ್ಗದ ಡೆಫಿನಿಷನ್ ಏನು ಹೇಳಿದ್ರು? ಎಲ್ಲಿ ಒನ್ ರಿಲಿಜನ್ ಎಕ್ಸಿಸ್ಟೆನ್ಸ್ನಲ್ಲಿರ್ತದೋ ಅದು ಸ್ವರ್ಗ. ಈಗ ಸ್ವರ್ಗ ಸ್ಥಾಪನೆ ಆಗಲಿದೆ ಅಂದರೆ ಅರ್ಥ ಏನು? ಇಟ್ಸ್ ಅಂಡರ್ಸ್ಟುಡ್, ಅನೇಕ ಧರ್ಮಗಳ ವಿನಾಶ. ಏಕಧರ್ಮ ಸ್ಥಾಪನೆ ಅಂದರೆ ಅರ್ಥ ಏನು? ಅನೇಕ ಧರ್ಮದ ವಿನಾಶ ಆಗ್ತದೆ ಅಂತ ಅರ್ಥ. ಅದಕ್ಕೆ ಬಾಬಾ ತಿಳಿಸ್ತಾ ಇದ್ದಾರೆ, ನಾವೇನು ಅದನ್ನು ಮತ್ತೆ ಸಪ್ರೇಟ್ ಹೇಳಬೇಕಾಗಿಲ್ಲ. ಏಕಧರ್ಮ ಸ್ಥಾಪನೆ ಸ್ವರ್ಗ ಬರ್ತದೆ ಅಂದರೆ ಅನೇಕ ಧರ್ಮ ವಿನಾಶ ಅಂತ ಅರ್ಥ ಆಗ್ತದೆ. ಅಭಿ ತುಮಕೋ ಸಮಜ್ ಮೇ ಆತಾ ಹೈ, ನಮಗೀಗೆಲ್ಲ ಗೊತ್ತಾಗಿದೆ. ಶಿವ ಬಾಬಾ ತಿಳುವಳಿಕೆ ನೀಡ್ತಾ ಇದ್ದಾರೆ. ಸಬ್ಸೆ ಬಡಾ ಪಾರ್ಟ್ ಹೇ ಶಿವ ಕಾ, ಎಲ್ಲರಿಗಿಂತ ದೊಡ್ಡ ಪಾತ್ರ ಶಿವಂದೇ. ವಿಶ್ವದಲ್ಲಿ ಎಲ್ಲರಿಗಿಂತ ದೊಡ್ಡ ಪಾತ್ರ ಶಿವಂದು. ದೊಡ್ಡ ಅಂದರೆ ಏನರ್ಥ? ಲೆಂಗ್ದಿ ಪಿರಿಯಡಿನ ಪಾತ್ರ ಅಂತ ಅರ್ಥ ಅಲ್ಲ. ಒಂದು ಲೆಂಗ್ದಿ ಪಾತ್ರ ಏನಿಲ್ಲ. ಸಂಗಮ ಯುಗದಲ್ಲಿ ಬಂದು ನಮಗೆ ಜ್ಞಾನ ಕೊಟ್ಟು 100 ವರ್ಷ ಪಾತ್ರ ಮಾಡ್ಬೋದು. ಇನ್ನು ನಮ್ಮ ಭಕ್ತಿಗೆ ಫಲ ಕೊಡ್ಬೋದು ಅಷ್ಟೇ ದ್ವಾಪರ ಕಲಿಯುಗದಲ್ಲಿ. ಆದರೆ ಶಿವನ ಪಾತ್ರ ಏನು ಭಾಳ ದೊಡ್ಡದೇನಿಲ್ಲ, ಲೆಂಗ್ದಿ ಅಲ್ಲ, ಆದರೆ ಶ್ರೇಷ್ಠವಾದ ಪಾತ್ರವಾಗಿದೆ. ಎಲ್ಲ ಮನುಷ್ಯಾತ್ಮರಿಗಿಂತ ದೇವಾತ್ಮಗಿಂತ ಶ್ರೇಷ್ಠ ಪಾತ್ರ. विष्णु सो ब्रह्मा कैसे बनते हैं, ब्रह्मा सो फिर विष्णु कैसे बनते हैं, ब्रह्मा का और विष्णु का क्या संबंध है, यह सेंसिबल बच्चों की बुद्धि में झट आ जाता है. ಜಾಣ ಮಕ್ಕಳಿಗೆ ಬ್ರಹ್ಮ ವಿಷ್ಣು ಅಂದರೆ ಯಾರು ಅನ್ನೋದು ಗೊತ್ತಾಗ್ತದೆ. ಇದೇ ಬ್ರಹ್ಮ ತಂದೆಯೇ ನಾರಾಯಣ ಆಗ್ತಾರೆ ಸತ್ಯುಗದಲ್ಲಿ. ಆವಾಗ ಲಕ್ಷ್ಮೀನಾರಾಯಣರಿರ್ತಾರೆ. ಆ ಲಕ್ಷ್ಮೀನಾರಾಯಣರ ಕಂಬೈನ್ಡ್ ರೂಪವೇ ವಿಷ್ಣು. ಅದೇ ಬ್ರಹ್ಮನೇ, ವಿಷ್ಣುನೇ, ನಾರಾಯಣನೇ 5000 ವರ್ಷ ಅರ್ಥಾತ್ 84 ಜನ್ಮ ಪಡೆದು ಸತ್ಯ ತ್ರೇತ ದ್ವಾಪರ ಕಲಿಯುಗ ಮುಗಿಸಿ ಸಂಗಮದಲ್ಲಿ ಬ್ರಹ್ಮ ಆಗ್ತಾರೆ. ಇದು ಬಹಳ ಗುಹ್ಯವಾದ ಮಾತು ಅಂತ ಬಾಬಾ ತಿಳಿಸ್ತಾರೆ. ಜಾಣ ಮಕ್ಕಳ ಬುದ್ಧಿಗಷ್ಟೇ ಅರ್ಥ ಆಗ್ತದೆ. ದೈವಿ ಸಂಪ್ರದಾಯ ತೋ ಬಂತೆ ಹಿ ಹೇ, ये एक ही बात नहीं, इन बातों को तुम बच्चे समझते हो. ಇದು ನಾವು ದೈವಿ ಸಂಪ್ರದಾಯದವ್ರು ಆಗ್ತಾ ಇದ್ದೀವಿ, ಈ ಮಾತು ಮಕ್ಕಳಷ್ಟೇ ತಿಳ್ಕೊಂಡಿದ್ದೀವಿ ಅಂತಾರೆ ಬಾಬಾ. ದುನಿಯಾ ಮೇ ಏಕ್ ಭೀ ಮನುಷ್ಯ ನಹಿ ಸಮಜ್ತಾ. ಜಗತ್ತಿನ ಜನರಿಗೆ ನಾರಾಯಣ ಅಂದರೆ ಯಾರು, ಲಕ್ಷ್ಮಿ ಅಂದರೆ ಯಾರು, ವಿಷ್ಣು ಅಂದರೆ ಯಾರು ಒಬ್ಬರಿಗೂ ಗೊತ್ತಿಲ್ಲ. ವಿಷ್ಣುವಿನಿಗೆ ಸಾಮಾನ್ಯವಾಗಿ 4 ಭುಜಗಳನ್ನು ತೋರಿಸ್ತಾರೆ. ನಾರಾಯಣನಿಗೆ ಇಲ್ಲಿ ಈಶ್ವರಿ ವಿಶ್ವವಿದ್ಯಾಲಯದ ನಿಮ್ಮದು ಏಮ್ ಆ್ಯಂಡ್ ಆಬ್ಜೆಕ್ಟ್ ಚಿತ್ರ ನೋಡಿರ್ಬೋದು ನೀವು 7 days ಕೋರ್ಸ್ನಲ್ಲಿ. ಅಲ್ಲೇ ನಾರಾಯಣನಿಗೆ 2 ಭುಜ ಇದೆ, ವಿಷ್ಣುವಿನಿಗೆ 4 ಭುಜ ಇದೆ. ವಿಷ್ಣುವಿನಿಗೆ 4 ಭುಜ ಅಂದರೆ 2 ಕೈ ಮತ್ತು ಆಪ್ರೇಷನ್ ಮಾಡಿ ಅಟ್ಯಾಚ್ ಮಾಡಿದ್ರಾ? ಅಲ್ಲ, ಲಕ್ಷ್ಮೀನಾರಾಯಣರ ಕಂಬೈನ್ಡ್ ರೂಪ ವಿಷ್ಣು. ಬಾಬಾ ತಿಳಿಸ್ತಾ ಇದ್ದಾರೆ, ಈ ಮಾತು ಯಾರಿಗೂ ಹೊರಗಿನವ್ರಿಗೆ ಅರ್ಥನೇ ಆಗೋದಿಲ್ಲ. ದುನಿಯಾ ಮೇ ಏಕ್ ಭೀ ಮನುಷ್ಯ ನಹಿ ಸಮಜ್ತಾ, ಬಾಕಿ 4 ಭುಜ ವಾಲ ಕೋಯಿ ಮನುಷ್ಯ ಹೋತೇ ನಹಿ. ವಿಷ್ಣು ಅನ್ನೋದು ವಾಸ್ತವಿಕ ವ್ಯಕ್ತಿಯ ಚಿತ್ರವಲ್ಲ, ಅದು ದ್ಯೋತಕವಾದ ಚಿತ್ರವಷ್ಟೇ. ಯಾದಗಾರ್, ಸಿಂಬಾಲಿಕ್ ಪಿಕ್ಚರೇ ವಿನಃ ಅದು ಪ್ರಾಕ್ಟಿಕಲ್ ಪಿಕ್ಚರ್ ಏನಲ್ಲ ವಿಷ್ಣು ಅನ್ನುವಂಥದ್ದು. ಬಾಬಾ ತಿಳಿಸ್ತಾ ಇದ್ರೆ, ಯ ಸೂಕ್ಷ್ಮತನ್ಮಯ ಏಮ್ ಆಬ್ಜೆಕ್ಟ್ ದಿಕ್ಲಾತೆ ಹೇ ಪ್ರವೃತ್ತಿ ಮಾರ್ಗಕ.
ಯಾಕೆ ವಿಷ್ಣು ಲಕ್ಷ್ಮೀನಾರಾಯಣರ ಕಂಬೈಂಡ್ ರೂಪ ಯಾಕೆ ತೋರಿಸ್ಬೇಕು ಅಂದ್ರೆ ಅರ್ಥ, ಸತ್ಯುಗದಲ್ಲಿ ಸನ್ಯಾಸ ಮಾರ್ಗ ಇರಲಿಲ್ಲ, ಸತ್ಯುಗದಲ್ಲಿ ಕಾಡಿನಲ್ಲಿ ಹೋಗಿ ತಪಸ್ಸು ಮಾಡುವ ಮಾರ್ಗ ಇರಲಿಲ್ಲ, ಸತ್ಯುಗದಲ್ಲಿ ಯಥಾ ರಾಜ ರಾಣಿ ತಥಾ ಸರ್ವ ಪ್ರಜೆಗಳು ಸಹ ಫ್ಯಾಮಿಲಿ ಹೋಲ್ಡರ್ಸ್ ಇದ್ದರು. ಫ್ಯಾಮಿಲಿ ಹೋಲ್ಡರ್ಸ್ ಅಂದರೆ ಪತಿ ಪತ್ನಿ ಒಟ್ಟಿಗಿದ್ದರು, ಆದರೆ ಅವರು ಪವಿತ್ರ ಇದ್ದರು. ಈಗಿನ ಕಾಲದ ಕಲಿಯುಗದ ಸಿಸ್ಟಮ್ ಏನು, ಗೃಹಸ್ಥರ ಅಂದರೆ ವಿಕಾರಿಗಳಾಗಲೇಬೇಕು, ಸಂಸಾರ ಅಂದ್ರೇ ವಿಕಾರ ಭೋಗ. ಆದರೆ ಸತ್ಯುಗದಲ್ಲಿ ಎಲ್ಲ ದೇವತೆಗಳು ಪ್ರವೃತ್ತಿಯವರೇ, ಸಂಸಾರಸ್ಥರೇ, ಆದರೆ ಅವರೆಲ್ಲರೂ ಪವಿತ್ರವಾಗಿದ್ದರು. ಆ ಪವಿತ್ರ ಪ್ರವೃತ್ತಿ ಮಾರ್ಗದ ಪ್ರತೀಕವಾಗಿ ವಿಷ್ಣು, ಆದ್ದರಿಂದ ಅವರು ದೇವತೆಗಳು. ಈಗಿನವರು ಸಂಸಾರಸ್ಥರೇ ಇದ್ದಾರೆ, ಆದರೆ ಇವ್ರು ಯಾಕೆ ದೇವತೆಗಳಲ್ಲ? ಇವರು ಜೀವನ ಬ್ರಹ್ಮಚರ್ಯ ಪವಿತ್ರತೆಯಲ್ಲಿ ಇಟ್ಕೊಂಡಿಲ್ಲ. ಈಗ ನಾವು ದೇವತೆಗಳಾಗಬೇಕಾಗಿದೆಯಲ್ಲ. ये सारा वर्ल्ड की हिस्ट्री जोग्राफी कैसे चक्र लगाते हैं या कोई नहीं जानते हैं. ಬಾಬಾ ತಿಳುವಳಿಕೆ ಕೊಟ್ಟರೆ ಸಾಕು, ನಾವು ತಿಳಿದುಕೊಳ್ಳಬೇಕು. ನಾವೀಗ ವಿಷ್ಣು ಆಗಲಿದ್ದೇವೆ, ಲಕ್ಷ್ಮೀನಾರಾಯಣರಾಗಲಿದ್ದೇವೆ, ಸ್ವರ್ಗ ಸ್ಥಾಪನೆ ಮಾಡ್ತೀವಿ ಗ್ಯಾರಂಟಿ, ನಾವು ಸ್ವರ್ಗಕ್ಕೆ ಹೋಗಲಿದ್ದೇವೆ, ಅಲ್ಲಿರೋರೆಲ್ಲ ಪವಿತ್ರ ಪ್ರವೃತ್ತಿ ಮಾರ್ಗ ಅಂತ ಗೊತ್ತಾಯ್ತು ಅಂದಮೇಲೆ ಈಗಲಿಂದಲೇ ನಾವು ಪ್ರಾಕ್ಟಿಕಲ್ ಅದನ್ನು ಧಾರಣೆ ಮಾಡಿದರೆ ಮಾತ್ರ ದೇವತೆಗಳಾಗುವ ಚಾನ್ಸ್ ಸಿಗ್ತದೆ. बाप को ही नहीं जानते तो बाप की रचना को कैसे जान सकते हैं. बाप ही रचना के आदि मध्यांತಿ का ನಾಲೆಜ್ बताते हैं. ಪರಮಾತ್ಮನನ್ನೇ ತಿಳ್ಕೊಂಡಿಲ್ಲ ಅಂದಮೇಲೆ ಇನ್ನು ಪರಮಾತ್ಮನ ರಚನೆ ಹೆಂಗೆ ತಿಳ್ಕೊಳಿಕ್ಕೆ ಸಾಧ್ಯ? ಸೃಷ್ಟಿ ಆದಿ ಮಧ್ಯಾಂತ್ಯದ ಕತೆ ಪರಮಾತ್ಮನ ಬಿಟ್ಟು ಬೇರೆ ಯಾರೂ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಪರಮಾತ್ಮನೇ ಸೃಷ್ಟಿಯ ಬೀಜರೂಪ. ಋಷಿಮುನಿ ಭೀ कहते थे हम नहीं जानते हैं. ದ್ವಾಪರ ಯುಗದ ಋಷಿಮುನಿಗಳು ಬಹಳ ಪವಿತ್ರ ಇದ್ದರು. ದ್ವಾಪರಯುಗದ ಋಷಿಮುನಿಗಳು ಸತ್ಯ ಮಾತಾಡ್ತಿದ್ರು. ನಮಗೆ ಪರಮಾತ್ಮನ ಆದಿಮಧ್ಯ ಅಂತೆ ಗೊತ್ತಿಲ್ಲ, ರಚನೆ ಆದಿಮಧ್ಯ ಅಂತೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಿದ್ರು. ಬಾಪ್ कहते मैं एक ही बार आकर तुम बच्चों को भी सारी नॉलेज समझाता हूँ. ನಾನು ಒಂದೇ ಬಾರಿ ಬಂದು ಮಕ್ಕಳಿಗೆ ಎಲ್ಲ ಜ್ಞಾನ ತಿಳಿಸ್ಕೊಡ್ತೀನಿ ಅಂತಾರೆ ಬಾಬಾ. तो रचना रचयिता के आदिमध्य अंत्य को ही जाने कैसे. बाप स्वयं कहते हैं मैं सिवाय संगम के कभी आता ही नहीं हूँ. ಪರಮಾತ್ಮನ ಉವಾಚ, ನಾವೇ ತಿಳಿದುಕೊಳ್ಳಬೇಕು. ಶಿವನೇ ಹೇಳ್ತಿದ್ದಾನೆ, ನಾನು ಪರಮಾತ್ಮ ಈ ಸಂಗಮ ಯುಗ ಬಿಟ್ಟು ಮತ್ತಿನ್ಯಾವಾಗೂ ಬಂದು ನನ್ನ ಪಾತ್ರವನ್ನು ಅಭಿನಯಿಸುವುದಿಲ್ಲ, ನಾನು ಬರೋದು ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಅಂತ ಪರಮಾತ್ಮ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾದರೆ ಇನ್ನು ಉಳಿದ ಯುಗದಲ್ಲಿ ಪರಮಾತ್ಮ ಬಂದೇ ಇಲ್ಲ ಅಂತ ಅರ್ಥ ಆಯಿತು. ಪರಮಾತ್ಮನ ಪಾತ್ರ ಇರೋದೇ ಈ ಯುಗದಲ್ಲಿ, ಒಂದೇ ಬಾರಿ ಬರೋದು. ಮುझे बुलाते भी संगम पर है. पावन सत्य को कहा जाता है, पतित कलयुग को कहा जाता है. ಅವನು ಸಂಗಮ ಯುಗದಲ್ಲೇ ಬರ್ತಾನೆ. ಪಾವನ ಸತ್ಯುಗ ಪ್ರಪಂಚ, ಕಲಿಯುಗ ಪತಿತ ಪ್ರಪಂಚದ ಸಂಗಮದಲ್ಲಿ. ಅದಕ್ಕೇ ಪರಮಾತ್ಮನಿಗೆ ಸಂಗಮೇಶ್ವರ ಅನ್ನೋ ಮಹಿಮೆ ಇದೆ. ಯಾಕೆಂದರೆ ಅವನು ಸಂಗಮ ಯುಗದಲ್ಲಿ ಬಂದು ಪಾತ್ರ ಮಾಡ್ತಾರೆ. ಬಾಪ್ ಸಮझाते हैं ज़रूर मैं आऊँगा, ನಾನು ಅವಶ್ಯಕವಾಗಿ ಬರ್ತೀನಿ. ಆದರೆ ಯಾವಾಗ ಬರ್ತೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಲ್ವಾ? ಪರಮಾತ್ಮ ಬರೋದು ಜಬ್ ಪತಿತ ದುನಿಯಾಕ್ಕೆ ಅಂತ್ ಮೇ ಹೇ. ಪತಿತ ಜಗತ್ತಿನ ಅಂತಿಮ ಕ್ಷಣಗಳಲ್ಲಿ, ಅಂತಿಮ ದಿನಗಳಲ್ಲಿ, ಅಂತಿಮ ಸಮಯದಲ್ಲಿ ಬಾಬಾ ಬರ್ತಾರೆ. ಆವಾಗ ಬಂದ್ರೇ ಮ್ಯಾಕ್ಸಿಮಮ್ ಕೆಲಸ ಮಾಡಲಿಕ್ಕಾಗ್ತದೆ. ಪರಮಾತ್ಮ ವೆಲ್ ಎಫಿಷಿಯೆಂಟ್, ದಕ್ಷನವನು. ಅವನು ಅರ್ಧಂಬರ್ಧ ಜಗತ್ತು ಕೆಟ್ಟಾಗಿ ಬಂದು ರಿಪೇರಿ ಮಾಡೋನಲ್ಲ. ಸಣ್ಣದು ಕುಕ್ಕರ್ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗೈತಿ, ನಾವು ಮನೆಯಾಗ ರಿಪೇರಿ ಮಾಡ್ಕೊಂಡು ಬಿಡ್ಬೋದು. ಅದು ಹ್ಯಾಂಡಲ್ ಲೂಸ್ ಆಗೈತೆ, ನಾವು ಸ್ಕ್ರೂ ಡ್ರೈವರ್ ತೊಗೊಂಡು ಟೈಟ್ ಮಾಡ್ಕೊಂಡು ಬಿಡ್ಬೋದು. ಅಥವಾ ಇನ್ನೇನೋ ಪ್ರಾಬ್ಲಮ್ ಅದು ನಾವೇ ಮಾಡ್ಕೊಬೋದು. ಭಾಳಷ್ಟು ಕೆಟ್ಟೈತೆ ಅಂದರೆ ಅದಕ್ಕೆ ಚಲೋ ಮೆಕ್ಯಾನಿಕ್ ಬೇಕು. ಗಾಡಿ ಎಲ್ಲ ಸಣ್ಣ ರಿಪೇರಿ ಇದ್ರೆ ನಾವೇ ಮಾಡ್ಕೊಬೋದು. ಭಾಳಷ್ಟು ಕೆಟ್ಟೈತೆ ಅಂದರೆ ಮತ್ತು ಚಲೋ ಮೆಕ್ಯಾನಿಕ್ ಗ್ಯಾರೇಜ್ಗೆ ಒಯ್ಬೇಕು. ಹಾಗೆ ಜಗತ್ತು ಸ್ವಲ್ಪ ಕೆಟ್ಟಾಗ ಧರ್ಮಸ್ಥಾಪಕರು, ಧರ್ಮ ಬೋಧಕರು, ತಪಸ್ವಿಗಳು, ಋಷಿ ಮುನಿಗಳು ರಿಪೇರಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸ್ವಲ್ಪ ಕೆಟ್ಟರೆ ಅವರೇ ರಿಪೇರಿ ಮಾಡ್ಕೋಬೋದು. ಈಗ ಫುಲ್ ಕೆಟ್ಟಾಗ ಮತ್ತಿನ್ನು ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಪರಮಾತ್ಮನೇ ಬಂದಿದ್ದನ್ನು ಪೂರ್ಣ ರಿಪೇರಿ ಮಾಡಿ ಸತ್ಯುಗವನ್ನು ಮಾಡ್ತಾರೆ. ಅದಕ್ಕೆ ಬಾಬಾ ಅಂತಾರೆ, ನಾನು ಬರೋ ರೆಲೆವೆಂಟ್ ಸಮಯ, ನನ್ನ ಕರ್ತವ್ಯ ಫುಲ್ ಯೂಸ್ ಆಗೋ ಸಮಯ, ಅವನ ಎಫಿಷಿಯನ್ಸೀಸ್ ಫುಲ್ ಅಪ್ಲೈ ಮಾಡೋ ಸಮಯವೇ ಕಲಿಯುಗದ ಅಂತಿಮದಲ್ಲಿ. कलयुग के अंत में आकर पतित से पावन बनाते हैं. सत्युग आदि में पावन है. मनुष्य कुछ भी समझ नहीं सकते कि पतित पावन बाप कब आएंगे. ಪರಮಾತ್ಮ ಬರೋದೇ ಪತಿತ ಜಗತ್ತಿನ ಅಂತ್ಯದಲ್ಲಿ, ಬೇರೆ ಟೈಮಿಗೆ ಬರಲಿಕ್ಕೆ ಚಾನ್ಸೇ ಇಲ್ಲ. ಯಾಕೆ ಚಾನ್ಸ್ ಇಲ್ಲ? ಸತ್ಯುಗದಲ್ಲಿ ಪರಮಾತ್ಮನಿಗೆ ಬಂದರೆ ಏನೂ ಕೆಲಸನೇ ಇಲ್ಲ. ಯಾಕೆಂದರೆ ಅಲ್ಲೆಲ್ಲರೂ ಪಾವನರೇ.
ಪರಮಾತ್ಮನ ಕೆಲಸ ಏನು? ಪತಿತರನ್ನು ಪಾವನ ಮಾಡೋದು. ಈಗ ಒಂದು ಗ್ಯಾರೇಜ್ ಐತಿ, ಚಲೋ ಫ್ರೆಶ್ ಗಾಡಿ, ಏನೂ ರಿಪೇರಿ ಇಲ್ಲ. ಆ ಗಾಡಿ ತೊಗೊಂಡು ಗ್ಯಾರೇಜಿಗೆ ಹೋಗ್ತೀವಿ. ಮೆಕ್ಯಾನಿಕ್ಕಿಗೆ ಏನು ಕೆಲಸ? ಚಲೋ ಗಾಡಿ ಯಾಕೆ ತಂದಿರಿ ನಮ್ಮ ಗ್ಯಾರೇಜಿಗೆ? ತರೋದಿದ್ರೆ ಕೆಟ್ಟಿದ್ದು ತೊಗೊಂಡು ಬರ್ರಿ. ಚಲೋ ಗಾಡಿಗೆ ಮೆಕ್ಯಾನಿಕ್ಕಿಗೆ ಏನು ಕೆಲಸನೇ ಇಲ್ಲ, ಕೆಟ್ಟಿದ್ದಿದ್ರಷ್ಟೇ ಉಪಯೋಗ. ಹಾಗೆ ಸತ್ಯುಗದಲ್ಲಿ ಎಲ್ಲರೂ ಚಲೋನೇ ಇರ್ತಾರೆ. ಅಲ್ಲಿ ಪರಮಾತ್ಮ ಬಂದು ಏನು ಕೆಲಸ ಮಾಡಬೇಕು? ಕೆಟ್ಟದವ್ರನ್ನ ಸರಿ ಮಾಡೋಕ್ಕೆ ಬರಬೇಕಲ್ಲ. ಅದಕ್ಕೆ ತಂದೆ ತಿಳಿಸ್ತಾರೆ, ನಾನು ಬರಬೇಕೇ ಕಲಿಯುಗದ ಅಂತ್ಯದಲ್ಲಿ. ಶಿವಬಾಬಾ ತಿಳಿಸ್ತಾ ಇದ್ದಾರೆ, ಸತ್ಯುಗದಲ್ಲಿ ಎಲ್ಲರೂ ಪಾವನರೇ ಇರ್ತಾರೆ. ಮನುಷ್ಯರಿಗೆ ಗೊತ್ತೇ ಆಗೋದಿಲ್ಲ, ಲೆಕ್ಕಾಚಾರ ಒಳಗರ ಲೆಕ್ಕಾಚಾರ ಹಾಕೋಬೇಕಾ ಯಾವಾಗ ಬರ್ತಾನೆ ಪರಮಾತ್ಮ ಅಂತ. ಅಬಿತೋ ಕಲಿಯುಗ का अंत कहेंगे. अगर कहते हैं कलयुग में अजून 40,000 वर्ष पड़े हैं, और कितना पतित होंगे और कितना दुखी होंगे, सुख तो होगा ही नहीं. ಈ 5,000 ವರ್ಷದ ಅಂತ್ಯ ಅನ್ನೋಷ್ಟೊತ್ತಿಗೆ ಪ್ರಪಂಚ ನಮಗೆ ಸಹಿಸಲಾರದಷ್ಟು ಪಾಪ, ಲಂಚ, ದರೋಡೆ, ಭ್ರಷ್ಟ, ಇನ್ಸೆಕ್ಯೂರಿಟಿ ಹೆಚ್ಚಿಸ್ತಾ ಇದೆ, ದುಃಖ ಹೆಚ್ಚಿದೆ. ಇನ್ನು ಇದು 40,000 ವರ್ಷ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ, ಇನ್ನು 40,000 ವರ್ಷ ಕಲಿಯುಗ ಇದೆ ಅಂತಂದರೆ ಇನ್ನೆಷ್ಟು ಪಾಪ, ಇನ್ನೆಷ್ಟು ಕೆಟ್ಟಾಗಬೇಕು ಈ ಜಗತ್ತು, ಇನ್ನೆಷ್ಟು ಪತಿತ ಆಗಬೇಕು. ಆ ಲೆಕ್ಕಾಚಾರದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ನಮ್ಮ ರೇಷಿಯೋದಲ್ಲಿ ಸುಖ ಇರೋದೇ ಇಲ್ಲ. ಬರೀ ಪಾಪ ಪಾಪ ಪಾಪನೇ ಉಳ್ಕೊಂಡ್ಬಿಡ್ತದೆ, ದುಃಖಿಗಳೇ ಆಗ್ತೀವಿ, ಸುಖಕ್ಕೆ ಲೆಕ್ಕನೇ ಇಲ್ಲಾರ್ದಂಗೆ ಆಗ್ತದೆ. ಕುಚ್ ಬಿ ಮಾಲೂಮ್ ನಾ ಹೋನೆ ಕೆ ಕಾರಣ ಬಿಲ್ಕುಲ್ ಘೋರ ಅಂಧೇರೆ ಮೇ ಹೈ. ಮಲಗಿಕೊಂಡಿದ್ದಾರೆ, ಕುಂಭಕರ್ಣ ಆಗಿದ್ದಾರೆ, ಅಥವಾ ಘೋರ ಅಂಧಕಾರದಲ್ಲಿದ್ದಾರೆ ಅಂತ ಬಾಬಾ ಈ ಶಬ್ದ ಯಾವಾಗ ಯೂಸ್ ಮಾಡ್ತಾರೆ? ಬೇಕಿದ್ದು ನೀವು ಪ್ರತಿನಿತ್ಯ ಮುರಳಿ ಸ್ಟಡಿ ಮಾಡಿ. ಬಾಬಾ ಈ ಶಬ್ದ ಯಾವಾಗ ಯೂಸ್ ಮಾಡ್ತಾರೆ ಅಂದರೆ, ಸೃಷ್ಟಿ ಆಯುಷ್ಯ ದೀರ್ಘವಾಗಿದೆ ಅನ್ನೋದೇ ಎಲ್ಲದಕ್ಕಿಂತ ದೊಡ್ಡ ಅಂಧಕಾರ, ಡಾರ್ಕ್ನೆಸ್, ಕನ್ಫ್ಯೂಷನ್ ಮಾಡಿಸಿಟ್ಟಿದ್ದು ಘೋರ ಅಂಧಕಾರ. ತಿಳ್ಕೊಳ್ಳಿ, ಲೈಟ್ ಹೋಗಿದೆ, ಹೊರಗೆ ಕ್ಲೌಡಿ ಆಗಿದೆ, ಕತ್ತಲಿದೆ. ಬೆಳಿಗ್ಗೆ 8 ಗಂಟೆ ಆದರೂ ಇನ್ನೂ ಅಷ್ಟು ಬೆಳಕು ಬಂದೇ ಇಲ್ಲ. 9 ಗಂಟೆಗೆ ಕಾಫೀಸಿಗೆ ಹೋಗಬೇಕು. ನಾವು 8 ಗಂಟೆ ಆದರೂ ನಾವು ಮಲ್ಕೊಂಡೇ ಇದ್ದೀವಿ. ಯಾಕೆಂದರೆ ಕತ್ಲೈತ್ ಬಿಡು ಕತ್ಲೈತ್ ಬಿಡು ಕತ್ಲೈತ್ ಬಿಡು ಅಂದ್ಕೊಂಡು ಬಿಟ್ಟಿವಿ. ಕತ್ಲೈತ್ ಅಂತ ಎದ್ದಿಲ್ಲ, ರೆಡಿ ಆಗಿಲ್ಲ. ಲಾಸ್ಟಿಗೆ ಯಾರೋ 8-8:30 ಆಗೈತೆ ಅಂದ್ರೆ ಗಡ್ಬಡ್ ಸಿಟ್ಟು, ಜಗಳ. ಹಾಗೆ ಸೇಮ್ ಸತ್ಯುಗ ಬರಲಿದೆ, ಕಲಿಯುಗದ ಅಂಧಕಾರ ಇದೆ. ಇನ್ನೇನು ಸ್ವಲ್ಪ ಸಮಯಕ್ಕೆ ಸತ್ಯುಗಕ್ಕೆ ಬಂದರೂ ಇನ್ನೂ ಆರಾಮ್ 40,000 ವರ್ಷ ಐತಲ್ಲ, 40,000 ವರ್ಷ ಐತಲ್ಲ ಅಂತ ಇಂಟರ್ಪ್ರಿಟೇಟ್ ಮಾಡ್ಕೊಂಡ್ವಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅಲ್ಲಿ ಹೆಂಗೆ 8 ಗಂಟೆ ಆದರೂ ಇನ್ನೂ 5 ಗಂಟೆ ಆಗೈತೆ ಬಿಡು ಅಂತ ಮಲ್ಕೊಂಡಿರ್ತಾರೋ, ಹಾಗೆ ಇಲ್ಲೇನೋ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾವು ಆರಾಮ್ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ಬಂದ್ವಿ. ಆದ್ದರಿಂದ ಇನ್ನೂ ಹೆಚ್ಚು ತಪ್ಪು ಮಾಡಿಸಿ, ಇನ್ನೂ ಹೆಚ್ಚು ನಮಗೆ ನೆಗ್ಲೆಕ್ಟ್ ಮಾಡೋಂಗೆ ಮಾಡಿ, ಹೆಚ್ಚು ಪಾಪಗಳನ್ನು ಮಾಡಿಸ್ಬಿಡ್ತು ಈ ಒಂದು ಅಂಡರ್ಸ್ಟ್ಯಾಂಡಿಂಗ್. ಕಲಿಯುಗ ಇನ್ನೂ 40,000 ವರ್ಷ ಇದೆ ಅನ್ನೋದು. ಆದ್ದರಿಂದ ಇದು ಘೋರ ಅಂಧಕಾರ ಅಂತ ಬಾಬಾ ತಿಳಿಸ್ತಾರೆ. ತುಮ್ ಸಮಜ್ ಸಕ್ತೆ ಹೋ ತೋ ಬಚ್ಚೋಂ ಕೋ ಆಪಸ್ ಮೇ ಮಿಲ್ನಾ ಹೈ. ಇವತ್ತು ಬಾಬಾ ನಮಗೆ ಶ್ರೀಮಂತ ಕೊಟ್ಟಿದ್ದಾರೆ, ಒಂದು ಸರ್ವಿಸ್ ಮಾಡಬೇಕಾದ್ರೆ ಪರಸ್ಪರ ಎಲ್ಲರ ಮುಂದಿಟ್ಟು ಡಿಸ್ಕಸ್ ಮಾಡಿ ಹಿಂಗೆ ಮಾಡೋಣವಾ, ಓಕೆನಾ, ಎಲ್ಲರ ಶುಭ ಸಂಕಲ್ಪ ತೆಗೆದುಕೊಂಡು ಸೇವೆ ಮಾಡಿರಿ. ಚಿತ್ರಂ ಪರ್ ಅಚ್ಚಿ ರೀತಿ ಸಮझाना होता है, ये भी ಡ್ರಾಮಾನುಸಾರ ಚಿತ್ರ ಆದಿ ಸಬ್ ನಿಕಾಲೆ ಹೇ. ಚಿತ್ರಗಳ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಡ್ಬೇಕು. ಬಾಬಾ ನೋಡ್ರಿ ಎಷ್ಟು ಡ್ರಾಮಾನುಸಾರ ಚೆನ್ನಾಗಿ ಚಿತ್ರಗಳನ್ನು ಮಾಡಿಸಿದ್ದಾರೆ. ಪ್ರಾರಂಭದಲ್ಲಿ ದಾದಿ ದೀದಿಗಳಿಗೇನು ಕೋರ್ಸ್ ಕೊಡುವಾಗ ಇವೆಲ್ಲ ಚಿತ್ರಗಳಿರಲಿಲ್ಲ. ಚಿತ್ರಗಳಿಲ್ಲದೆ ಕೇವಲ ಅನುಭವದಿಂದ ಅವರೆಲ್ಲ ಜ್ಞಾನ ತಿಳ್ಕೊಂಡ್ಬಿಟ್ರು. ಆದರೆ ಈಗ ಮುಂದೆ ಬರೋ ಜನರೇಷನಿಗೆಲ್ಲ ಬಾಬಾ ಚಿತ್ರಗಳನ್ನು ಮಾಡಿಸಿದ್ದಾರೆ. ಡ್ರಾಮಾನುಸಾರ ಎಷ್ಟು ಚಲೋ ಚಿತ್ರಗಳು, ಎಷ್ಟು ರತ್ನಗಳಿವೆ. ಇದು ಚಿತ್ರ ಬರೀ ಪೇಂಟಿಂಗ್ ಅಲ್ಲ, ಇದು ಚಿತ್ರ ಬರೀ ನಯನ ಮೋಹಕವಾದಂತಹ ಚಿತ್ರಗಳೆಲ್ಲ. ಇದರಲ್ಲಿ ಅರಿವು, ವಿವೇಕ, ಜ್ಞಾನ, ರತ್ನ ಇದೆ. बच्चे समझते हैं जो समय पास होता है बहु ड्रामा चलता रहता है. बच्चों की अवस्थाएं भी कभी नीचे कभी ऊपर होती रहती है. बड़ी समझने की बातें हैं. ಇದು ಬಹಳ ತಿಳಿದುಕೊಳ್ಳುವ ಮಾತು. ಬಹು ನಾಟಕ ತಿರುಗ್ತಾ ಇರ್ತದೆ 5,000 ವರ್ಷದಲ್ಲಿ, ಆ್ಯಸ್ ಇಟ್ ಈಸ್ ತಿರುಗ್ತದೆ. ಮಕ್ಕಳ ಅವಸ್ಥೆನೂ ಅಷ್ಟೇ. ಕೆಲವೊಮ್ಮೆ ಚಲೋ ಪುರುಷಾರ್ಥ ಮಾಡಿ ಏಕಾಗ್ರ, ಸಮಾಧಾನ, ಮಧುರತೆ ಮೂರ್ತಿ, ಹಸನ್ಮುಖಿಯಾಗಿರ್ತಾರೆ. ಕೆಲವೊಮ್ಮೆ ಭಾಳ ಸಿಟ್ಟು ಜಗಳ ಎಲ್ಲ ಮಾಡಿಬಿಡ್ತಾರೆ. कभी कभी ग्रहचारी आकर बैठती है तो उनको मिटाने के लिए कितना प्रयत्न करते हैं. ಇನ್ನು ಕೆಲವೊಮ್ಮೆ ಗ್ರಹಚಾರಿ ಬಂದು ಕುತ್ಕೊಂಡು ಬಿಡ್ತದೆ. ಗ್ರಹಚಾರಿ ಬಂದು ಕುತ್ಕೊಂಡು ಮುಗೀತು, ಬುದ್ಧಿ ಭ್ರಮೆ ಲಾಕ್. ಕೆಟ್ಟದ್ದು ಮಾತಾಡ್ತಾರೆ, ಸಿಟ್ಟು ಮಾಡ್ತಾರೆ. ಎಷ್ಟು ಶಾಂತ ಸಮಾಧಾನದಲ್ಲಿರೋರು ಇದ್ದಕ್ಕಿದ್ದಂತೆ ಗ್ರಹಚಾರಿ ಬಂತಂದರೆ ಅವ್ರ ಸಂಸ್ಕಾರ, ನಡವಳಿಕೆ ಚೇಂಜ್ ಆಗಿಬಿಡ್ತದೆ, ಮಾಯೆ ವಶ ಆಗಿಬಿಟ್ಟಿರ್ತಾರೆ. ಬಾಬಾ ಗಡಿ ಗಡಿ कहते हैं बच्चे तुम देहाभिमान में आते हो इसलिए टक्कर होता है. ಬಾಬಾ ಜಾನನ್ಹಾರ, ಎಲ್ಲ ರಹಸ್ಯವನ್ನು ತಿಳಿದುಕೊಂಡವರು. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ದೇಹಾಭಿಮಾನದಲ್ಲಿ ಬಂದುಬಿಟ್ರೆ ದೇಹಾಭಿಮಾನದ ಕಾರಣದಿಂದ ಬಹಳಷ್ಟು
ಘರ್ಷಣೆಯಲ್ಲಿ ಬರಬೇಕಾಗ್ತದೆ. ಇವ್ರನ್ನ ಕಂಡ್ರೆ ಆಗಂಗಿಲ್ಲ, ಅವ್ರಿಗೆ ಜೋರು ಮಾಡೋದು, ಇವ್ರಿಗೆ ವಟ ವಟ ಅನ್ನೋದು, ಕೆಟ್ಟ ಶಬ್ದ ಯೂಸ್ ಮಾಡೋದು. ಆದ್ದರಿಂದ ಜಗಳ ಆಗಬಾರ್ದು. ಕಾರಣ ಗೊತ್ತಾಯ್ತಲ್ಲ ಜಗಳಕ್ಕೆ? ದೇಹಾಭಿಮಾನ. ಈಗ ಘರ್ಷಣೆಯ ನಿವಾರಣೆಗೆ ಏನು ಮಾಡಬೇಕು? ದೇಹಿ ಅಭಿಮಾನಿ ಬನ್ನ ಪಡೆ, ಆತ್ಮಾಭಿಮಾನಿ ಆಗಬೇಕು. बच्चों में देहाभिमान बहुत है. तुम देही अभिमानी बनो तो बाप की याद रहेगी और सर्विस में बहुत ಉನ್ನತಿ करते रहेंगे. ಹಾಗಾದರೆ ಬಾಬಾ ನಮ್ಗೆ ಇವತ್ತು ನಿವಾರಣೆ ಕೊಟ್ಟರು, ಆತ್ಮಾಭಿಮಾನಿ ಆಗಬೇಕು. ಆತ್ಮಾಭಿಮಾನ ಆಗೋದ್ರಿಂದ ಏನು ಲಾಭ? ಒಂದು, ನಮ್ಮೊಳಗೆ ಭಾಳಷ್ಟು ದೇಹಾಭಿಮಾನ ಐತಲ್ಲ ಅದು ಕರಗ್ತದೆ. ಎರಡನೇದು, ಘರ್ಷಣೆಗಳು ಕಡಿಮೆ ಆಗ್ತವೆ. ಆತ್ಮಾಭಿಮಾನಿ ಆದರೆ ಘರ್ಷಣೆ ಆಗಲ್ಲ. ಮೂರನೇದು, ಆತ್ಮಾಭಿಮಾನಿ ಆದರೆ ತಂದೆಯ ನೆನಪು ಇರ್ತದೆ. ಆಮೇಲೆ ನೆಕ್ಸ್ಟ್, ಆತ್ಮಾಭಿಮಾನಿ ಆದರೆ ಸರ್ವಿಸ್ ಫಾಸ್ಟ್ ಆಗ್ತದೆ. नेक्स्ट आत्माभिमानी ಆದರೆ ऊंच पद पाएंगे, जिनको पाना है वो सदा सर्विस में लगे रहेंगे. ಯಾರು ಶ್ರೇಷ್ಠ ಪದವಿ ಪಡ್ಕೋಬೇಕೇನೋ ಗಮನ ಇದೆಯೋ ಅವ್ರು ಸದಾ ಸರ್ವಿಸ್ನಲ್ಲಿ ತೊಡಗಿರ್ತಾರೆ. ಆಫ್ಕೋರ್ಸ್ ಈಗ ಯಾರಿಗೆ ಹೆಚ್ಚು ಮಾರ್ಕ್ಸ್ ತೊಗೋಬೇಕಂತೈತು ಅವರು ಚೆನ್ನಾಗಿ ಓದ್ತಿರ್ತಾರೆ. ಅದೇ ರೀತಿಯಾಗಿ ಬಾಬಾ ತಿಳಿಸ್ತಾ ಇದ್ದಾರೆ, ಯಾರಿಗೆ ಭಾಳ ಚೆನ್ನಾಗಿ ಶ್ರೇಷ್ಠ ಪದವಿ ಪಡ್ಕೋಬೇಕಂತಿದೆಯೋ ಅವ್ರು ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ. ತಕದೀರ್ ಮೇ ಹಿ ನಹಿ ತೋ ಫಿರ್ ತದ್ಬೀರ್ ಭಿ ನಹಿ ಹೋಂಗಿ. ಇವರ ಅದೃಷ್ಟದಲ್ಲಿ ನಾರಾಯಣನೋ ಲಕ್ಷ್ಮಿನೋ ಶ್ರೇಷ್ಠ ಪದವಿ ಆಗೋದೇ ಇಲ್ಲ ಅಂತಂದಮೇಲೆ ಅವರು ಚೆನ್ನಾಗಿ ಸರ್ವಿಸ್ ಮಾಡಲಿಕ್ಕೆ ಟ್ರೈಯೂ ಮಾಡಲ್ಲ, ಮೈಯೂ ಬಗ್ಸಲ್ಲ, ಸೇವೆನೂ ಮಾಡಲ್ಲ. ಯಾಕೆಂದರೆ ಅವ್ರ ಹಣೆ ಬರದಲ್ಲಿ ಶ್ರೇಷ್ಠ ಪದವಿ ಇಲ್ಲ, ಅದಕ್ಕೋಸ್ಕರ ಅವ್ರು ಸೇವೆನೂ ಮಾಡೋದಿಲ್ಲ. ಖುದ್ कहते हैं ಬಾಬಾ हमको धारणा नहीं होती है. ಯಾರ ಅದೃಷ್ಟದಲ್ಲಿಲ್ವೋ ಅವ್ರು ಸೇವೆ ಮಾಡಲ್ಲ, ಯಾರ ಅದೃಷ್ಟದಲ್ಲಿಲ್ವೋ ಶ್ರೇಷ್ಠ ಪದವಿ ಪಡ್ಕೋಬೇಕನ್ನೋದು ಹಣೆ ಬರೋದಲ್ಲಿಲ್ವೋ ಅವ್ರಿಗೆ ಬಾಬಾ ಹೇಳಿರುವ ಜ್ಞಾನ ಧಾರಣೆನೇ ಆಗಲ್ಲ, ಪರಿವರ್ತನೆನೇ ಆಗಲ್ಲ. ಮೂರನೇದು, ಬುದ್ಧಿ ಮೇ ನಹಿ ಬೈಟ್ತಿ. ಧಾರಣೆ ಬೇರೆ ಬಿಟ್ಬಿಡಿ, ಅಟ್ಲೀಸ್ಟ್ ಮುರಳಿ ಪಾಯಿಂಟ್ ನೆನಪರ ಇರಬೇಕತ್ತಲಾಗ. ಮುರಳಿ ನೆನಪಿರಂಗಿಲ್ಲ, ಪಾಯಿಂಟ್ ಎಲ್ಲ ಮರ್ತು ಹೋಗ್ಬಿಟ್ಟಿರ್ತದೆ. ಜಿನ್ಕೋ ಧಾರಣ ಹೋತಿ ಹೇ. ಹಾಗಾದರೆ ಯಾರಿಗೆ ಧಾರಣೆ ಆಗ್ತದೋ ಖುಷಿ ಭೀ ಬಹುತ್ ಹೋತಿ ಹೇ, ಅವ್ರಿಗೆ ಖುಷಿನೂ ಭಾಳ ಚೆನ್ನಾಗಿರ್ತದೆ ಅಂತಾರೆ ಬಾಬಾ. ಧಾರಣೆ ಖುಷಿಯನ್ನು ಉತ್ಪನ್ನ ಮಾಡ್ತದೆ. ಹೆಂಗೆ ಮಜ್ಜಿಗೆ ಕೆನೆ ಕಡಿದ್ರೆ ಬೆಣ್ಣೆ ಉತ್ಪನ್ನ ಆಗ್ತದೋ ಹಾಗೆ ಈಶ್ವರಿಯ ಜ್ಞಾನದ ಧಾರಣೆ ಖುಷಿಯನ್ನು ಉತ್ಪನ್ನ ಮಾಡ್ತದೆ. समझते हैं शिव बाबा आया हुआ है. अब बाबा कहते हैं बच्चे तुम अच्छी रीति समझकर फिर औरों को समझाओ. ಇದು ಬಾಬಾ ಕೊಡೋ ಶ್ರೀಮತ. ಇಷ್ಟತನ ಬಾಬಾ ಹೇಳಿದ್ದು ತಿಳುವಳಿಕೆ, ಈಗ ಬಾಬಾ ಹೇಳ್ತಾರೆ ಶ್ರೀಮತ. ಮಕ್ಕಳೇ ಚೆನ್ನಾಗಿ ಜ್ಞಾನ ತಿಳ್ಕೊಂಡು ಅನೇಕರಿಗೆ ತಿಳಿಸಿಕೊಡಿ. ಇವತ್ತು ಬಾಬಾ ಮ್ಯಾಕ್ಸಿಮಮ್ ಎಲ್ಲ ಶ್ರೀಮತಗಳು ಯಾವುದಕ್ಕೆ ಹೇಳ್ತಿದ್ದಾರೆ? ಸರ್ವಿಸ್ ಹೆಂಗೆ ಮಾಡಬೇಕು, ಆಮೇಲೆ ಸರ್ವಿಸ್ ಮಾಡೋ ಘರ್ಷಣೆಗಳು ಬರೋದು ಗ್ಯಾರಂಟಿ. ನಾ ಶಾಣೆ ಅದೀನಿ, ನಾ ಚಲೋ ಹೇಳ್ಕೊಡ್ತೀನಿ, ನಾ ಚಂದ ಸರ್ವಿಸ್ ಮಾಡ್ತೀನಿ, ಅಹಂಕಾರ ಬರ್ತದಲ್ಲ. ಅದಕ್ಕೆ ಅಹಂಕಾರ ಬರಬಾರ್ದಂದ್ರೆ ಅದಕ್ಕೂ ನಿವಾರಣೆಯನ್ನು ಶ್ರೀಮತವನ್ನು ಬಾಬಾ ಹೇಳಿದರೆ ಆತ್ಮಾಭಿಮಾನಿ ಆಗ್ರಿ. ಅದ್ರ ಮಲ್ಟಿಪರ್ಪಸ್ ಎಫೆಕ್ಟ್ಸ್ ಯೂಸಸ್ಸು ಬಾಬಾ ತಿಳಿಸ್ಕೊಟ್ರು, ಆತ್ಮಾಭಿಮಾನಿ ಆದರೆ ಏನಾಗ್ತದೆ ಅಂತ. समझते हैं शिव बाबा आया हुआ है. अब बाप कहते हैं बच्चे कोई तो सर्विस में ही लगे रहते हैं. ಕೆಲವೊಂದು ಮಕ್ಕಳು ಭಾಳ ಸೇವೆಯಲ್ಲಿ ತೊಡಗಿರ್ತಾರೆ, ಚೆನ್ನಾಗಿ ಪುರುಷಾರ್ಥ करते रहते हैं. ये भी बच्चे जानते जो सेकंड गुजरता है वो ड्रामा में नोंद फिर ऐसे ही रिपीट होगा. ಯಾರಿಗೆ ಒಳ್ಳೆ ಪದವಿ ಗಮನ ಇರ್ತದೋ ಅವ್ರು ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ, ಚೆನ್ನಾಗಿ ಸೇವೆ ಮಾಡ್ತಾರೆ. ಆಮೇಲೆ ಚೆನ್ನಾಗಿ ಪದವಿ ಪಡ್ಕೋಬೇಕನ್ನೋರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ನೆನಪಿರ್ತದೆ, ಅಯ್ಯೋ ನಾ ಈಗ ವೇಸ್ಟ್ ಮಾಡಿದರೆ ಮುಂದಿನ ಕಲ್ಪನೆ ನನ್ನ ಸಮಯ ವೇಸ್ಟ್ ಆಗಿಬಿಡ್ತದೆ ಅಂತ ತಿಳ್ಕೊಂಡು ಚೆನ್ನಾಗಿ ಅವ್ರ ತಮ್ಮನ್ನು ತಾವು ಒಳ್ಳೆ ಪುರುಷಾರ್ಥದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. यह भी बच्चे जानते हैं जो सेकंड गुजरता है वह ड्रामा के नोंद फिर ऐसे ही रिपीट होगा. ತಂದೆ ತಿಳಿಸ್ತಾರೆ, बच्चों को समझाया जाता है. बाहर भाषण आदि पर तो अनेक प्रकार के नए आते हैं सुनने के लिए. ಹೊರಗಡೆ ಭಾಷಣ ಮಾಡಕ್ಕೆ ಹೋಗಿರ್ತೀವಿ, ಅನೇಕ ಹೊಸಬ್ರು ಬರ್ತಾರೆ ಕೇಳಲಿಕ್ಕೆ. तुम समझते हो वे गीता वेद शास्त्र आदि पर कितने मनुष्य भाषण करते हैं. उनको कोई यह थोड़ा ही पता कि यहाँ ईश्वर अपना और अपनी रचना के आदि मध्य अंत का राज समझाते हैं. ಹೊರಗಿನವ್ರು ಭಾಷಣ ಮಾಡೋದಕ್ಕೂ ನಾವು ಜ್ಞಾನ ಹೇಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಹೊರಗಿನವ್ರು ಭಾಷಣ ಮಾಡುವಾಗ ಅವ್ರಿಗೆ ಸೃಷ್ಟಿ ಆದಿ ಮಧ್ಯ ಅಂತ್ಯ ಗೊತ್ತಿಲ್ಲ, ಆದರೆ ಇಲ್ಲಿ ಈಶ್ವರನೇ ತನ್ನ ಮತ್ತು ಆ ರಚನೆ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತಾ ಇದ್ದಾರಂತ ಯಾರಿಗೂ ಗೊತ್ತಿಲ್ಲ, ವೇದಶಾಸ್ತ್ರಜ್ಞರಿಗೂ ಗೊತ್ತಿಲ್ಲ ಅಂತಾರೆ ಪರಮಾತ್ಮ. ಅದು ನಮಗೆ ಗೊತ್ತಾಗಿದೆ ಅಂದಮೇಲೆ ನಾವೆಷ್ಟು ಭಾಗ್ಯಶಾಲಿಗಳು. रचयिता ही आकर सारा ज्ञान सुनाते हैं. ತ್ರಿಕಾಲದರ್ಶಿ ಬನಾನಾ ಯೇ ಬಾಪ್ ಕಾ ಹಿ ಕಾಮ್ ಹೇ. ರಚಯಿತ ತಂದೆ ಬಂದು ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ತ್ರಿಕಾಲದರ್ಶಿಯನ್ನಾಗಿ ಮಾಡೋದು ಇದು ತಂದೆಯ ಕೆಲಸವಾಗಿದೆ. ಶಾಸ್ತ್ರಮೇಯ ಬಾತೆ ಹೈ ನಹಿ, ಶಾಸ್ತ್ರಗಳಲ್ಲಿ ಮಾತೇ ಇಲ್ಲ. ಯಹ ನೈ ಬಾತೆ ಹೈ, ಇದು ಹೊಸ ಮಾತುಗಳಾಗಿವೆ. ಬಾಬಾ ಬಾರ್ ಸಮझाते हैं. ಎಂಥ ವಂಡರ್ಫುಲ್ ನೋಡ್ರಿ. ತಪಸ್ವಿಗಳು ಘನಘೋರ ಕಾಡಿನಲ್ಲಿ ಊಟ ಬಿಟ್ಟು ತಪಸ್ಸು ಮಾಡಿದರು, ಆದರೂ ಅವ್ರು ತ್ರಿಕಾಲದರ್ಶಿ ಆಗಲಿಲ್ಲ.
ಮಕ್ಕಳಿಗೆ ಬಾಬಾ ಎಷ್ಟು ಸುಲಭವಾಗಿ ತ್ರಿಲೋಕ ತ್ರಿಕಾಲ ಆದಿಮಧ್ಯಂತದ ಜ್ಞಾನ ಕೊಟ್ಟು ಎಂಥ ಹೈಯೆಸ್ಟ್ ಟೈಟಲ್ ಕೊಟ್ಟರು ಬಾಬಾ, ತ್ರಿಕಾಲದರ್ಶಿಯನ್ನಾಗಿ ಮಾಡಿದ್ದಾರೆ. ಜಗತ್ತಿನಲ್ಲಿ ಬೇಕಿದ್ರೆ ಟೆಲಿಸ್ಕೋಪೋ ಬಯೋಸ್ಕೋಪೋ ಇನ್ಯಾವ ಸ್ಕೋಪ್ಗಳನ್ನು ಇಟ್ಕೊಂಡು ಆ ಗ್ರಹಗಳು ಎಷ್ಟು ದೂರದಾವೆ, ಆ ಗ್ರಹ ಯಾವ ಶೇಪ್ನಾಗ ಐತೆ ಅಂತ ಯಾವುದ್ಯಾವುದೋ ಕಂಡುಹಿಡಿತಾರೆ. ಆದರೆ ಅವರು ಗ್ರಹದರ್ಶಿ ಮಾಡ್ಬೋದು, ತ್ರಿಕಾಲದರ್ಶಿ ಮಾಡೋಕ್ಕಾಗಲ್ಲ. ಪರಮಾತ್ಮ ನಮ್ಮನ್ನು ತ್ರಿಕಾಲದರ್ಶಿ ಮಾಡುವನು. ವಿಜ್ಞಾನವಾಗಲಿ ಭಕ್ತಿಯ ಶಾಸ್ತ್ರವಾಗಲಿ ನಮಗೆ ಹೇಗೆ ತ್ರಿಕಾಲದರ್ಶಿ ಮಾಡ್ತದೆ? ಈಶ್ವರೀಯ ಜ್ಞಾನ ನಮಗೆ ತ್ರಿಕಾಲದರ್ಶಿಯನ್ನಾಗಿ ಮಾಡ್ತದೆ. ಇವೆಲ್ಲ ಹೊಸ ಮಾತು, ಈ ಮಾತುಗಳು ಶಾಸ್ತ್ರದಲ್ಲಿಲ್ಲ. ಬಾಬಾ ಬಾರಿ ಬಾರಿ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರಪ್ರಥಮವಾಗಿ ಯಾರೇ ಬರಲಿ ಅವ್ರಿಗೆ ತಿಳಿಸ್ಕೊಡ್ಬೇಕು, ಗೀತಾ ಕಾ ಭಗವಾನ್ ಕೌನ್ ಹೇ, ಶ್ರೀಕೃಷ್ಣ ಯಾ ನಿರಾಕಾರ ಶಿವ್. ಭಗವದ್ಗೀತೆಯಲ್ಲಿ ಇವನು ಪರಮಾತ್ಮ, ಇಂಥ ಲಕ್ಷಣ ಉಳ್ಳವನು ಪರಮಾತ್ಮ, ಇಂಥ ಚಿಹ್ನೆ ಉಳ್ಳವನು ಪರಮಾತ್ಮ ಅಂತ ಪರಮಾತ್ಮನ ಚಿಹ್ನೆಗಳನ್ನು ಬರೆಯಲಾಗಿದೆ. ಹಾಗಾದರೆ ಆ ಭಗವದ್ಗೀತೆಯ ಚಿಹ್ನೆಗಳ ಪ್ರಕಾರ ಪರಮಾತ್ಮ ಯಾರು? ಆ ಶ್ಲೋಕಗಳನ್ನು ಓದಿ ಹೇಳ್ರಿ ಅಂತ ಅವ್ರಿಗೆ ಹೇಳಬೇಕು. ಅವರಿಗೆ ಅವರೆಲ್ಲರೂ ಏನು ತಿಳ್ಕೊಂಡಾರೆ? ಕೃಷ್ಣನೇ ಪರಮಾತ್ಮ ಅಂತ ತಿಳ್ಕೊಂಡಾರೆ. ಆದರೆ ಭಗವದ್ಗೀತೆಯಲ್ಲಿ ಒಂದೊಂದು ಶ್ಲೋಕವೂ ಪ್ರತಿಪಾದಿಸ್ತದೆ ವ್ಯಕ್ತ ದೇಹಧಾರಿಗಳು ಪರಮಾತ್ಮ ಅಲ್ಲ, ಜ್ಯೋತಿ ಸ್ವರೂಪ ಪರಮಾತ್ಮ. ಅನೇಕ ಶ್ಲೋಕಗಳಿವೆ. ಅದಕ್ಕೆ ತಂದೆ ಹೇಳ್ತಾರೆ, ಅವ್ರಿಗೆ ಕೇಳ್ರಿ, ಕೃಷ್ಣ ಪರಮಾತ್ಮನೋ ಶಿವ ಪರಮಾತ್ಮನೋ? ಆ್ಯಸ್ ಪರ್ ಭಗವದ್ಗೀತಾ यार परमात्मा, ये बातें प्रोजेक्टर पर तुम समझा नहीं सकेंगे. प्रदर्शनी में चित्र सामने रखा है, उस पर समझाकर तुम पूछ सकते हो. ಪ್ರೊಜೆಕ್ಟರ್ನಲ್ಲಾದರೆ ಕ್ವಶನ್ ಆನ್ಸರ್ ಸೆಷನ್ ಮಾಡೋಕ್ಕಾಗಿಲ್ಲ. ರೆಕಾರ್ಡೆಡ್ ಚಿತ್ರ, ರೆಕಾರ್ಡೆಡ್ ಆಡಿಯೋ ಇರ್ತದೆ, ಅದು ಹೇಳ್ತಾ ಹೋಗ್ತದೆ. ಆದರೆ ಪ್ರದರ್ಶನಿಯಲ್ಲಿ ಚಿತ್ರ ಹಾಕಿದಾಗ ನಾವು ಸಮ್ಮುಖದಲ್ಲಿರ್ತೀವಿ, ಅವ್ರ ಪ್ರಶ್ನೆ ನಮ್ಮ ಪ್ರಶ್ನೆ ವಿನಿಮಯ ಮಾಡಿಕೊಳ್ಬೋದು. ತಂದೆ ಹೇಳ್ತಾರೆ ಅವರಿಗೆಲ್ಲ ಹೇಳಬೇಕು, ಭಗವದ್ಗೀತೆಯಲ್ಲಿ ಇಂತಿಂಥ ಶ್ಲೋಕ ಇದೆ, ಕವಿಂ ಪುರಾಣ ಮನುಶಾಸಿತಾರಂ ತಮೇವ ಶರಣಂ ಗಚ್ಚ ವ್ಯಕ್ತಂ ವ್ಯಕ್ತಿ ಮಾರ್ಪನ್ನಂ, ಎಲ್ಲ ಶ್ಲೋಕಗಳನ್ನು ಹೇಳಬೇಕು. ನೋಡಿರಿ, ಹಾಗಾದರೆ ಇಷ್ಟೆಲ್ಲ ಶ್ಲೋಕಗಳನ್ನು ಕೇಳಿದ್ರಲ್ಲ, ಈಗ ನೀವು ಹೇಳ್ರಿ ಗೀತೆಯ ಭಗವಂತ ಯಾರು? ಜ್ಞಾನಸಾಗರ ಯಾರು? ಕೃಷ್ಣನೋ ಅಥವಾ ಶಿವ ಪರಮಾತ್ಮನೋ? ಮರಣ ಇರೋರು ಪರಮಾತ್ಮ ಅಲ್ಲ, ದೇಹ ಇರೋರು ಪರಮಾತ್ಮ ಅಲ್ಲ, ತಾಯಿಯ ಗರ್ಭದಲ್ಲಿ ಬರೋರು ಪರಮಾತ್ಮ ಅಲ್ಲ. ಭಗವದ್ಗೀತೆಯಲ್ಲಿ ಶ್ಲೋಕ ಇದೆ. ಯಾರಿಗೆ ತಂದೆ ತಾಯಿಗಳನ್ನು ದೊಡ್ಡವರಿದ್ದಾರೆ ಅವರು ಪರಮಾತ್ಮ ಅಲ್ಲ. ಕೃಷ್ಣನಿಗೆ ತಂದೆ ತಾಯಿ ಇದ್ದಾರೆ, ಜನನ ಮರಣ, ಮ್ಯಾರೇಜು, ಸಾವು ಮರಣ ಎಲ್ಲ ಇದೆ, ಭೋಗಿಸ್ತಾನೆ ಅಂದಮೇಲೆ ಅವನ ಹೆಂಗೆ ಪರಮಾತ್ಮ? ಅವನ ಕಥೆಯನ್ನು ಆ ಶ್ಲೋಕಗಳನ್ನು ಹೇಳಿ ಅವರಿಗೇನೆ ಹೇಳಿಕೊಡ್ಬೇಕು. ಜ್ಯೋತಿ ಸ್ವರೂಪ ಶಿವನೊಬ್ಬನೇ ಪರಮಾತ್ಮ. ಅವ್ರಿಗೇನೆ ಕ್ವಶನ್ ಕೇಳಬೇಕು, ಅವ್ರ ಕ್ವಶನ್ನ ಅವ್ರ ತಲೆ ಕೆರಿಬೇಕು. ಹೌದಲ್ಲ, ಪರಮಾತ್ಮ ಹೆಂಗೆ ಹುಟ್ಟುತ್ತಾನೆ, ಪರಮಾತ್ಮ ಗರ್ಭದಲ್ಲಿ ಹೆಂಗೆ ಬರ್ತಾನೆ, ಪರಮಾತ್ಮ ಹೆಂಗೆ ಸಾಯ್ತಾನೆ, ಅವ್ರ ತಲೆಗೆ ಅದು ಪ್ರಶ್ನೆ ಉತ್ಪನ್ನ ಆಗಬೇಕು. ಪವಿತ್ರತಾ ಸುಖ ಶಾಂತಿ ಕಾ ಸಾಗರ್ ಲಿಬ್ರೇಟರ್ ಗೈಡ್ ಕೌನ್ ಹೇ? ಏನಂತ ಪ್ರಶ್ನೆ ಕೇಳಬೇಕು. ಒಂದು, ಗೀತೆಯ ಭಗವಂತ ಯಾರು ಹೇಳ್ರಿ? ಕೃಷ್ಣನೋ ಶಿವ ಪರಮಾತ್ಮನೋ? ನೆಕ್ಸ್ಟ್ ಹೇಳ್ರಿ, ಯಾರು ಜ್ಞಾನ ಸಾಗರ ಯಾರು? ಪವಿತ್ರತೆ ಸುಖ ಶಾಂತಿಯ ಸಾಗರ ಲಿಬ್ರೇಟರ್ ಗೈಡ್ ಯಾರು? ಹೇಳ್ಕೊಡ್ರಿ. ಅವ್ರು ಪ್ರಶ್ನೆ ಕೇಳ್ರಿ. पहले तो लिखना चाहिए, लिखाना है, फॉर्म भराना है, फिर सबसे सही भी लेनी चाहिए. ಅವ್ರ ಕಡೆ ಫಾರ್ಮ್ ತುಂಬಿಸ್ಕೊಂಡು ಅವ್ರ ಕಡೆ ಬರೆಸ್ಕೋಬೇಕು. ದೇಹಧಾರಿಗಳು ಪರಮಾತ್ಮ ಅಲ್ಲ, ಜ್ಯೋತಿ ಸ್ವರೂಪ ಶಿವನೊಬ್ಬನೇ ಪರಮಾತ್ಮ ಎಂದು ನಮಗೆ ಈ ಚಿತ್ರ ಪ್ರದರ್ಶನ ಕೇಳಿ ನಮಗೆ ನಂಬಿಕೆ ಬಂದಿದೆ. ಸಿಗ್ನೇಚರ್ ತಗೋಬೇಕು, ಅವಾಗ ಅವ್ರಿಗೆ ಜ್ಞಾನ ಪಕ್ಕಾದಂತೆ. ನಮಗೆ ಈಗ ಹೆಂಗೆ ಪಕ್ಕ ಆಗೈತೆ ನೋಡ್ರಿ. ಯಾವ ಮನುಷ್ಯರ ದೇವತೆಗಳು ಮೂರ್ತಿಗಳು ನೋಡಿದ ತಕ್ಷಣ ಹಾಂ ಇವ್ರು ದೇವಾತ್ಮ, ಇವ್ರು ಪರಮಾತ್ಮ ಅಲ್ಲ ಅಂತ ಗೊತ್ತಾಗ್ಬಿಡ್ತದೆ. ನಮಗೇನು ಡಿಸ್ರಿಗಾರ್ಡ್ ಅಲ್ಲ, ಆದರೆ ಪರಮಾತ್ಮ ಅಲ್ಲ, ದೇವಾತ್ಮ ಅನ್ನೋ ಗೌರವ ಇದೆ. ಪರಮಾತ್ಮ ಒಬ್ಬನ ಜೊತೆಗೆ ಬುದ್ಧಿಯೋಗ ಜೋಡಿಸ್ಬೇಕಲ್ಲ. ಈಗ ದೇಖೋ ಕಿತ್ನಾ ಝಗಡ್ತಿ ಹೇ. ಈಗಿನ ಪಕ್ಷಿಗಳು ಪ್ರಾಣಿಗಳು ಎಷ್ಟೆಲ್ಲ ಜಗಳಾಡ್ತವೆ. ಈ ಸಮಯ ಸಾರಿ ದುನಿಯಾ ಮೇ ಲಡಾಯಿ ಜಗಳ ಹೇ. ಆ ಪ್ರಾಣಿ ಪಶು ಪಕ್ಷಿ ಬೇಕು, ಮನುಷ್ಯರಂತೂ ಎಷ್ಟು ಯುದ್ಧ ಮಾಡ್ತಾರೆ ನೋಡ್ರಿ. ಮನುಷ್ಯ ಭೀ ಆಪಸ್ ಮೇ ಲಡ್ತೆ ರಹತೆ ಹೇ. ಮನುಷ್ಯ ಮೇ ಹಿ ಸಮಜ್ನೆ ಕಿ ಬುದ್ಧಿ ಹೇ. 5 ವಿಕಾರ ಭೀ ಮನುಷ್ಯ ಮೇ ಗಾಯ ಹುವೆ. ಮನುಷ್ಯನ ಹತ್ರ ಬುದ್ಧಿ ಇದೆ, ವಿವೇಕ ಇದೆ. ಏನು ಅಂತಾರಲ್ಲ, ಈ ಜಗತ್ತಿನಲ್ಲಿ ಬಹಳ ಬುದ್ಧಿವಂತ ಪ್ರಾಣಿ ಅಂದರೆ ಮನುಷ್ಯ. ಮೊದಲು ಬುದ್ಧಿವಂತ ಪ್ರಾಣಿ ಅಂತಂದಾಗ ನಮಗೊಂದು ಗ್ರೇಡ್ ಇತ್ತು, ನಾವು ಪ್ರಾಣಿ ಆದರೂ ನಾವು ಬುದ್ಧಿವಂತರು ಅಂತ. ಈಗ ಪ್ರಾಣಿನೂ ಹೌದು, ಬುದ್ಧಿನೂ ಇಲ್ಲ, ನಮ್ಮ ಗ್ರೇಡ್ ಕೆಳಗೆ ಬಂದುಬಿಟ್ಟೈತಿ. ಶಿವ ಬಾಬಾ ತಿಳಿಸ್ತಾ ಇದ್ದಾರೆ, ಮನುಷ್ಯರೆಷ್ಟು ಜಗಳಾಡ್ತಾರೆ ಅಂದರೆ ಬುದ್ಧಿಯ ಕೊರತೆ. ಆಮೇಲೆ ಪಂಚವಿಕಾರಗಳಿದಾವಂದರೆ ಅದು ಬುದ್ಧಿಹೀನತೆ. ಜಾನುವಾರೋಂ ಕೀತಿ ಬಾತ್ ನಹಿ, ಯಹ ಹೈ ವಿಶೇಷ ವರ್ಡ್. ಪ್ರಾಣಿಗಳು ಬುದ್ಧಿಹೀನರಂತ ಹೇಳೋಕ್ಕೆ ಬರಲ್ಲ, ಮನುಷ್ಯರೇ ಬುದ್ಧಿಹೀನರಾಗಿರೋದು. ಪಂಚವಿಕಾರಗಳಿಗೆ ಸಿಕ್ಕಾಕೊಂಡು ವಿಕಾರಿಗಳಾಗಿದ್ದಾರೆ. ವರ್ಲ್ಡ್ ಮನುಷ್ಯೋಂ ಕೆ ಲಿಯೇ ಗಾಯಾ ಜಾತಾ ಹೈ. ಕಲಿಯುಗ ಮೇ ಹೇ ಅಸುರಿ ಸಂಪ್ರದಾಯ, ಸತ್ಯುಗ ಮೇ ಹೇ ದೈವಿ ಸಂಪ್ರದಾಯ. ಸತ್ಯುಗದ ಡ್ರೆಸ್, ಆಹಾರ, ಎದ್ದೇಳೋದು, ಮಕ್ಕಳೋದೆಲ್ಲ ದೈವತ್ವವಿರ್ತದೆ ಅದರಲ್ಲಿ.
ಕಲಿಯುಗದವರು ಎದ್ದೇಳುವ ಶೈಲಿ, ಎದ್ದೇಳುವ ಟೈಮಿಂಗ್ಸ್, ಮಲಗುವ ಶೈಲಿ, ಮಲಗುವ ಟೈಮಿಂಗ್ಸ್, ಊಟ ಮಾಡುವ ಶೈಲಿ, ಊಟದ ಐಟಮ್ಸ್ ಎಲ್ಲನೂ ಅಸುರಿ ಸಂಪ್ರದಾಯ. ಅಭಿ ತುಮಕೋ ಇಸ್ ಸಾರೆ ಕಾಂಟ್ರಾಸ್ಟ್ ಕಾ ಪತಾ ಹೈ. ದೇವತೆಗಳು ಹೇಗಿರ್ತಾರೆ, ಅಸುರರು ಹೇಗಿರ್ತಾರೆ ಅನ್ನೋದು ಮಕ್ಕಳಿಗೆ ಗೊತ್ತಾಗಿದೆ ಅಂತಾರೆ ಬಾಬಾ. ತುಮ್ ಸಿದ್ಧ ಕರ್ ಬತಾ ಸಕ್ತೆ ಹೋ. ಇಷ್ಟು ತಿಳುವಳಿಕೆ ನೀಡಿದರೆ ಸಾಕು. ಈಶ್ವರ್ಯ ಸಂಪ್ರದಾಯ, ಅಸುರಿ ಸಂಪ್ರದಾಯ ಅಂತ ಹೇಳಿದರೆ ಸಾಕು, ನಮಗೆ ಶ್ರೀಮತ ಗೊತ್ತಾಗ್ಬಿಡ್ಬೇಕು. ಓಹೋ, ನನ್ನ ಆಹಾರ ಸಾತ್ವಿಕ ಇಟ್ಕೋಬೇಕು, ನಾನು ಪವಿತ್ರನಾಗಿರಬೇಕು, ನಾನು ಜಗಳಾಡಬಾರದು. ತಿಳುವಳಿಕೆ ಒಳಗೆ ಶ್ರೀಮತ ಇದೆ. ತಿಳುವಳಿಕೆನೂ ಹೇಳಬೇಕು, ಶ್ರೀಮತನೂ ಹೇಳಬೇಕು ಅಂತಂದರೆ ನಮಗೇನು ಗ್ರಾಸ್ಪಿಂಗ್ ಪವರ್ ಇಲ್ಲ ಅಂತ. ಬಾಬಾ ತಿಳುವಳಿಕೆ ಹೇಳ್ತಿರೋ ತಕ್ಷಣ ನಾನು ಧರಿಸಬೇಕಾದ ಶ್ರೀಮತ ಏನು ತಿಳ್ಕೊಂಡು ಬಿಡಬೇಕು. सीढ़ी में बड़ा क्लियर दिखाया हुआ है, नीचे है पतित ऊपर में है पावन. इसमें बड़ा क्लियर है. सीढ़ी ही मुख्य है, उतरती कला और चढ़ती कला. ಮೆಟ್ಲು ಚಿತ್ರ ನೋಡ್ರಿ, ಕೆಳಗಡೆ ಕುಂತಿರುವಂತಹ ಬ್ರಹ್ಮ ತಪಸ್ವಿ ಬ್ರಹ್ಮ, ಪಾವನ, ಏರುವ ಕಲೆ, ಇಳಿಯುವ ಕಲೆ ಅನ್ನೋದು ಕರೆಕ್ಟಾಗಿ ಚಿತ್ರಿಸಲಾಗಿದೆ ಅಂತಾರೆ ಬಾಬಾ. ಪಾವನ್ ದುನಿಯಾ ಸ್ವರ್ಗ ಥಿ, ಯಹಾ ಸಬ್ ಪತಿತ್ ಪಾವನ್ ಏಕ್ ಭಿ ಹೋ ನ ಸಕೆ. ರಾತ್ ದಿನ ಕ್ಯಾಲ ಚಲ್ತಾ ರಹನಾ ಚಾಹಿಯೆ. ಹಗಲು ರಾತ್ರಿ ಸೇವೆ ಹೆಂಗೆ ಮಾಡಬೇಕು, ಅನೇಕರಿಗೆ ಸಂದೇಶ ಹೆಂಗೆ ಕೊಡಬೇಕು, ಪತಿತ ಜಗತ್ ಪಾವನ ಹೆಂಗೆ ಮಾಡಬೇಕು, ಸ್ವರ್ಗ ಹೆಂಗೆ ಸ್ಥಾಪನೆ ಮಾಡಬೇಕು, ಯಾವ ಐಡಿಯಾದಿಂದ ಸೇವೆ ಮಾಡಬೇಕು, ಹಗಲು ರಾತ್ರಿ ಸೇವೆ ಐಡಿಯಾಸ್ ತಿರುಗ್ತಾ ಇರಬೇಕು. आत्म प्रकाश बच्चा लिखता है, बाबा ये चित्र बनाए. बाबा कहते बल विचार सागर मंथन कर कोई भी चित्र बनाओ, परंतु सीढ़ी बड़ी अच्छी बननी चाहिए. हाँ, ಆತ್ಮ ಪ್ರಕಾಶ್ ಭಾಯಿಜಿ ಜ್ಞಾನಾಮೃತದ ಎಡಿಟರ್ ಇದ್ದಾರಲ್ಲ, ಹಿಂದಿ ಮ್ಯಾಗ್ಝಿನಿನ ಎಡಿಟರ್, ಅವರನ್ನು ನೆನಪು ಮಾಡ್ಕೊತಾರೆ ಬಾಬಾ. ಬಾಬಾ ಇಂಥ ಚಿತ್ರ ಮಾಡೋದಾ, ವಿಚಾರ ಸಾಗರ ಮಂಥನ ಮಾಡಿ ಮಕ್ಕಳು ಕೇಳ್ತಾರೆ. ಹಾಂ ಮಕ್ಕಳೇ, ಜ್ಞಾನ ಕೊಡೋ ಚಿತ್ರ ಮಾಡಿರಿ. ಅದರೆಲ್ಲದಕ್ಕಿಂತ ಬೆಸ್ಟ್ ಚಿತ್ರ ಇಲ್ಲಿದೆ ನೋಡ್ರಿ, ಭಾರತದ ಉತ್ಥಾನ ಮತ್ತು ಪತನ. ಬೆಸ್ಟ್ ಚಿತ್ರ, ಇಡೀ ಭಾರತದ ಕಥೆ ಇದರಲ್ಲಿದೆ. ನಾವೇ ಇಲ್ಲಿಲ್ಲ ಚಿತ್ರ ಇದೆಯಲ್ಲ, ಲಕ್ಷ್ಮೀನಾರಾಯಣ ಚಿತ್ರ, ರಾಮ ಸೀತಾ ಚಿತ್ರ, ಇದು ಯಾರು? ನಾವೇ ಆ ಚಿತ್ರ ಮೆಟ್ಟಲ್ಲಿ ಇಳ್ಕೊಂಡು ಬಂದಂಗೆ ನಮಗೆ ಅನುಭವ ಆಗಬೇಕು. ಇಷ್ಟು ದಿನ ಇಳಿತಿದ್ವಿ, ಈಗ ನೋಡ್ರಿ ಇಲ್ಲಿ ಸಂಗಮಿಗ ಕೆಳಗಿದೆಯಲ್ಲ, ಲಿಫ್ಟ್ನಲ್ಲಿ ಕುಂತೀವಿ, ಒಂದೇ ಸೆಕೆಂಡಿಗೆ ಮೇಲೆ ಇರ್ತೀವಿ. 84 जन्म पूरे कर फिर पहला नंबर जन्म लिया, फिर उतरती कला में चढ़ती कला में जाना पड़े. ಮತ್ತೆ ನಾವು 84 ಜನ್ಮ ಪಡ್ಕೊಂಡ್ವಿ, ಫುಲ್ ಕೆಳಗಿಳಿದ್ವಿ, ಈಗ ಪುನಃ ಮೇಲೆ ಇರ್ತಾ ಇದ್ದೀವಿ. ಇಸ್ಮೇ ಹರ್ ಏಕ್ ಕ ವಿಚಾರ ಚಲನಾ ಚಾಹಿಯೆ. ಸರ್ವಿಸ್ ಮಾಡ್ಬೇಕು, ಸಂದೇಶ ಹೇಳಬೇಕು, ಏನೇನು ಸಂದೇಶ ಹೇಳಬೇಕಂತ ವಿಚಾರ ನಡಿಬೇಕು. ನೈ ತೋ ಸರ್ವಿಸ್ ಕೈಸೆ ಕರ್ ಸಕೆಂಗೆ, ಇಲ್ಲಿದ್ರೆ ಸರ್ವಿಸ್ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ? ಚಿತ್ರೋं पर समझाना बहुत सहज होता है. सत्य के बाद सीढ़ी उतरनी होती है. यह भी बच्चे जानते हैं, हम ಪಾರ್ಟ್ದಾರಿ ಹೇ, ಹಮ್ ಆ್ಯಕ್ಟ್ರಸ್ ಹೇ. ಬಾಬಾ ತಿಳಿಸಿದ್ರೆ ಹಾಗೆ ಸುಮ್ಮನೆ ಜ್ಞಾನ ಹೇಳೋಕ್ಕಿಂತ ವಿತ್ ಚಿತ್ರ ಹೇಳಬೇಕು, ಬುದ್ಧಿಗೆ ಚಕ್ ಅಂತ ಕುಂದಿರ್ತದೆ. ನಮ್ಮ ಬ್ರೈನಿನ ಕೆಪಾಸಿಟಿ ಏನಿದೆ ಅಂದರೆ, ವಿ ರಿಮೆಂಬರ್ ಮೋರ್ ವಾಟ್ ವಿ ಸಿ ದ್ಯಾನ್ ವಾಟ್ ವಿ ಲಿಸನ್. ನಾವೇನು ಕೇಳ್ತೀವೋ ಅದಕ್ಕಿಂತ ಹೆಚ್ಚು ನಾವು ಏನು ನೋಡ್ತೀವಿ ಅದು ನೆನ್ಪಿಟ್ಕೊತೀವಿ. ಅದಕ್ಕೆ ಚಿತ್ರ ಸಹಿತವಾಗಿ ನಾವು ಜ್ಞಾನ ಹೇಳಿದ್ರೆ ಚಿತ್ರ ನೆನ್ಪಿಟ್ಕೊಂಡ್ರೆ ಅದರ ಎಕ್ಸ್ಪ್ಲನೇಷನ್ ನೆನ್ಪಿಟ್ಕೊತಾರೆ. ಅದಕ್ಕೇ ಆ ಸೈಕಾಲಜಿ ಮನುಷ್ಯಂದು ಕಲಿತೆ, ಚೈಲ್ಡ್ ಸೈಕಾಲಜಿ ಪ್ರಕಾರ ಚಿಕ್ಕವರಿದ್ದಾಗಿಂದನೇ ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್ ಚಿತ್ರ ಸಹಿತವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಅಮೇರಿಕಾ, ಇದು ಆಸ್ಟ್ರೇಲಿಯಾ, ಚಿತ್ರ ಸಹಿತವಾಗಿ ಮ್ಯಾಪ್ನಲ್ಲಿ ಟೀಚರ್ ಪಾಠ ಮಾಡ್ತಾರೆ. ಇದು ಕಣ್ಣು, ಇದು ಹಾರ್ಟು, ಚಿತ್ರ ಸಹಿತವಾಗಿ. ಹಾಗೆ ಈಶ್ವರ್ಯ ವಿಶ್ವವಿದ್ಯಾಲಯ ಒಂದು ಯೂನಿವರ್ಸಿಟಿ, ಇದು ಕೇವಲ ಬೋಧನೆ ಅಲ್ಲ, ಚಿತ್ರ ಸಹಿತವಾಗಿ. ಎಲ್ಲಕ್ಕಿಂತ ಬೆಸ್ಟ್ ಚಿತ್ರ ಯಾವುದಂದ್ರೆ ಬಾಬಾ, ಭಾರತದ ಉತ್ಥಾನ ಮತ್ತು ಪತನದ ಮೆಟ್ಟಲು ಚಿತ್ರ. ಚೆನ್ನಾಗಿ ತಿಳಿಸ್ಕೊಡ್ಬೇಕು. ನಾವೆಲ್ಲ ಆ್ಯಕ್ಟ್ರಸ್, यहाँ से ट्रांसफ़र हो सीधा सत्युग में नहीं जाते, पहले शांति धाम में जाना है. हाँ, तुम्हारे में भी नंबरवार है जो अपने को पार्टदारी समझते इस ड्रामा में. ದುನಿಯಾ ಮೇ ಐಸೆ ಕೋಯಿ ಕಹ ನ ಸಕೆ ಹಮ್ ಪಾರ್ಟ್ದಾರಿ ಹೇ. ನಾವು ಈಗ ಚೆನ್ನಾಗಿ ತಿಳ್ಕೊಬೇಕು, ನಾವು ವಿ ಆರ್ ಆಲ್ ಆ್ಯಕ್ಟರ್ಸ್ ಇನ್ ದಿಸ್ ವರ್ಲ್ಡ್ ಡ್ರಾಮಾ ವೀಲ್. ನಾವು ಪಾತ್ರಧಾರಿಗಳು. ಜಗತ್ತಿನ ಜನರಿಗೆ ನಾವು ಪಾತ್ರಧಾರಿ ಅಂತ ಗೊತ್ತೇ ಇಲ್ಲ, ನಾವು ಪಾರ್ಟ್ಧಾರಿಯಾಗಿದ್ದೇವೆ. ಆದರೆ ಆಶ್ಚರ್ಯ ಏನಂದರೆ, ಇಷ್ಟು ಜನ ಪಾತ್ರಧಾರಿಗಳು ಜಗತ್ತಿನಲ್ಲಿದ್ದಾರೆ, ಪಾತ್ರಧಾರಿಗಳಿಗೆ ಗೊತ್ತಿಲ್ಲ ನಮ್ಮ ನಾಟಕದ ಅವಧಿ ಎಷ್ಟು, ನಾಟಕದ ಆದಿಮಧ್ಯಾಂತ್ಯದ ಕತೆ ಏನು, ಕ್ರಿಯೇಟರ್ ಡೈರೆಕ್ಟರ್ ಯಾರು ಅನ್ನೋದೇ ಗೊತ್ತಿಲ್ಲ. ಬಾಬಾ ತಿಳಿಸ್ತಾ ಇದ್ದಾರೆ, ಒಂದು ನಾಟಕದ ಫಿಲ್ಮ್ಗೆ ದಿನ ಪ್ರಾಕ್ಟೀಸಿಗೆ ಹೋಗುವಂಥ ಆ್ಯಕ್ಟರಿಗೆ ನಾಟಕದ ಕತೆ ಗೊತ್ತಿಲ್ಲ, ಅವಧಿ ಗೊತ್ತಿಲ್ಲ, ನಾಟಕದಲ್ಲಿ ನನ್ನ ಪಾತ್ರ ಗೊತ್ತಿಲ್ಲ, ನಾಟಕದ ಡೈರೆಕ್ಟರ್ ಯಾರು ಗೊತ್ತಿಲ್ಲ, ಆದರೆ ದಿನ ಪ್ರಾಕ್ಟೀಸಿಗೆ ಹೊಂಟಾನೆ. ಆದರೆ ನಾಟಕದ ಬಗ್ಗೆ ಏನೂ ಗೊತ್ತೇ ಇಲ್ಲ, ಡೈಲಾಗ್ಸ್ ಏನೂ ಗೊತ್ತಿಲ್ಲ, ಸ್ಟೋರಿ ಗೊತ್ತಿಲ್ಲ ಅಂದರೆ ಉನ್ಕೋ ಕಹಾ ಜಾತಾ ಹೈ ಫಸ್ಟ್ ಕ್ಲಾಸ್ ಬೇಸಮಜ್. ಎಷ್ಟು ಚಲೋ ಟೈಟಲ್ ಕೊಟ್ಟರು ಬಾಬಾ. ನಾವು ಎಲ್ಲರೂ ಫಸ್ಟ್ ಕ್ಲಾಸ್ ಬೇಸಮಜ್ ಆಗಿದ್ವಿ. ನಮಗಾರ ಏನು ಗೊತ್ತಿತ್ತು, ಇದು 5,000 ವರ್ಷದ ನಾಟಕ, ಇದು 84 ಜನ್ಮ, ಇದು ನಮ್ಮದು ಅಂತಿಮ ಜನ್ಮ, ಪರಮಾತ್ಮನೇ ಡೈರೆಕ್ಟರ್, ಪರಮಧಾಮದಿಂದ ಬಂದೆವು, ಮತ್ತೆ ಅಲ್ಲಿಗೆ ಹೋಗಬೇಕು. ಈಗೆಲ್ಲ ಗೊತ್ತಾಗಿದೆ, ಬೇಸಮಜದಿಂದ ಬಾಬಾ ಸಮಜ್ದಾರ್ ಮಾಡಿದ್ದಾರೆ. ಇವತ್ತು ಭಗವಾನ್ ವಾಚ್ ಹೇ,
ನಾವು ಬೇಸಮಜಿದ್ದವ್ರು ಸಮಜ್ದಾರ್ ಆಗ್ತಿದ್ದೀವಿ. ಇದು ಬೇರೆ ಮನುಷ್ಯರೆಲ್ಲ, ಪರಮಾತ್ಮನೇ ಹೇಳ್ತಿದ್ದಾರೆ. ಶಿವ ಭಗವಾನೋಚ್ ಬ್ರಹ್ಮ ತನ್ನ ದ್ವಾರ. ಭಗವಂತನ ಮಹಾವಾಕ್ಯದ ಮೇಲೆ ನಿಶ್ಚಯ ಬರಬೇಕು ಅಂದರೆ ಈ ಪಾಯಿಂಟ್ ನಿಶ್ಚಯ ಮಾಡ್ಕೋಬೇಕು. ಶಿವ ಬಾಬಾ ಬ್ರಹ್ಮ ಬಾಬನ ಮೂಲಕ ಜ್ಞಾನ ಹೇಳ್ತಾ ಇದ್ದಾರೆ. ಜ್ಞಾನ ಸಾಗರ್ ವ ನಿರಾಕಾರ ಹೈ, ಉನ್ಕೋ ಅಪ್ನಾ ಶರೀರ ಹೈ ನಹಿ. ಜ್ಞಾನ ಸಾಗರ ಶಿವ ಬಾಬಾ ನಿರಾಕಾರ, ಅವನಿಗೆ ತನ್ನದೇ ಆದ ಶರೀರ ಇಲ್ಲ. बड़ी समझने की युक्तियाँ है. तुम बच्चों को बड़ा नशा रहना चाहिए. हम किसकी ग्लानि थोड़ी करते हैं. ಬಾಬಾ ತಿಳಿಸಿದ ಜ್ಞಾನ ಭಾಳ ಚೆನ್ನಾಗಿ ಹೇಳಬೇಕು. ನಶೆಯಿಂದ ಹೇಳುವಾಗ ಯಾರನ್ನೂ ನಿಂದನೆ ಮಾಡಬಾರ್ದು. ದೇವತೆಗಳನ್ನು, ಭಕ್ತಿಯನ್ನು ಯಾರನ್ನೂ ನಿಂದೆ ಮಾಡಬಾರ್ದು. ಎಲ್ಲರದ್ದು ಅವ್ರವ್ರದ್ದೇ ಪಾತ್ರ ಇದೆ. ಎಲ್ಲರನ್ನೂ ಗೌರವಿಸಿ ಜ್ಞಾನ ಹೇಳಬೇಕು. ಇದು ರೈಟ್ ಬಾತ್ ಹೇ. ನಮ್ಮ ರೈಟ್ ಮಾತುಗಳನ್ನು ನಾವು ತಿಳಿಸ್ಕೊಡ್ಬೇಕು. जो भी बड़े बड़े है उन सब के चित्र तुम डाल सकते हो. CD कोई को भी दिखला सकते हो. ದೊಡ್ಡ ದೊಡ್ಡವ್ರ ಚಿತ್ರವನ್ನೆಲ್ಲ ಹಾಕಿ ನಾವು ತೋರಿಸ್ಬೋದು. ಎಲ್ಲರ ಮೆಟ್ಟಲನ್ನು ಇಳಿತಾ ಇದ್ದೀವಿ. ಬಾಬಾ ತಿಳಿಸಿದ್ರೆ ಯಾರಿಗೆ ಬೇಕಾದ್ರೆ ಈ ಚಿತ್ರವನ್ನು ತೋರಿಸಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಸೃಷ್ಟಿ ಆದಿ ಮಧ್ಯ ಅಂತ್ಯದ ಕಥೆಯನ್ನೇ ತಿಳಿಸಿಕೊಟ್ಟಂತೆ. ಇಂಪಾರ್ಟೆಂಟ್ ಇವತ್ತು ಬಾಬಾ ಯಾವ ಚಿತ್ರವನ್ನು ತಿಳಿಸ್ಕೊಡ್ತಿದ್ದಾರೆ? ಭಾಳ ಇಂಪಾರ್ಟೆಂಟ್ ಚಿತ್ರ, ಭಾರತದ ಉತ್ಥಾನ ಮತ್ತು ಪತನ. ಅದರಲ್ಲಿ ನಾವೇ ಕೆಳಗಿಳಿತಿದ್ದೀವಿ. ಎಲ್ಲರೂ ಮನುಷ್ಯರು ಕೆಳಗಿಳಿತಿದ್ದಾರೆ. ಈಗ ಪುನಃ ಸಂಗಮ ಯುಗಕ್ಕೆ ಬಂದವರಷ್ಟೇ ಮೇಲೆ ಇರ್ತಾ ಇದ್ದೀವಿ. ಅಚ್ಚಾ, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. ಈಗ ಇವತ್ತಿನ ಪ್ರಶ್ನೆಗೆ ಉತ್ತರ ಸಿಗ್ತಾ? ಏನು ಕೇಳಿದ್ರು ಬಾಬಾ ಪ್ರಶ್ನೆ? ಅನೇಕ ಪ್ರಕಾರದ ಜಗಳಗಳಿಗೆ, ಘರ್ಷಣೆಗಳಿಗೆ ಕಾರಣ ಏನು? ದೇಹಾಭಿಮಾನ. ಮಾಯೆ ಗ್ರಹಚಾರಿ ಕುಳ್ಳಿಸ್ಬಿಡ್ತದೆ, ದೇಹಾಭಿಮಾನ ಬಂದುಬಿಡ್ತದೆ. ನಿವಾರಣೆ ಏನು ಹೇಳಿದ್ರು ಬಾಬಾ? ಆತ್ಮಾಭಿಮಾನಿಯಾಗ್ರಿ, ಸರ್ವಿಸ್ನಲ್ಲಿ ತೊಡಗ್ರಿ, ನೆನಪಿನ ಯಾತ್ರೆಯಲ್ಲಿರಿ. ಈ 3 ಮಾಡಿಬಿಟ್ರೆ ಗ್ರಹಚಾರಿ ಹೊರಟು ಹೋಗ್ತದೆ. ಆತ್ಮಾಭಿಮಾನಿ ಇರಬೇಕು, ಸರ್ವಿಸ್ ಮಾಡಬೇಕು, ತಂದೆ ನೆನಪು ಮಾಡಬೇಕು. ಇವತ್ತಿನ ಧಾರಣೆಗೋಸ್ಕರ ಮುಖ್ಯ ಸಾರ: ಭಾರತದಲ್ಲಿ ಸುಖ ಶಾಂತಿಯ ಸ್ಥಾಪನೆ ಮಾಡಲು, ಭಾರತವನ್ನು ಸ್ವರ್ಗ ಮಾಡಲು ಪರಸ್ಪರ ಸೆಮಿನಾರ್ ಮಾಡಿ ಶ್ರೀಮತದಂತೆ ಭಾರತದ ಸೇವೆಯನ್ನು ಮಾಡಬೇಕು ಎನ್ನುವ ವಿಚಾರ ವಿನಿಮಯ ಮಾಡಿ, ಸೇವೆಯಲ್ಲಿ ಉನ್ನತಿಯನ್ನು ಪಡೆದುಕೊಳ್ಳಲು, ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಆತ್ಮಾಭಿಮಾನಿಯಾಗಿರೋ ಪುರುಷಾರ್ಥ ಮಾಡಬೇಕು. ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಬೇಕು. वरदान: अपनी श्रेष्ठ धारणाओं प्रति त्याग में भाग्य का अनुभव करने वाले सच्चे त्यागी भव. ತಮ್ಮ ಶ್ರೇಷ್ಠ ಧಾರಣೆಗಳ ಪ್ರತಿ ತ್ಯಾಗದಲ್ಲಿ ಭಾಗ್ಯದ ಅನುಭವ ಮಾಡುವ ಸತ್ಯ ತ್ಯಾಗಿಗಳಾಗಿರಿ. ನಮ್ಮದು ಶ್ರೇಷ್ಠ ಧಾರಣೆ ಸಂಪೂರ್ಣ ಪವಿತ್ರತೆ. ಈ ಧಾರಣೆ ಪಕ್ಕ ಇಟ್ಕೊಳ್ಳಿಕ್ಕೆ ನಾವು ಏನು ಬೇಕಾದ ತ್ಯಾಗ ಮಾಡೋಣ. ಪವಿತ್ರತೆ ತ್ಯಾಗ ಮಾಡೋದು ಬೇಡ. ಪವಿತ್ರತೆಯನ್ನು ಗಟ್ಟಿ ಹಿಡ್ಕೊಳ್ಳಿಕ್ಕೆ ಏನು ಬೇಕಾದ ಬಿಟ್ಬಿಡೋಣ. ಪ್ರಾಣ ಜಾಯ್ ಲೇಕಿನ್ ಧರ್ಮನ ಜಾಯ್. ಯಾವುದೇ ಪ್ರಕಾರದ ಪರಿಸ್ಥಿತಿಯಲ್ಲೂ ನಮ್ಮ ಧಾರಣೆ ಹೆಚ್ಚು ಕಡಿಮೆ ಆಗಬಾರ್ದು. ನಾನು ಪವಿತ್ರತೆಯನ್ನು ಕಾಪಾಡಿಕೊಳ್ಳಲು ಜನರ ಮಾತು, ನಿಂದನೆಯನ್ನು ಸಹನೆ ಮಾಡಬೇಕಾಗ್ಬೋದು. ಪರಿಸ್ಥಿತಿಗಳನ್ನು ಧೈರ್ಯದಿಂದ ಎದುರಿಸಬೇಕಾಗ್ಬೋದು, ಸಾಹಸದಲ್ಲಿರಬೇಕಾಗ್ಬೋದು. ಆದರೆ ಪವಿತ್ರತೆಗೋಸ್ಕರ ಇದನ್ನೆಲ್ಲ ಖುಷಿಯಿಂದ ಸಹನೆ ಮಾಡಬೇಕು. ಪವಿತ್ರತೆಗೋಸ್ಕರ ಪವಿತ್ರತೆಯನ್ನು ಧಾರಣೆ ಮಾಡಲಿಕ್ಕೆ ಏನು ಜಗತ್ತಿನ ವೈಭವಗಳನ್ನು ತ್ಯಾಗ ಮಾಡಿದರೂ ತ್ಯಾಗ ಮಾಡಲಿಕ್ಕೂ ತಯಾರಿರಬೇಕು. ಅದು ತ್ಯಾಗ ಅಲ್ಲ, ಭಾಗ್ಯ ಅಂತ ತಿಳ್ಕೊಂಡು ಅನುಭವ ಮಾಡಬೇಕು. ಅವರೇ ಸತ್ಯ ತ್ಯಾಗಿಗಳು. ಇಂಥ ಧಾರಣೆ ಉಳ್ಳವರೇ ಸತ್ಯ ಬ್ರಾಹ್ಮಣರು. ಸ್ಲೋಗನ್: ಸರ್ವಶಕ್ತಿಗಳನ್ನು ತಮ್ಮ ಆರ್ಡರ್ನಲ್ಲಿ ಇಟ್ಕೊಳ್ಳುವವರೇ ಮಾಸ್ಟರ್ ಸರ್ವಶಕ್ತಿವಾನಾಗಿದ್ದಾರೆ. ಸರ್ವಶಕ್ತಿಗಳನ್ನು ತಮ್ಮ ಆರ್ಡರ್ನಲ್ಲಿ ಇಟ್ಟುಕೊಳ್ಳುವವರೇ ಮಾಸ್ಟರ್ ಸರ್ವಶಕ್ತಿವಾನಾಗಿದ್ದಾರೆ. ಓಂ ಶಾಂತಿ. ಆತ್ಮ ನಾನು ಮಾಸ್ಟರ್ ಸರ್ವಶಕ್ತಿವಾನ್, ಸರ್ವಶಕ್ತಿಗಳ ಪ್ರಭೆ ನಾನಾತ್ಮನಾಗಿರುವೆ. ಸಹನಾ ಶಕ್ತಿಯ ಭಂಡಾರ ನಾನು. ಸಮಾವೇಶಗೊಳಿಸುವ ಶಕ್ತಿಯ ನಿಧಿ ನಾನು. ಸರ್ವರ ಜೊತೆಗೆ ಅಳವಡಿಸಿಕೊಳ್ಳುವ ಶಕ್ತಿಯ ಕಾರಂಜಿ ನಾನು. ದಿಟ್ಟ ನಿರ್ಣಯ ಶಕ್ತಿಯ ನಿಧಿ ನಾನು. ತೀಕ್ಷ್ಣವಾಗಿ ಗುರುತಿಸುವ ಶಕ್ತಿಯ ಪ್ರಭೆ ನಾನು.
ಧೈರ್ಯ ಶಕ್ತಿಯ ಸೂರ್ಯ ನಾನು. ಸಹಯೋಗ ಶಕ್ತಿಯ ಪುಷ್ಪ ನಾನಾತ್ಮ. ಸಾರಗೊಳಿಸುವ ಶಕ್ತಿಯ ಬಿಂದು ನಾನು. ಅಷ್ಟಶಕ್ತಿ ಸಂಪನ್ನ, ಸರ್ವಶಕ್ತಿ ಸಂಪನ್ನ ನಾನಾತ್ಮ ಜ್ಯೋತಿ. ಸರ್ವ ಸಾಧನಗಳನ್ನು ನನ್ನ ಸಾಧನೆಯ ಆಧಾರದಿಂದ ನಿಮಿತ್ತ ಮಾತ್ರ ಯೂಸ್ ಮಾಡುವ ಸಾಧನಗಳ ವಿಜಯಿ ನಾನು. ಓಂ ಶಾಂತಿ. मैं अविनाशी शक्ति हूँ, रंग मेरा है सुनहरा। मैं अविनाशी शक्ति हूँ, रंग मेरा है सुनहरा। ज्योति बिंदु हूँ, महाज्योति की शांति है स्वधर्म मेरा। मैं अविनाशी शक्ति हूँ, रंग मेरा है सुनहरा। ओम शांति